ಅಪ್ಪ ತಂದೆ ಹಾಳಾಗೋಗ್ಲಿ, ಅದೇನಂತೇಳು ಮಾಡ್ತೀನಿ. ಏನಿಲ್ಲ, ನನಗೆ ಈ ಬಿಗ್ ಬಾಸ್ ಎಲ್ಲ ನೋಡ್ಬಿಟ್ಟು ನಮ್ಮ ಮನೆಯಲ್ಲೂ ಕೂಡ ಬಿಗ್ ಬಾಸ್ ನಡಿಬೇಕು ಅಂತ ಆಸೆ ಆಗ್ತಿದೆ. ನನ್ನ ಹಳೆ ರಿಲೇಟಿವ್ಸು, ಮನೆಯಲ್ಲಿರೋ ನನ್ನ ಕಸಿನ್ಸು, ನನ್ನ ಫ್ರೆಂಡ್ಸು ಎಲ್ಲ ಸೇರಿಬಿಟ್ಟು ಈ ಮನೇಲಿ ಬಂದು ಬಿಗ್ ಬಾಸಲ್ಲಿ ಕಂಟೆಸ್ಟೆಂಟ್ ಇರ್ತಾರಲ್ವ, ಅದೇ ರೀತಿ ಇದ್ದು ಬಿಗ್ ಬಾಸ್ ಸೀಸನ್ ನಡೆಸ್ಬೇಕು ಅಂತ ಆಸೆ ಆಗ್ತಿದೆ. ಏನಂತೀರಾ? ಓ ತಾತ, ನಿಂಗೇನು ತಲೆ ಕೆಟ್ಟಿದ್ಯಾ? ಅಲ್ಲ, ನೀನು ನೆಟ್ಟಿಗಿದ್ದಾಗಲೇ ಯಾರು ನನ್ನ ಮೂಸಕ್ಕೆ ಬರಲಿಲ್ಲ, ಇವಾಗ ಬರ್ತಾರೆ? ಯಾಕೆ ಬರಲ್ಲ? ಅವ್ರಿಗೆ ಹೇಳು, ಇಲ್ಲಿ ಬಂದು ಪಾರ್ಟಿಸಿಪೇಟ್ ಮಾಡಿ ಗೆದ್ರೆ ನನ್ನ ಆಸ್ತಿ ಎಲ್ಲ ಅವ್ರ ಹೆಸರಿಗೆ ಬರೆದು ಬಿಡ್ತೀನಿ ಅಂತ. ಆಯ್ತಲ್ಲಪ್ಪ, ಹೇಳೋಕ್ಕಿಂತ ಮುಂಚೆನೆ ಬಂದವ್ರೆ, ಇನ್ನು ನಮ್ಗೇನು ಕೆಲಸ? ಬನ್ನಿ ಶುರು ಮಾಡೋಣ. ಬೆಳಗ್ಗೆ 7:30. ಬೆಳಗ್ಗೆ 8:30. ಚಿಕ್ ಬಾಸ್, ಥ್ಯಾಂಕ್ ಯು ಚಿಕ್ ಬಾಸ್. ಟೀ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಾಗಿ ನನ್ನ ಹೆಂಡತಿ ಮಾಡಿದ ಥರನೇ ಇದೆ ಚಿಕ್ ಬಾಸ್. ಐ ಮಿಸ್ ಯು ಚಿನ್ನ. ಅಲ್ಲ ಪ್ರವೀಣ, ಫಸ್ಟ್ ಡೇನೆ ನಮ್ಮನ್ನು ಅಸಮರ್ಥರು ಮಾಡಿ ಕಾಸ್ಟ್ಯೂಮು ಕೊಡದೆ, ಮೇಕಪ್ ಕಿಟ್ಟು ಕೊಡದೆ ಈ ಥರ ಮಾಡಿದಾರಲ್ಲ. ನಾನು ಮೇಕಪ್ಪೇ ಮಾಡ್ಕೊಂಡಿಲ್ಲ ಕಣೋ. ಚಿಕ್ಕ ಬಾಸು ಗೊತ್ತು ಕಣೆ, ಏನು ಮೇಕಪ್ ಇಲ್ದಿರೋ ಚೆನ್ನಾಗಿ ಕಾಣ್ತೀಯ ಅಂತ. ಏನು ಕಾಡಾಗ್ತಿದ್ಯಾ? ದೀಪಿಕಾ, ನೀವು ಮನೆಯಿಂದ ಹೊರಹಾಕಲು ಇಚ್ಛಿಸುವವರನ್ನು ನಾಮಿನೇಟ್ ಮಾಡಿ. ಚಿಕ್ ಬಾಸ್, ನಾನು ನಾಮಿನೇಟ್ ಮಾಡ್ತಿರೋದು ಚೇತನ್ ಅವ್ರನ್ನ. ಬಿಕಾಸ್ ನನಗೆ ಅವ್ರದ್ದು ಹೇರ್ ಸ್ಟೈಲ್ ಇಷ್ಟ ಆಗಲಿಲ್ಲ. ಸೊ ಅವ್ರನ್ನ ನಾನು ನಾಮಿನೇಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ನಾನು ಈ ವಾರ ಪ್ರವೀಣ್ ಅವ್ರನ್ನ ವೋಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಅವ್ರು ದೀಪಿಕಾ ಅವ್ರ ಜೊತೆ ತುಂಬ ಲವಿ ಡವಿ ಆಡ್ತಾರೆ, ನಂಗೆ ಅದು ಇಷ್ಟ ಆಗ್ತಲ್ಲ. ಸಚಿನ್ ಯಾಕೆ ಅಂದರೆ ಈ ಮನೆಯಲ್ಲಿ ಅವರು ತುಂಬ ಒಳ್ಳೆಯವರಾಗಿದ್ದಾರೆ. ಬಟ್ ಮನೆ ಅಂದಮೇಲೆ ಒಂದು ರೂಲ್ಸ್ ಅನ್ನೋದು ಇರುತ್ತೆ ಚಿಕ್ ಬಾಸ್. ನನ್ನ ಫ್ರೆಂಡು ಚೇತನ್ ಅಂತ, ಯಾಕಂದರೆ ಅವನು ನನಗೆ ತುಂಬ ಕಾಂಪಿಟೇಟಿವ್ ಅನಿಸ್ತಿದ್ದಾನೆ ಚಿಕ್ ಬಾಸ್. ಆ್ಯಕ್ಚುಲಿ ನಾನು ಮನೋಜ್ ಅವ್ರನ್ನ ನಾಮಿನೇಟ್ ಮಾಡ್ತೀನಿ. ಮನೋಜ್ ಅವರು ಎಲ್ಲದನ್ನೂ ಸ್ಪೂನಲ್ಲೇ ತಿಂತಾ ಇದ್ದಾರೆ ಚಿಕ್ ಬಾಸ್. ಆದರೆ ದೋಸೆ ಇಡ್ಲಿ ಮಾತ್ರ ಕೈಯಲ್ಲಿ ತಿಂದ್ಬಿಟ್ರು, ವಿಚ್ ಇಸ್ ಅ ರಾಂಗ್ ಥಿಂಗ್. ಆಮೇಲೆ ನೆಕ್ಸ್ಟು ದೀಪಿಕಾ ಅವ್ರನ್ನೇ ವೋಟ್ ಮಾಡ್ತೇನೆ. He won't speak in Kannada. He always conversate in English only. ಈ ಟಾಯ್ಲೆಟ್ ಸೀಟ್ ಕವರ್ನ ಎತ್ತಿ ಟಾಯ್ಲೆಟ್ ಮಾಡಬೇಕು ಅನ್ನೋದನ್ನ ಒಂದು ಬೇಸಿಕ್ ಎಟಿಕೇಟ್ ಕೂಡ ಇಟ್ಕೊಂಡಿಲ್ಲ. ಸಿಂಗಲ್ ಬಾಯ್ಸ್, ನೀವು ನನಗೆ ವೋಟ್ ಮಾಡಬೇಕು, ಆಯ್ತಾ? Everybody can't understand a small box, so it's my ಬೃಂದ, nomination. ಮೊದಲು ನೀವು ಕನ್ನಡದಲ್ಲಿ ಮಾತನಾಡಿ. ಕನ್ನಡದಲ್ಲಿ ಮಾತಾಡ್ತೀನಿ. ಸ್ಮಾಲ್ ಬಾಕ್ಸ್. ಲಾಸ್ಟ್ ಸೀಸನ್ ಅಲ್ಲಿ ಒಬ್ರು ಇದ್ರು, ಅವರು ಕೂಡ 9ನೇ ಚೇತನ್, ಸೀಸನ್. ಟಾಯ್ಲೆಟ್ ಸೀಟ್ ಮೇಲೆ ನೀವೇ ಗಲೀಜು ಮಾಡಿದ್ದು. ಸಾರಿ ಚಿಕ್ ಬಾಸ್. ಮಧ್ಯಾಹ್ನ 1:20. ಮಾತು ನಿಲ್ಲಿಸಿ ಫಸ್ಟ್ ಗೇಮ್ ಸ್ಟಾರ್ಟ್ ಮಾಡಿ. ನಿನ್ಗೆ ಹೇಳ್ತಿಲ್ಲ ಮನೋಜ್ ನಾನು. ಫಾಲ್ ಮಾಡಬೇಡಿ ಮನೋಜ್, ನೀವು ಏನ್ ರೂಲ್ಸ್ ಇದೆ ಅದನ್ನ ಮಾತ್ರ ಮಾಡಿ. ಮುಖದ ಮೇಲೆ ಯಾರು ಫಾಲ್ ಆಗಿದೆ, ಫಾಲ್ ಆಗಿದೆ ಮಾತಾಡ್ತಿರೋದು. ಐ ಆಮ್ ಓಕೆ, ಐ ಆಮ್ ಓಕೆ, ಐ ಆಮ್ ಓಕೆ. ಪ್ರವೀಣ್ ಅವ್ರು ನಿಮ್ಮ ಮುಖ ಹೊಡಿತಿದ್ದಾರೆ. ಏನ್ ಮಾತಾಡ್ತಿದ್ದೀರಾ? ಏನೂ ಆಗಿಲ್ಲ, ನಮಗೂ ಬರುತ್ತೆ. Actually ಇಲ್ಲಿ ನೋಡಿ, ನೀವು ಕೂಗಿದ ತಕ್ಷಣ ಇಲ್ಲಿ ಯಾರು ಎದ್ರುಕೊಳ್ಳಲ್ಲ ನೋಡಿ. ಚೇತನ್ ಅವರೇ ಸ್ವಲ್ಪ ದೀಪಿಕಾ, ಮಾತಾಡಿ. ನೋ ಪ್ರಾಬ್ಲಮ್, ಏನೂ ಆಗಿಲ್ಲ. ಯಾಕಂತ ಪರವಾಗಿಲ್ಲ ಬಿಡು, ಕುತ್ಕೋ. ನೀ ಹೊಡಿಯಪ್ಪ, ಏನೂ ಆಗಿಲ್ಲ. ನೋಡಿ, ಏನೂ ಆಗಿಲ್ಲ, ನಡಿನಾ, ಏನೂ ಆಗಿಲ್ಲ, ಹೊಡಿ ನೀನು. ದೀಪಿಕಾ, ದಿಸ್ ಇಸ್ ಫಾರ್ ಯು. ಮಧ್ಯಾಹ್ನ 2:30. ಇಷ್ಟೆಲ್ಲ ರಿಸ್ಕ್ ಬೇಕಿತ್ತಾ? ರಿಸ್ಕ್ ಏನಿಲ್ಲಪ್ಪ, ನಾಮಿನೇಷನ್ ವಿಷಯ ಅಲ್ವಾ, ಆಡಲೇಬೇಕು. ಏನು ನಾಮಿನೇಷನು? ಅಕಸ್ಮಾತ್ ತಲೆಗೆ ಏನಾದರೂ ಪೆಟ್ಟಾಗಿ ರಕ್ತ ಬಂದಿದ್ರೆ?
ಇವಾಗ ಬಂದಿಲ್ವಲ್ಲ, ಟಾಸ್ಕ್ ಗೆದ್ವಿ ನೋಡು, ಅದು ಇಂಪಾರ್ಟೆಂಟ್. ಸಾರಿ ಜಾಸ್ತಿ ಹಚ್ಚಬೇಡ, ಮಲ್ಕೊಂಡಾಗ ಬೆಡ್ಶೀಟ್ಗಾಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡಬೇಡ, ಅದನ್ನ ನಾನು ನೋಡ್ಕೊಳ್ತೀನಿ. ಹಾಂ, ಸ್ಟೆಪ್ ಆನ್ ದಿಸ್. ಕ್ಯಾ? ಎಸ್. ಓಕೆ. ಅಲ್ಲಿ ನೋಡಿಕೊಂಡು ಹಿಂಗೆ ಕೈ ಮೈ ಮಾಡಿಕೊಂಡು ಎಸ್ ಲೈಕ್ ದಿಸ್. Every night in my dreams I see, I feel ಸಚಿನ್. you. ಏ ಸಚಿನ್, ಏನು ಮಾಡ್ತಿದ್ಯಾ? ಬಾ ಇಲ್ಲಿ ಒಂದು ನಿಮಿಷ. ಬಾ. ಮಧ್ಯಾಹ್ನ 3 ಗಂಟೆ. ಅರ್ಥ ಮಾಡ್ಕೊಳ್ಳಿ. ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಯಾರು ನಾಮಿನೇಟ್ ಮಾಡ್ತಾರೆ ಹೇಳ್ಬಿಡಿ. ಚೇತನ್, ನನ್ನ ಒಪಿನಿಯನ್ ಹೇಳ್ದೆ ಅಷ್ಟೇ, ನನಗೇನು ಅನ್ನಿಸ್ತು ಅದನ್ನ ನಾನು. ನಿಮ್ಮ ಒಪಿನಿಯನ್ ಅಂದ್ರೆ ನೀವು ರೂಲ್ಸ್ ಬಗ್ಗೆ ಮಾತಾಡಿ. ನಾನೇನೋ ರೂಲ್ಸ್ ಬ್ರೇಕ್ ಮಾಡಿದ್ರೆ ಅದ್ರ ಬಗ್ಗೆ ಮಾತಾಡಿ. ಹೇರ್ ಸ್ಟೈಲ್ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದೀರಾ? ನನಗೆ ನಿಮ್ಮ ಹೇರ್ ಸ್ಟೈಲ್ ಇಷ್ಟ ಆಗಿಲ್ಲ, ಸೊ ನಾನು ಆ ಒಪಿನಿಯನ್ ಹೇಳ್ದೆ ಅಷ್ಟೇ. ಏನಕ್ಕೆ ಈ ತರ ಇಷ್ಟೊಂದು ಪರ್ಸನಲ್ ಏನಕ್ಕೆ ತಗೋತಿದ್ದೀರಾ ನೀವು? ಮಗ ಏನಾಯ್ತು? ಏನಾಯ್ತು? ಕೇಳಿಸ್ಕೊಳ, ನನ್ನ ಹೇರ್ ಸ್ಟೈಲ್ ಚೆನ್ನಾಗಿಲ್ಲ ಅಂತ ಇವ್ರು ನಾಮಿನೇಟ್ ಮಾಡ್ತಾರಂತೆ. ಆ ಥರ ಯಾರೋ ಮಾಡ್ತಾರೆ. ಇವ್ರು ಮಾಡಿದಾರಲ್ಲ, ಬಿಟ್ಟಾಕ ಅವ್ರಿಗೆ ಹಂಗೆ ಅನ್ಸದೆ ಕಣೋ, ಅದಕ್ಕೆ ಮಾಡಿದಾರೆ. ಅದಕ್ಕೆ ಯಾಕೆ ದೊಡ್ಡ ವಿಷಯ ಮಾಡ್ತೀಯ ಅದನ್ನ? ಮಗ ಸುಮ್ಮನೆ ನೀನು. ಸಂಜೆ 4:20. ನಾಮಿನೇಟ್ ಮಾಡ್ತಾರೆ. ನಾನು ಜಸ್ಟ್ ನನ್ನ ಒಪಿನಿಯನ್ ತಿಳಿಸ್ದೆ. ಏನಕ್ಕೆ ಈ ತರ ಅರ್ಚಾಡ್ತಿದ್ದೀರಾ ನಂಗೆ ಗೊತ್ತಾಗ್ತಿಲ್ಲ. ನಾನು ಯಾರ ಜೊತೆ ಮಾತಾಡ್ತಾ ಇದ್ದೀನಿ? ಯಾರ ಜೊತೆ ನಾವು ಮಾತಾಡ್ತಾ ಇದ್ದೀನಿ? ನಿನ್ ಜೊತೆ. ಮಾತಾಡ್ತಿದ್ದೀರಾ ಚೇತನ್, ಅರ್ಥ ಮಾಡ್ಕೊಳ್ಳಿ. ಸಚಿನ್, ಏನು ಮಾಡ್ತಿದ್ಯಾ ನೀನು? ಅಯ್ಯೋ, ನನಗೊಂದು ಅರ್ಥ ಆಗ್ತಿಲ್ಲ. ಸಚಿನ್, ಅವಳು ಚಿಕ್ಕವಳು, ಅವಳು ನಿನ್ನ ಕಂಟೆಂಟ್ಗೆ ಯೂಸ್ ಮಾಡ್ಕೊತಿದ್ದಾಳೆ. ಪ್ಲೀಸ್ ಅರ್ಥ ಮಾಡ್ಕೋ ಸಚಿನ್, ಯಾಕೆ ಗೊತ್ತಾಗ್ತಿಲ್ಲ ನಿನಗೆ? ಸಂಜೆ 6 ಗಂಟೆ. ನಿಮ್ಗೆ ಯಾವ್ದಾದ್ರು ಥ್ರೆಟ್ ಆಗಿದ್ಯಾ? ಥ್ರೆಟ್ ಆಗ್ತಾ ಇದೆಯಾ? ಥ್ರೆಟ್ ಆಗುತ್ತಾ? ಇಲ್ಲ, ನನಗೆ ಹೊಟ್ಟೆ ಹಸಿತಾ ಇದೆ. ಏನು ತಲೆ? ಮನೆ ಹೆಂಡತಿ ಮಕ್ಕಳು ನೋಡ್ತಾ ಇರ್ತಾರೆ ಶೋನ. ನನ್ನ ಬಗ್ಗೆ ಏನ್ ಅನ್ಕೊಂಬೇಡ. ಇಂತ ಥ್ರೆಟ್ ಇದೆ ಸ್ಟ್ರಾಂಗ್ ವರ್ಡ್ ಕಣೋ. ಮೇಡಮ್, ಯಾಕಂಗೆ ಕೂಗಾಡ್ತೀರಾ? ಚಿಕ್ಕ ಬಾಸ್, ನನಗೆ ಹೊಟ್ಟೆ ಹಸಿತಾ ಇದೆ. ಇಲ್ಲಿರೋ ಪ್ರಾಣಿಗಿಂತ ಹೊರಗಿರೋ ನನ್ನ ಪ್ರಾಣಿನೇ ಎಷ್ಟೋ ಮುಖ್ಯ. ನಾನು ಅಲ್ಲಿಗೆ ಹೋಗ್ತೀನಿ. ನಾನು ಇದನ್ನ ಯಾರು ಹೇಳಿದ್ರು ತಲೆ ಕೆಡಿಸ್ಕೊಬೇಡ. ನಾನು ಇಲ್ಲಿ ಬಂದಿದ್ರೆ ಸೀರಿಯಸ್ಲಿ ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಟಾರ್ಗೆಟ್ ಯಾರು ಯಾರನ್ನ ಮಾಡ್ತಾ ಇದ್ದಾರೆ ಅಂತ ಚಿಕ್ಕ ಬಾಸ್ಗೂ ಗೊತ್ತು. ಆಯ್ತು ಬಿಡಿ, ಯಾರು ಟಾರ್ಗೆಟ್ ಮಾಡ್ತಿದ್ದೀರ ಅಂತ ಅನಿಸ್ತಿದೆ ನಿಂಗೆ ಇವಾಗ? ಟಾರ್ಗೆಟ್ ಯಾರು ಮಾಡ್ತಲ್ಲ, ನೀನು ಹಂಗೆ ಅನ್ಕೋತಾ ಇದೀಯ ಅಷ್ಟೇ. ಪ್ರವೀಣ್, ಎಲ್ಲರೂ ನನ್ನ ಟಾರ್ಗೆಟ್ ಮಾಡ್ತಿದ್ದ. ನನ್ಗೆ ಯಾಕೆ ಇಲ್ಲಿ ಇಲ್ಲ ಬಿಡು. ಅನ್ನಿಸ್ತಿದೆ. ಸಂಜೆ 7:30. ಇಲ್ಲಿ ಸಚಿನ್ ಮತ್ತು ಚೇತನ್ ಕಂಟೆಂಟ್ಗೋಸ್ಕರ ಜಗಳ ಆಡುತ್ತಿದ್ದಾರೆ. ನಾನು ಏನ್ ಮಾಡಿದ್ದೀನಿ ಹೇಳಿ ಅಲ್ಲ. ಎಕ್ಸಾಮ್ ಅಲ್ಲಿ ಕಾಪಿ ಹೊಡ್ಕೊಂಡ್ ಬಂದಿದ್ದು ಯಾರಿಗೂ ಗೊತ್ತಾಗಲ್ಲ ಅಂತ ಅನ್ಕೊಂಡ್ಯಾ? ಸಚಿನ್, ನೀವು ಹೊರಗಡೆ ವಿಷಯ ಇಲ್ಲಿ ಮಾತಾಡ್ಬೇಡಿ. ಸಚಿನ್, ಅದನ್ನ ಬೇಕಾದ್ರೆ ಕೇಳಿ, ಇಲ್ಲಿ ಯಾರೋ ಉಚ್ಚೆ ಮಾಡಬೇಡಿ. ಸೀಟ್ ಮೇಲೆ ಯಾರೋ ಉಚ್ಚೆ ಮಾಡಬೇಡಿ. ಸೀಟ್ ಮೇಲೆ ತುಂಬಾ ಉಚ್ಚೆ ಬಿದ್ದಿದೆ. ಪ್ಲೀಸ್, ಯಾರು ಕ್ಲೀನ್ ಮಾಡಕ್ ಆಗಲ್ಲ. ಎಲ್ಲರಿಗೂ ಇನ್ಫೆಕ್ಷನ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಪೀಪಲ್ ಲಿಸನ್. ಅವರು ಹೇಳಿದ್ರಲ್ಲಿ ಪಾಯಿಂಟ್ ಇದೆ. ಆಕ್ಚುಲ್ ಆಗಿ ಯು ಶುಡ್ ಫಾಲೋ ಟಾಯ್ಲೆಟ್ ಎಟಿಕೇಟ್ಸ್, ಆಯ್ತಾ? ಯು ಹ್ಯಾವ್ ಟು ಟೇಕ್ ಔಟ್ ದ ಸೀಟ್ ಕವರ್ ಅಂಡ್ ಪೀ. ಸುಸು ಆಗುವ ಅವಾಗ ಇಟ್ಸ್ ವೆರಿ ಅನ್ಹೈಜೆನಿಕ್ ವಾಟ್ ಯು ಆರ್ ಡೂಯಿಂಗ್. ಒಂದ್ ನಿಮಿಷ, ಅದು ಹುಚ್ಚ ಇದೆ ನೀನೇ ತಾನೆ? ದೊಡ್ಡ ಡೋಂಗಿ ಕಣೋ ನೀನು. ಏ ಏನ್ರಿ, ಯಾವಾಗ್ಲೂ ನಾನೇ ಟಾರ್ಗೆಟ್? ನಿಮ್ಗೆ ಉಚ್ಚೆ ಇದ್ರು ನಾನೇ ಪ್ರಾಬ್ಲಮ್, ನನ್ನ ಹೇರ್ ಸ್ಟೈಲ್ ಪ್ರಾಬ್ಲಮ್, ಮಾತಾಡಿದ್ರೆ ಪ್ರಾಬ್ಲಮ್, ನನ್ನ ಟಾರ್ಗೆಟ್. ಚಿಕ್ಕ ಬಾಸ್ ಕೇಳದ ಇವಾಗ? ಚೆಕ್ ಬಾಸ್ ಎಲ್ಲರೂ ಈ ಕೂಡಲೇ ಹಾಲ್ಗೆ ಬರಬೇಕೆಂದು ಅಪೇಕ್ಷಿಸುತ್ತಿದ್ದಾರೆ. ಮಗ, ಇವ್ರು MLA ತಾನೇ? ಇಲ್ಲಿಗೆ ಬರ್ಬೋದ ಅವರು? ಗೊತ್ತಿಲ್ಲ ಮಗ. ಲೋ, ಅವ್ರು ಇಲ್ಲೇ ಇದ್ರೆ ನಮಗೆ ಹೆವಿ ಕಾಂಪಿಟೇಷನ್ ಆಗ್ಬಿಡುತ್ತೆ ಕಣೋ. ಹೌದಲ್ವಾ? ಅವರೇ ಗೆದ್ಬಿಡ್ತಾರೆ. ಹೌದು. ನಮಸ್ಕಾರ ಬ್ರದರ್. ನಮಸ್ಕಾರ ಸಿಸ್ಟರ್. ಚೆನ್ನಾಗಿದ್ದೀರಾ? ಧನುಷ್ ಈಶ್ವರ್, ಚೆಕ್ ಬಾಸ್ಗೆ ಸ್ವಾಗತ. ಥ್ಯಾಂಕ್ ಯು ಸ್ಮಾಲ್ ಬಾಸ್. ಚೇತನ್, ಸ್ಟೋರ್ ರೂಮ್ಗೆ ಹೋಗಿ ಪಾರ್ಸಲ್ ತನ್ನಿ. ಚೆನ್ನಾಗಿದ್ದೀರಾ? ಥ್ಯಾಂಕ್ ಯು. ನಮ್ಮ ಚಿಕ್ಕ ಬಾಸ್ ಅವರು ಈ ಪಾರ್ಸಲ್ ಕೊಟ್ಟಿದ್ದಾರೆ. ಈ ಪಾರ್ಸಲ್ಲು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ ಪಾರ್ಸಲ್ ಏನಿದೆ ಅಂತ ನಿಮಗೆ ಗೊತ್ತಾ ಬ್ರದರ್, ಸಿಸ್ಟರ್? ನಿಮಗೆ ಗೊತ್ತಾ? ನಿಮ್ಗೆ ಯಾರಿಗಾದ್ರೂ ಗೊತ್ತಾ ಈ ಪಾರ್ಸಲ್ ಏನಿದೆ ಅಂತ? ಸರ್, ಪಾರ್ಸಲ್ ಓಪನ್ ಮಾಡಿದ್ರೆ ತಾನೇ ಗೊತ್ತಾಗೋದು ಒಳಗಡೆ ಏನಿದೆ ಅಂತ. ಕರೆಕ್ಟ್ ಅಲ್ವಾ? ಪಾರ್ಸಲ್ ಓಪನ್ ಆದರೆ ಪಾರ್ಸಲ್ ಏನಿದೆ ಅಂತ ಅರ್ಥ ಆಗುತ್ತೆ. ಹಾಗೆ ನೀನು ಓಪನ್ ಅಪ್ ಆದರೆ ನಿನ್ನ ಲೈಫ್ ಏನು ಅಂತ ನಿನಗೆ ಅರ್ಥ ಆಗುತ್ತೆ ಮಗ. ಅದೇ ಲೈಫ್ ಮಗ. ಅಲ್ಲ ಸರ್, ಸುಮ್ಮನೆ ಕಂಟೆಂಟ್ ಕೊಡಬೇಡ, ಕೊರಿತಾನೆ. ಇವಾಗ ಪಾರ್ಸಲ್ ಓಪನ್ ಮಾಡ್ತೀನಿ, ನಿಮಗೆ ಗೊತ್ತಾಗುತ್ತೆ ಏನಿದೆ ಅಂತ. ಇಡ್ಲಿನಾ?
ಅದೇ ಮಗ ಹೇಳೋದು, ಪಾರ್ಸಲಲ್ಲಿ ಇಡ್ಲಿ ಇತ್ತು ಅಂತ ಡಿಸಪಾಯಿಂಟ್ ಆಗಿದ್ಯಾ. ಅದೇ ಚಿಕನ್ ಬಿರಿಯಾನಿ ಇದ್ದಿದ್ರೆ ಜೋಲ್ ಸುರಿಸ್ಕೊಂಡು ಚಿಕನ್ ಬಿರಿಯಾನಿ ಅಂತ ನೋಡ್ತಿದ್ದೆ. ಅದು ಲೈಫ್ ಮಗ. ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು ಮಗ. ಎಕ್ಸ್ಪೆಕ್ಟೇಷನ್ ಹರ್ಟ್ಸ್, ಎಕ್ಸ್ಪೆಕ್ಟೇಷನ್ ಕಿಲ್ಸ್ ಮಗ. ಇಡ್ಲಿ ಯಾರಿಗಾದ್ರು ಬೇಕಾ? ನಿಮಗೆ ಬೇಕಾ ಸಿಸ್ಟರ್? ತಗೊಳ್ಳಿ. ಬೇಡ ಬೇಡ ಸರ್. ಯಾಕೆ ಯಾರಿಗೂ ಇಡ್ಲಿ ಬೇಡ? ಚಟ್ನಿನೇ ಇಲ್ವಲ್ಲ ಸರ್. ಕರೆಕ್ಟು, ಚಟ್ನಿ ಇಲ್ಲ ಅಲ್ವಾ? ಚಟ್ನಿ ಇದ್ರೇನೆ ಇಡ್ಲಿಗೆ ವ್ಯಾಲ್ಯೂ ಮಗ. ನನ್ನ ಮೋಟಿವೇಶನ್ ಇದೆ ನಿನ್ನ ಲೈಫಿಗೆ ವ್ಯಾಲ್ಯೂ ಮಗ. ನನ್ನ ಮೋಟಿವೇಶನ್ ನಿನ್ನ ಲೈಫಲ್ಲಿ ಅಡಾಪ್ಟ್ ಮಾಡ್ಕೊ ಮಗ, ಬೆಳಿತೀಯಾ. ನೀನ್ ಯಾಕೆ ಹೇಳ್ತಾ ಇದ್ಯಾ? ನಾನು ಹೇಳಕ್ ಶುರು ಮಾಡಿಲ್ಲ ಅಂದ್ರೆ ಅವ್ರ ಮಾತು ನಿಲ್ಸಲ್ಲ. ಅದಕ್ಕೆ ನಾನು ಹೇಳ್ತಿದ್ದೀನಿ. ಊಟ ಮಾಡ್ಬೇಕಾದ್ರೆ ನಿದ್ದೆ ಮಾಡಬಾರ್ದು. ಧನುಷ್ ಈಶ್ವರ್, ನಿಮ್ಮ ಸಮಯ ಮುಗಿದಿದೆ, ನೀವಿನ್ನು ಹೊರಡಬಹುದು. ಸಣ್ಣದಾಗಿ ಮುಗಿಸ್ಬಿಡ್ತೀನಿ ಚಿಕ್ಕ ಬಾಸ್. ಕೇಳಿಸ್ಕೊಂಡ ಬ್ರದರ್? ಕೇಳಿಸ್ಕೊಂಡ್ರ ಸಿಸ್ಟರ್? ಅರ್ಧ ಗಂಟೆ ನಾನು ಮುಂಚೆ ಬಂದಾಗ ನನಗೆ ಟೈಮ್ ಇತ್ತು, ಆದರೆ ಇವಾಗ ಹೊರಡು ಅಂತ ಹೇಳ್ತಿದ್ದಾರೆ. ಹಾಗೆ ಲೈಫು. ರೈಟ್ ಲೆಗ್ ಮುಂದೆ ಬಂದಾಗ ಲೆಫ್ಟ್ ಲೆಗ್ ಹಿಂದೆ ಬರುತ್ತೆ, ಲೆಫ್ಟ್ ಲೆಗ್ ಮುಂದೆ ಬಂದಾಗ ರೈಟ್ ಲೆಗ್ ಹಿಂದೆ ಬರುತ್ತೆ. ಅವಾಗ ಹೇಳುತ್ತೆ ರೈಟ್ ಲೆಗ್ ನಾನು ಮುಂದೆ ಬರಬೇಕು ಅಂತ. ಅಪ್ಸು ಡೌನ್ಸು ಲೈಫಲ್ಲಿ ಇದ್ದೇ ಇರುತ್ತೆ ಮಗ. ರೈಟು ಲೆಫ್ಟು ಹೋಗ್ತಾನೇ. ನಾನು ಮುಂದೆ ಹೋದ್ರೆ ಹಿಂದೆ ಬರ್ಬೋದು, ನನಗೆ ರಿವರ್ಸ್ ಗೇರ್ ಇದೆ. ಆದರೆ ಲೈಫಲ್ಲಿ ನೀನು ಒಂದ್ಸಲ ಮುಂದೆ ಹೋದ್ರೆ ಹಿಂದೆ ಬರೋಕ್ಕಾಗಲ್ಲ ಮಗ. ರಿವರ್ಸ್ ಗೇರ್ ಇಲ್ಲ. ಅದಕ್ಕೆ ಲೈಫಲ್ಲಿ ಅಡಾಪ್ಟ್ ಮಾಡ್ಕೋ, ಕಲ್ತ್ಕೋ. ನನ್ನ ಮೋಟಿವೇಶನ್ನ ನಿನ್ನ ಲೈಫ್ಗೆ ಇನ್ಕಾರ್ಪೊರೇಟ್ ಮಾಡ್ಕೋ, ಮುಂದಕ್ಕೆ ಹೋಗ್ತಾ ಇರೋ. ನನ್ನ ಕ್ಷೇತ್ರದಲ್ಲಿ ಯಾರು ಕೂಡ ಉಪವಾಸ ಮಲಗಬಾರ್ದು, ನಾನು ಉಪವಾಸ ಮಲಗಲ್ಲ. ಅದಕ್ಕೆ ಚಟ್ನಿ ಇಲ್ಲದೆ ಇಡ್ಲಿ ತಿನ್ಕೊಂಡು ಹೋಗ್ತೀನಿ ಮಗ. ಬಾಯ್ ಮಗ. ರಾತ್ರಿ 9:30. ಅಲ್ಲಮ್ಮ, ನಾವಿಬ್ರು ಫ್ರೆಂಡ್ಸೇ. ಆದರೆ ಹೊರಗಡೆ ನೋಡೋ ಜಗತ್ತು ನಮ್ಮನ್ನು ಒಳ್ಳೆ ಕಪ್ಪಲು, ಕ್ಯೂಟ್ ಕಪ್ಪಲು, ಚೆನ್ನಾಗಿದೆ ಪೇರ್ ಅಂದ್ಕೊಳಲ್ವಾ? ಹಾಗೇನಿಲ್ಲ ಪ್ರವೀಣ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಷ್ಟೇ. ಅಲ್ಲ ಕರೆಕ್ಟ್, ನಾವಿಬ್ರು ಬೆಸ್ಟ್ ಫ್ರೆಂಡ್ಸೇ. ಹೊರಗಡೆ ಇರೋರು ಏನು ಅನ್ಕೋತಾರೆ ಇವಾಗ? ಪ್ರವೀಣ ಹಾಗೇನು ಅಂದ್ಕೊಳಲ್ಲ, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. ಸಾರಿ, ನೋಡಿಲ್ಲ. ನಾವು ಇಷ್ಟಪಡುವವರು ನಮ್ಮನ್ನು ಇಷ್ಟಪಡುವುದಿಲ್ಲ. ಒಂದು ವೇಳೆ ಅದು ಇಷ್ಟಪಟ್ಟರೂ ಫ್ರೆಂಡ್ ಆಗಿ ಮಾತ್ರ. ಇಷ್ಟ ಪ್ರೀತಿಗಳ ನಡುವೆ ಎಲ್ಲರನ್ನೂ ಸಮಾನವಾಗಿ ನೋಡು ಎನ್ನುತ್ತಿದ್ದಾರೆ ಚಿಕ್ ಬಾಸ್. ಮನೆ ಸಾಮಗ್ರಿ ಉಳಿಸ್ಕೊಳ್ಳಲು ಚಿಕ್ ಬಾಸ್ ಒಂದು ಆದೇಶ ಕೊಟ್ಟಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಇದರ ಅನುಸಾರ ಮನೆಯ ಎಲ್ಲ ಸದಸ್ಯರು ಚಿಕ್ ಬಾಸ್ ಮುಂದಿನ ಆದೇಶದವರೆಗೂ ಸೋಫಾ ಮೇಲೆ ನಿಂತ್ಕೊಳ್ಳಬೇಕು ಹಾಗೂ ನೆಲದ ಮೇಲೆ ಕಾಲಿಡುವಂತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ದಾರೆ. ಬೆಳಗ್ಗೆ 8:30. ಅಯ್ಯಪ್ಪ, ತಡ್ಕೊಳಕ್ ಆಗ್ತಾ ಇಲ್ಲ ನನ್ನ ಕೈಲಂತೂ. ಮೊದ್ಲಿ ಟಾಸ್ಕು ಅಂತ ಗೊತ್ತಾಗಿದ್ರೆ ನನ್ ಅಲ್ಲೇ ಹೋಗ್ಬಿಟ್ಟು ಬರ್ತಾ ಇದೆ, ಟಾಯ್ಲೆಟ್ಗಾದ್ರೂ ಹೋಗ್ಬಿಟ್ಟು ಬರ್ತದೆ. ತಡ್ಕೊಳಕ್ ಏನ್ರ ನೀವು ಮುಖಕ್ಕೆಲ್ಲ ನೀರು ಹಾಕ್ತಿರ? ಲೇ ತಗೊಳ್ಳೋ ಪ್ರೋಟೀನ್ ಚೆಕ್ ಕುಡಿಯೋ, ಅಡ್ಜಸ್ಟ್ ಮಾಡ್ಕೊಳ್ಳೋ. ಬೇಡ ಕಣಲೇ, ಈಗ ಬರೀ ಹಿಂದೆ ಬರ್ತೈತೆ, ಅದು ಕುಡಿದ್ರೆ ಮತ್ತೆ ಮುಂದೆನೂ ಬರುತ್ತೆ. ಬಡ್ಡತ್ತದ ಹಿಂಗೆ ಆಗ್ಬೇಕಾ? ನಮ್ಮೂರ ಕಡೆ ಆಗಿದ್ರೆ ಹೊಲ್ತಕರು ಹೋಗ್ಬೋದಾಗಿತ್ತು. ಬೆಳಗ್ಗೆ 9:30. ದಿದ್ದಿರಿ 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 ತೈ ಜಿಂಗ ಜಿಂಗಾಲೆ ದಿದ್ದಿರಿ 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 ತೈ ಜಿಂಗಿ ಜಿಂಗಾಲೆ. ಐನು ನಂಗೆ ಬರುತ್ತೆ, ಇದು ಬರುತ್ತೆ. ಹಾಡು. ಎಲ್ಲೋ ಜಂಬರಿ ನರುಮಾನಿ, ಎಲ್ಲೋ ಜಂಬರಿ ನರುಮಾನಿ, ಎಲ್ಲೋ ಜಂಬರಿ ನರುಮಾನಿ, ಎಲ್ಲೋ ಜಂಬರಿ ನರುಮಾನಿ. ಇಸ್ಕಾನಿ, ನಿಮ್ಮ ಹಾಡು ಕೇಳಿದ ಮೇಲೆ ನಾವೇ ಹಾಡಾಕಲು ತೀರ್ಮಾನಿಸಿದ್ದೇವೆ. ಚಿಕ್ ಬಾಸ್, ನಂಗೆ ತಡ್ಕೊಳಕ್ ಆಗ್ತಾ ಇಲ್ಲ ಚಿಕ್ ಬಾಸ್, ನಂಗೆ ಆಗ್ತಾನೆ ಇಲ್ಲ. ಅಪ್ಪ, ಇವಾಗ ಸ್ವಲ್ಪ ಸಮಾಧಾನ ಆಯ್ತು ಚಿಕ್ ಬಾಸ್. ಜೋಕಾಲಿ ಅವರೇ, ನಿಮ್ಮ ಅಪಾನವಾಯು ಪ್ರಭಾವದಿಂದ ಮನೆಯವರಷ್ಟೇ ಅಲ್ಲ, ನಮ್ಮ ತಂಡದವರು ಕೂಡ ಮೂರ್ಛೆ ಹೋಗಿದ್ದಾರೆ. ಹಾಗಾಗಿ ಮನೆಯ ಸಾಮಗ್ರಿಗಳಿಂದ ಅವರೆಕಾಳು, ಕಡಲೆಕಾಳು ಪ್ಯಾಕೆಟ್ಸ್ಗಳನ್ನು ಚಿಕ್ ಬಾಸ್ ಹಿಂಪಡೆಯುತ್ತಿದ್ದಾರೆ. ಚಿಕ್ ಬಾಸ್, ಏನೋ
ಕಾಮಿಡಿಗೋಸ್ಕರ ಮಾಡಿದೆ. ಬಟ್ ಈ ಲೆವೆಲ್ಗೆ ಇದಾಗುತ್ತೆ ಅಂತ ಗೊತ್ತಿಲ್ಲ ಚಿಕ್ಕ ಬಾಸ್, ನಿಜ ಗೊತ್ತಿಲ್ಲ. ಆದರೂ ತುಂಬ ಅರ್ಜೆಂಟ್ ಆಗ್ತಿದೆ ಚಿಕ್ಕ ಬಾಸ್. ಹಾರ್ದಿಕ್, ನೀನು ಗೊತ್ತಾ, ನಿನ್ನ ಫ್ರೆಂಡ್ ಇದ್ದಾಳಲ್ಲ ಗೀತಾ, ಅವಳು ಗೀತಾ ಅಲ್ಲ ಪುಂಗೀತ. ಅವಳು ಪುಂಗಿ ಓದ್ತಾ ಇರ್ತಾಳೆ, ನೀನು ಪೊಪ್ಪೆಟ್ ಥರ ಆಡ್ತೀಯ. ವಾವ್, ಫಸ್ಟು ನೀನು ಇಂಡಿವಿಜುವಲ್ ಗೇಮ್ ಆಡೋದನ್ನ ಕಲಿ. ಹೋ, ನಾನು ವುಮೆನ್ ಇರುವಾಗ ನನಗೆ ಆಡಕ್ ಬರಲ್ಲ ಅಂತ ನೀವು ಹೇಳ್ತೀರಾ. ದಟ್ ಈಸ್ ಡಿಫರೆಂಟ್ ಪೊಪ್ಪೆಟ್, ಓಕೆ? ಹೌದು, ನಿಂಗೆ ತಾಕತ್ತಿಲ್ಲ. ಹೋ, ವಾವ್, ಆರ್ ಯು ಸೇಯಿಂಗ್ ವುಮೆನ್ ಕ್ಯಾನ್ ಪ್ಲೇ? ಆಹಾ, ಎಷ್ಟು ಚೆನ್ನಾಗಿ ಪ್ಲೇಟ್ ಚೇಂಜ್ ಮಾಡಿದಲ್ಲ ನೋಡಿ. ನಾನು ಹಂಗೆ ಹೇಳಿದ್ನಾ? ಹಾಂ, ನೀನು ಹಂಗೆ ಹೇಳಿಲ್ಲ ಕಣೋ. ಇಸ್ಕಾನಿ, ಅವ್ನು ಹಂಗೆ ಹೇಳಿಲ್ವೇ? ನಾನು ಇಲ್ಲೇ ತಾನೇ ಇದ್ದೀನಿ. ಇವಾಗ ನಿನ್ ಟೂ ಫೇಸ್ ಏನಂತ ಕಾಣಿಸ್ತಾ ಇದೆ, ನೀನೇನು ಅಂತ ಗೊತ್ತಾಗ್ತಾ ಇದೆ ಇವಾಗ. ನಾನು ಇಲ್ಲೇ ಇದ್ದೆಲ್ಲ ಕಣೆ. ಅವನು ಆ ಥರ ಹೇಳೇ ಇಲ್ಲ. ಹೋ, ವಾವ್ ವಾವ್, ನೀನು ಒಂದು ಬಾಯ್ ಫ್ರೆಂಡ್, ನೀನು ಎಷ್ಟು ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ತೀಯಲ್ಲ. ಥು, 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 ನೀನೊಂದು ಬಾಯ್ ಫ್ರೆಂಡ್. ಥು, ಥು, ನೀನು ಲೋನ್ಲಿ ಫೀಲ್ ಆಗ್ತಿದೆ. ನನಗೂ ಹಂಗೆ ಫೀಲ್ ಆಗ್ತಿದೆ ಅಮೃತ ಅವರೇ. ನೀವು ಯಾವಾಗೂ ಲೋನ್ಲಿ ಫೀಲ್ ಆಗಬಾರ್ದು ನೋಡಿ. ನಿಮಗೆ ಬೇಜಾರಾಯಿತು ಅಥವಾ ಮಾತಾಡಬೇಕು ಅಂತ ಅನ್ನಿಸ್ತು ನನ್ನ ಜೊತೆ ಅಂತಂದರೆ ಇದ್ರ ಜೊತೆ ಮಾತಾಡಿ, ಓಕೆನಾ? ನನಗೆ ಆಡಕ್ ಬರೋದಿಲ್ಲ ಅಂತ ಹೇಳ್ತಾರೆ. ವುಮೆನ್ ಕ್ಯಾನ್ ಪ್ಲೇ. ಇಸ್ಕಾನಿ ಅಮೃತ, ಇಲ್ಲಿ ಕುತ್ಕೋ. ಇಸ್ಕಾನಿ ಕೂಲ್. ಏನಾಯ್ತು, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಾ? ಅವ್ನು ನನಗೆ ಅಂತ ವುಮೆನ್ ಕ್ಯಾನ್ ಪ್ಲೇ. ಅವನು ಒಬ್ಬ ಬಾಯ್ ಫ್ರೆಂಡ್. ಬರೀ ಸಮಾಧಾನ ಮಾಡಿ. ಏನೋ ಹೇಳ್ತಾ ಇದ್ದಾರೆ, ಸಮಾಧಾನ. ಏನಾಯ್ತಪ್ಪ? ಬಿಗ್ ಬ್ರದರ್, ಅವ್ನು ನನ್ನ ಸ್ಟ್ಯಾಂಡ್ ತಗೋತಿಲ್ಲ, ಅವ್ನು ಅವ್ರ ಸ್ಟ್ಯಾಂಡ್ ತಗೋತಾ ಇದ್ದಾನೆ, ನನ್ನ ಸ್ಟ್ಯಾಂಡ್ ತಗೋತಾ ಇಲ್ಲ. ಥು, ಥು. ಯಾರು? ಅವನೇ ನನ್ನ ಬಾಯ್ ಫ್ರೆಂಡ್ ಸೈಕಲ್. ಥು. ಏ ಸೈಕಲ್, ಬಾರೇ ಇಲ್ಲಿ. ಯಾಕೋ ಸ್ಟ್ಯಾಂಡ್ ಹಾಕಕ್ಕಾಗ್ಲಿಲ್ವಾ? ಅವನು ಏನೋ ಅಂದಿಲ್ಲಪ್ಪ ಇವಳಿಗೆ. ಹೋ, ಅವನೇನು ಹೇಳಲಿಲ್ಲಲ್ಲ. ಅವ್ರ ಸ್ಟ್ಯಾಂಡ್ ತಗೊಂಡು ನನ್ನನ್ನು ಡಿನೈ ಮಾಡ್ತಾ ಇದ್ದ ನೀನು. ಥು, ನೀನು ಒಬ್ಬ ಬಾಯ್ ಫ್ರೆಂಡ್. ಥು, ಥು. ಫಿಶ್, ಸ್ಟೇ ಅವೇ ಫ್ರಮ್ ಮೀ. ಥು, ಥು. ದೊಡ್ಡ ಸೈಕೋ ಥರ ಆಡಬೇಡ ನೀನು. ಸೈಕೋ. ಥು, ಥು. ಇಲ್ಲಮ್ಮ, ಅವ್ನು ಆ ಥರ ಏನು ಹೇಳಿಲ್ಲ, ತಲೆ ಕೆಡ್ಸ್ಕೊಂಬೇಡ. ಥು, ಅವ್ನು ಅವಾಗ ಅಂತ ಇವಾಗ ಸೈಕೋ ಅಂತ ಅಂದ ಅವನು. ಆಯ್ತಪ್ಪ, ನೀನು ಸಮಾಧಾನ, ನೀನು ಅಳ್ಬೇಡ, ಸರಿ ಹೋಗುತ್ತೆ ಬಿಡು. ಅವ್ನು ಯಾರು ಹೇಳಿದ್ರೆ ನೀನು ಆಗ್ಬಿಡ್ತೀಯಾ? ಸಿ, ದೇ ಡೋಂಟ್ ಎಕ್ಸಿಸ್ಟ್ ಹಿಯರ್, ಓಕೆ? ಜಸ್ಟ್ ಡಿಲೀಟ್ ದೆಮ್ ಫ್ರಮ್ ಯೋರ್ ಮೈಂಡ್. ಇಲ್ಲ, ಅವ್ನು ಸೈಕೋ ಅಂತ. ಅವ್ನು ನನ್ನ ಬಾಯ್ ಫ್ರೆಂಡ್ ಅದ. ಸ್ವಲ್ಪ ಇವಳಿಗೆ ಸಮಾಧಾನ ಮಾಡ್ತಾರೆ, ನಾನು ಸ್ನಾನ ಮಾಡ್ಕೊಂಡ್ಬರ್ತೀನಿ. ಇವಳಿಗೆ ಸಮಾಧಾನ ಮಾಡ್ಬೇಕಾ? ಇವಳು ಉಗಿತಾ ಇರೋ ರೇಂಜ್ ನೋಡಿದ್ರೆ ಇನ್ನೂ 10 ಸಲ ಸ್ನಾನ ಮಾಡಬೇಕು. ಇವಾಗ ತಾನೇ ಸ್ನಾನ ಮಾಡ್ಕೊಂಬಂದಿದ್ದೀನಿ ನಾನು. ನೀವು ಬೆಳಗ್ಗೆ 11:20. ಎಸ್. ಚಿಕ್ ಬಾಸ್, ಕೋನ್ ಪ್ರಶಾಸ್, ಏನು ಬರೆಯುತ್ತಿದ್ದೀರಾ? ಅದು ಚಿಕ್ಕ ಏನೋ ಮಾಡ್ತಾ ಇದೆಯಾ? ಏನಿಲ್ಲ ಅಣ್ಣ. ಏ ಪ್ರಶಾಸ್, ಅಲ್ಲಿ ಟಿಶ್ಯೂ ಪೇಪರೇ ಕಾಣಿಸ್ತಾ. ಏನೋ ಬರೀತಾ ಇದೆಯಾ? ಅದು ಏನಿಲ್ಲ ಅಣ್ಣ. ಏನು ಬರೀತಾ ಇದೆಯಾ ಹೇಳು. ಅಣ್ಣ ಏನಿಲ್ಲ ಅಂತ ಹೇಳ್ದೆ ಅಲ್ವಾ ಅಣ್ಣ. ಸರಿ. ಚಿಕ್ ಬಾಸ್, ಆ್ಯಕ್ಚುಲಿ ನಾನೊಂದು ಕೋಡ್ ಡಿಸೈನ್ ಮಾಡ್ತಿದ್ದೀನಿ ಚಿಕ್ ಬಾಸ್. ಅದೇನು ಮಾಡುತ್ತೆ ಅಂದರೆ, ಈ ಕೋಡ್ನ ನಾವು ಡ್ರೋನ್ಗೆ ಇಂಪ್ಲಿಮೆಂಟ್ ಮಾಡಿದಾಗ ವಿನಯ್ ಅಣ್ಣ ಅವ್ರು ಎಲ್ಲೇ ಇದ್ರೂ ಕೂಡ ಅವ್ರನ್ನ ಹುಡ್ಕೊಂಡು ಹೋಗಿ ಅವರ ಅಂಡ್ ಬ್ಲಾಸ್ಟ್ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ ಚಿಕ್ ಬಾಸ್. ಅವರ ಅಂಡ್ ಬ್ಲಾಸ್ಟ್ ಮಾಡುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತಾನೆ. ನನಗೆ ಬೇರೆ ಭಯ ಆಗ್ತಾ ಇದೆ ಅಲ್ಲಿ. ಅವನು ಏನು ಮಾಡ್ತಾ? ಚಿಕ್ ಬಾಸ್, ನಂಗೆ ಯಾಕೋ ಭಯ ಆಗ್ತಾ ಇದೆ ಚಿಕ್ ಬಾಸ್. ಆದಷ್ಟು ಬೇಗ ಚಿಕ್ ಬಾಸ್ ಮನೇನ ಡ್ರೋನ್ ಫ್ರೀ ಝೋನ್ ಮಾಡಿ. ಯಾಕಂದರೆ ಈ ಪ್ರಶಾಸ್ ಯಾಕೋ ನನಗೆ ಮತ್ತು ನನ್ನ ಬ್ಯಾಕ್ಗೆ ಬಗ್ನಿ ಗೂಟ ಇಡೋ ಥರ ಕಾಣಿಸ್ತಾ ಇದ್ದಾನೆ. ಥ್ಯಾಂಕ್ ಯು ಚಿಕ್ ಬಾಸ್. ಇಲ್ಲಿ ಬೊಂಬೆ ಆಟವಯ್ಯ ಟಾಸ್ಕ್ ನಡೀತಾ ಇದೆ. ಏನು ಮಾಡ್ತಿದ್ದೀರಾ? ಇದು ಕೂದಲೆಲ್ಲ ಕವರ್ ಆಗಿದೆ, ಹಿಂಗೆ ಹಿಂದಕ್ಕೆ ಹಾಕೊಳ್ಳಿ. ಯಾಕೆ? ಅದು ಶೇಕ್ ಆಗುತ್ತೆ, ಗೊತ್ತಾಗಲ್ಲ ನಮಗೆ ಎಕ್ಸ್ಪ್ರೆಷನು. ಹೇಳ್ದಷ್ಟು ಮಾಡಿ. ಏನೋ ಕಿವಿ ಶೇಕ್ ಆದದ್ದು ನೋಡ್ಬೇಕಾ? ಹೌದು, ಮತ್ತೆ ಏನೋ ಹೇಳ್ದಷ್ಟು ಮಾಡಿ. ಫಸ್ಟು ಇದೆಲ್ಲ ಕವರ್ ಮಾಡಿ. ಇಲ್ಲ, ನನಗೆ ಚಳಿ ಆಗುತ್ತೆ. ಸರಿ, ನಾನು ಕಾಟನ್ ಕೊಡ್ತೇನೆ. ಹಾಂ ಸರಿ, ಜಾಸ್ತಿನೇ ಕೊಡಿ. ತಗೊಳ್ಳಿ. ಅಷ್ಟು ಬೇಕಾಗುತ್ತೆ ಕೊಡಿ. ಅರೆ, ಗಂಡಸ್ತಾನ ಏನೋ ಗಂಡಸ್ತಾನ. ಮನೆಗೆ ಹೋಗಿ ಟಿವಿ ಹಾಕಿ ನೋಡು, ಸ್ಲೋ ಮೋಷನ್ ಅಲ್ಲಿ ಎತ್ತ ಹಾಕೋದು ಕಾಣತ್ತೆ.
ಏನಂದ್ರೆ ಬಕೆಟ್ ನಾನು ಬಕೆಟು ನೀನ್ ಮಾತ್ರ ಏನೋ ಕ್ರಶ್ ಅನ್ಕೊಂಡು ಕರ್ನಾಟಕ ಕ್ರಶ್ ಅನ್ಕೊಂಡು ಕರ್ನಾಟಕ ಕ್ರ್ಯಾಕ್ ಇಂದ ಬಿದ್ದಿದ್ಯಲ್ಲ ನೀನು. ಕರ್ನಾಟಕ ಕ್ರ್ಯಾಕ್ ಕಣವಳು. ನೋಡಿ ಅವ್ರ ಕಾಲ್ ಬೇಡ ಶೇಕ್ ಆಗ್ತಿದೆ. ಪಾಯಿಂಟ್ ದಿಸ್. ಇಲ್ಲ ನೋ ಅವ್ರ ಶೂ ಆಗಿ ನಿಮ್ ಕಾಲ್ಗಳಿಂದ ಕಾಣಿಸ್ತಿದೆ. ನೋಡಿ ಐ ಕ್ಯಾನ್ ಸೆನ್ಸ್ ಇಟ್. ನೋಡಿ ಅದು ಕಾಣಿಸ್ತಾನೆ ಇಲ್ಲ. ಹೌ ಕ್ಯಾನ್ ಯು ಸೆನ್ಸ್ ಇಟ್? ನೋ ಯು ಕ್ಯಾನಾಟ್ ರೈಟ್ ಪ್ಲೀಸ್. ಯಾಕೆ ಅರ್ಥ ಆಗ್ತಿಲ್ಲ? ನೋಡಿ ಸರಿಯಾಗಿ ನೋಡಿ. ನಾನು ಪಾಯಿಂಟ್ ಮಾಡ್ತೀನಿ. ಇಲ್ಲ ನಾನು ಪಾಯಿಂಟ್ ಮಾಡ್ತೀನಿ. ಬೇಡ. ಗೀತಾ ಏನೋ ನನಗೆ ಯಾವಳೆ ಅಂತಂತೀಯ? ಯಾವಳೆ? ನೀನ್ ಯಾವಳೆ? ನಂಗೆ ಅರ್ಥ ಆಗಿಲ್ಲ. ನೀನ್ ಯಾವಳ ಗುರು? ಬಕೆಟ್ ಅಂತೀಯ. ನನ್ನ ಅಲ್ಲಿ ಕುತ್ಕೊಂಡಿದ್ದಾನಲ್ಲ ಅವನು ಬಕೆಟ್. ನಿಂಗೆ ಗೊತ್ತಾಯ್ತಾ ಇವಾಗ? ಬಕೆಟ್ ನನ್ನನ್ನೇ ಅಂತೀಯ ಅಮ್ಮ ನೀನು? 21 ವರ್ಷದಿಂದ ನಾನು ಈ ಇಂಡಸ್ಟ್ರಿಯಲ್ಲಿ ಇದ್ದೀನಿ ಗುರು, ಗೊತ್ತಾಯ್ತಾ ನಿನಗೆ? ನೀನೇನು ಅನ್ಕೊಂಡ್ಬಿಟ್ಟಿದ್ಯಾ? ಜಸ್ಟ್ ಸೋ ಬ್ಯೂಟಿಫುಲ್, ಜಸ್ಟ್ ಸೋ ಎಲಿಗೆಂಟ್, ಲುಕಿಂಗ್ ಲೈಕ್ ಅ ವಾವ್ ಅಂತ ಅನ್ಕೊಂಡಿದ್ಯಾ? ನೀನು ವಾವ್ ಅಲ್ಲ ಗುರು, ಅರ್ಥ ಆಯ್ತಾ ನಿನಗೆ? ನೋಡಿ ಕೌನ್ ಪ್ರಶಾಸ್, ಅದು ಸ್ಪೆಟ್ ಎಲ್ಲ ಶೇಕ್ ಆಗ್ತಿದೆ. ಕೌಂಟ್ ಮಾಡಿ. ಇಲ್ಲ ನೀವು ಅದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಾ? ಫಸ್ಟ್ ಆಫ್ ಆಲ್ ನಿಮ್ಗೆ ಯಾಕೆ ಹೇಳಿದ ಅರ್ಥ ಆಗ್ತಿಲ್ಲ? ಯಾವುದನ್ನು ಇಲ್ಲ ನೀವು ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅದನ್ನ ಹೆಂಗ್ ಕನ್ಸಿಡರ್ ಮಾಡ್ತೀರಾ ನನ್ಗೆ ಹೇಳಿ. ಅಲ್ಲಿ ನೋಡಿ, ಫಸ್ಟ್ ನೋಡಿ. ನೋ ಐ ಆಮ್ ಸಾರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ನೋ ಪ್ಲೀಸ್. ನಾನು ಕೌಂಟ್ ಮಾಡ್ತೀನಿ ಪ್ರಶಾಸ್. ಅದೇನು ಹೇಳಿದ್ರು ಏನೋ ಕೇಳಿಸ್ಲೇ ಇಲ್ಲ ನನಗೆ. ಹೌದಾ? ಈ ಕಣ್ಣಲ್ಲಿ ಕಾವೇರಿ ನೀರೇ ಹರಿತಾ ಇದೆ. ಡೌ ಮಾಡಿಬಿಡ ನಡಿ. ಮುಗೀತು, ಒಂದು ನಿಮಿಷ. ತುಂಬ ಚೆನ್ನಾಗಿ ಮಾತಾಡಿದ್ರಿ. ಈ ಕ್ರ್ಯಾಶು ಸಕ್ಕದಾಗಿತ್ತು ರೈಮಿಂಗು. ಆದರೆ ಈ ಕ್ರಶ್ ಅಂತ ಹೇಳೋದಕ್ಕೆ ಮುಂಚೆ ಬ್ರಷ್ ಮಾಡ್ಕೊಂಬನ್ನಿ ಬ್ರೋ. ತಡೆಗಾಗ್ತಿರ್ಲಿಲ್ಲ. ಸಾರಿ ಬ್ರೋ, ಅದು ಎಕ್ಸೈಟ್ಮೆಂಟಲ್ಲಿ ಹಂಗೆ ಬಂದ್ಬಿಟ್ಟೆ ನಾನು. ಓಕೆ ಸಾರಿ. ಪರಲ್ಲ. ಬಕೆಟ್ 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 ಬಕೆಟ್. ಚಮಚ ಇರೋದು ತಿನ್ನಕ್ಕೆ, ಹಿಡ್ಕೊಳಕ್ಕಲ್ಲಮ್ಮ. ನೋಡಿ ಅವರ ಮೀಸೆ ಶೇಕ್ ಆಗ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಏನ್ರಿ ಮಾತಾಡ್ತೀರಿ? ಮೀಸೆ ಹೆಂಗ್ರಿ ಶೇಕ್ ಆಗ್ತದೆ? ಇಲ್ಲ, ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ನಿಮ್ಗೇನು ಅರ್ಥ ಆಗಲ್ವಾ? ಇಲ್ಲ, ದಯವಿಟ್ಟು ಒಂದ್ಸಲ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಕೌನ್ ಪ್ರಶಾಸ್ ಅವರೇ, ಏನೇನೋ ಮಾತಾಡಬೇಡಿ. ಮೀಸೆ ಹೇಗ್ರಿ ಅಲ್ಲಾಡುತ್ತೆ? ನೋ, ಐ ಕನ್ಸಿಡರ್ ಇಟ್. ಐ ಆಮ್ ಸಾರಿ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಐ ಆಮ್ ಸಾರಿ. ಏನಂದೆ? ಬಳೆಗಳ ರಾಜ. ಹೌದು, ಇವನು ಬಳೆ ಹಾಕೊಂಡಿದ್ದಾನೆ. ಇವನು ಬಳೆಗಳ ರಾಜನೇ. ಆದ್ರೆ ನೀನು ಈ ಬಕೆಟ್ಗಳೆಲ್ಲ ಇಟ್ಕೊಂಡು ಓಡಾಡ್ತಾ ಇದೆಯಲ್ಲ, ನೀನು ಬಕೆಟ್ಗಳ ರಾಜನಾ? ಹಾರ್ಟ್ ಬೀಟ್ ಜಾಸ್ತಿ ಆಗ್ತದೆ, ಎಮೋಷನಲ್ ಆಗಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಏನ್ರಿ ಮಾತಾಡ್ತೀರಿ? ಹೇ, ಅವ್ರ ಹಾರ್ಟ್ ಬೀಟ್ ನೀವೇನು ಡಾಕ್ಟ್ರಾ? ಐ ಕಾಂಟ್ ಡಿಸ್ಕ್ಲೋಸ್ ಇಟ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ಏನೇನೋ ಮಾತಾಡ್ಬೇಡ ಪ್ರಶಾಸ್. ಐ ಆಮ್ ಡೂಯಿಂಗ್ ದಿಸ್. ಯಾ, ಬರೀ ಪ್ಲೀಸ್. ನೋ. ಏನ್ ಮಾತಾಡ್ತಾರೆ ಇವರೆಲ್ಲ? ಸಂಜೆ 4 ಗಂಟೆ ಇಷ್ಟಪಡ್ತಾನೆ ಸ್ನೇಹಿತರೆ. ಗುಡ್ ಮಾರ್ನಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತಾನೆ. ವಿಂಟರ್ ಸೀಸನ್ ಇರೋದ್ರಿಂದ ಸ್ಟ್ರೀಟ್ ಫುಡ್ ಟಾಸ್ಕ್ ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಸ್ನೇಹಿತರೆ. ಕಂಡೀಷನ್ಸ್: ಈ ಕೊಟ್ಟಿರುವ ಐಟಮ್ಸ್ನಲ್ಲಿ ಕ್ವಾಲಿಟಿ, ಕ್ವಾಂಟಿಟಿ, ಶೇಪ್ ಮತ್ತು ಲೆಸ್ ಆಯಿಲಿ ಇರಬೇಕು. ರಾತ್ರಿ 8:30. ಫೇರ್ ಆಗಿ ಆಡೋಣ ತಾನೆ? ಹಲೋ, ಎಕ್ಸ್ಕ್ಯೂಸ್ ಮೀ, ನಾನು ಫೇರ್ ಆಗಿದ್ದೀನಿ. ಫೇರ್ ಅಲ್ಲಿ ಹಚ್ಕೊಂಡೆ ಫೇರ್ ಆಗಿದ್ದೀನಿ. ಏನೇ ಮಾತಾಡ್ತಿದ್ಯಾ ನೀನು? ಸಿಂಗ್ಯುಲರ್ ಆಗಿ ಮಾತಾಡಬೇಡಿ. ನೀನು ಸಿಂಗ್ಯುಲರ್ ಆಗಿ ಮಾತಾಡಬೇಡ. Is this fair? This is fair for you. Are you fair? Yes, Are you I'm fair? I'm fair. ಫೇರ್ ಅಲ್ಲಿ ಹಚ್ಕೊಂಡೆ ಫೇರ್ ಆಗಿದ್ದೀನಿ. ಯಾವನ್ ಏನು ಅಂತ ಇದೆಯಾ? ಯಾವನೇ ಹೋಗಿಲೆ ಏನು ಅನ್ಕೊಂಡಿದ್ಯಾ ನೀನು? ಹೋಗಲ್ಲೋ. ಯಾವನ್ಗೆ ಮಾತಾಡ್ತಾ ಇದೆಯಾ ಸಿಂಗ್ಯುಲರ್ ಆಗಿ? ಹೋಗ್ತಿಲ್ಲೇ ಏನೇ ಬಳೆ ಹಾಕೊಂಡು ಆಡೋದಲ್ಲ, ಹೋಗಿಲ್ಲೇ. ಸುಮ್ಮನೆ ಎಲ್ಲ ನನ್ನ ಹತ್ರ ಇಟ್ಕೊಂಬೇಡ ಕಡೆ, ಸರಿ ಇರಲ್ಲ ನೋಡು. ಏನೇನ್ ಪ್ರಾಬ್ಲಮ್? ನೀನ್ ಮಾತಾಡ್ಬೇಡ, ಜಾಸ್ತಿ ಮಾತಾಡ್ಬೇಡ. ಸಿಂಗ್ಯುಲರ್ ಆಗಿ ಮಾತಾಡೋದೆ. ನೀನು ಒಂದು ಬಾಯ್ ಫ್ರೆಂಡ್, ಅವ್ರಿಗೆ ತರಕಾರಿ ತಂದು ಕೊಡ್ತೀಯ, ನನ್ನ ಕಡೆ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ನಾನು ಅವ್ರ ಟೀಮ್ ಗೊತ್ತಿಲ್ಲ ನಿಂಗೆ? ಓ ಹೌದಾ? ಓಕೆ, ಹೋಗು, ಅವ್ರಿಗೆ ಸಪೋರ್ಟ್ ಮಾಡು. ಸೈಕೋ ತರ ಆಡ್ತಾಳೆ. ಯು ಕಾಲ್ ಮಿ ಅಗೇನ್ ಸೈಕೋ? ಯಾರನ್ನ ತಳ್ತಾ ಇದ್ಯಾ? ಯಾರನ್ನ ತಳ್ತಾ ಇದ್ಯಾ? ಬಳೆಗಳು ಕಟ್ಕೊಂಡು ಬಳೆಗಳ ರಾಜನ್ ತರ ಆಡೋದಲ್ಲ. ನೋಡು, ನಾನು ಬಳೆ ಹಾಕೊಂಡಿದ್ದೀನಿ. ನಾನ್ ನಿನ್ನ ಹತ್ರ ಹೇಳಿಲ್ಲ, ಇವನ್ಗೆ ಹೇಳಿದ್ದು. ಆಡೋ ಗಂಡಸ್ತರ ಆಡು. ಏನು
ಬರೋ ಗಂಡ್ಸೆ ಏನೋ ಗಂಡಿಸ್ತಾನ ಗಂಡಸ್ತಾನ ಯಾವನ್ಗೆ ಯಾರ್ಗೆ ಆಕ್ಷನ್ ಮಾಡ್ತಾ ಇದ್ಯಾ? ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾನೆ, ಫ್ಯಾಮಿಲಿ ಬಗ್ಗೆ ಮಾತಾಡ್ತಾ ಇದ್ದಾನೆ. ಫ್ಯಾಮಿಲಿ ಬಗ್ಗೆ ಗಂಡಸ್ತಾನ ಆಡೋದು ಹೊರಗಡೆ ಬರೋ ಗಂಡಸ್ತಾನ ನಾನೇ ತೋರಿಸ್ತೀನಿ. ಯಾರು ತಿನ್ನಕ್ ಹೇಳಿದ್ ನಿಮ್ಗೆ? ರೂಲ್ ಬುಕ್ ಅಲ್ಲಿದೆ, ನಾನು ತಿಂತಾ ಇದ್ದೀನಿ. ಏನ್ ಮಾಡ್ತಿದ್ದೀರಾ ಗೊತ್ತಾ ನಿಮ್ಗೆ? ಏನ್ ಮಾಡ್ತೀನಿ? ರೂಲ್ ಅಲ್ಲಿ ಏನಿದೆ ಅದೇ ನಾನು ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಏನೇನೋ ಮಾತಾಡ್ತಿರಲ್ರಿ. ಹೌದಾ? ನಾನು ಎತ್ಕೊಂತೀನಿ. ಬೇಡ ಮಗ, ನಾನು ಇರೋ ರೈಟಿಂಗ್ ನಾನು ಒಂದು ತಗೊಂಡ್ರೆ ಸಾಕು. ನೀನ್ ಇರೋದಕ್ಕೆ ಫುಲ್ಲು ತಗೊಳ್ಬೇಕಾಗತ್ತೆ. ಬೇಡ ಯಾವನ್ ಬರ್ತೀರಾ ಬಂದ್ರು, ಜಾಪಲ್ ಮಾತ್ರ ಹಾಕ್ಬಿಡ್ತೀನಿ ನೋಡಿ. ಟಚ್ ಮಾಡಬೇಡಿ. ಆಲೂಗೆಡ್ಡೆ ಬೋಂಡದಲ್ಲಿ ಆಲೂ ಇಲ್ಲ, ರಿಜೆಕ್ಟ್. ಆಲೂ ಇದೆ, ಮೆಣಸಿನಕಾಯಿ ಬಜ್ಜಿ ಉದ್ದ ಇಲ್ಲ, ರಿಜೆಕ್ಟ್. ಪರ್ಫೆಕ್ಟ್ ಆಗಿದೆ. ಪ್ಲೀಸ್ ಟಚ್ ಮಾಡಬೇಡಿ. ನೋಡಿ, ರೆಸ್ಪೆಕ್ಟ್ ಕೊಟ್ಟು ಮಾತಾಡಿ. ನಾನ್ ನಿಮ್ಮ ಹತ್ರ ಮಾತಾಡ್ಲಿಲ್ಲ. ಮತ್ತೆ ಯಾರಿಗೆ ಮಾತಾಡ್ತಿದ್ದೀರಾ? ನಾನು ಹುಡುಗ ಕೇಳಿದ್ದು. ಗೀತಾ, ಆಯಿಲ್ ಇದೆ, ಮುಟ್ಬೇಡ ಅಂತ ಹೇಳು. Don't touch my hand. Don't touch my hand. ಏನ್ ಮಾತಾಡ್ತಿದ್ದೀರಾ ನೀವು? ನೀವು ಮಾಡಿರೋದು ಯಾವುದು ಚೆನ್ನಾಗಿಲ್ಲ, ಎಲ್ಲ ಚೆನ್ನಾಗಿಲ್ಲ. ಏನ್ ಮಾಡ್ತಿದ್ದೀರಾ ನೀವು? ಏನೋ ಅನ್ಕೊಂಡಿದ್ಯಾ ನೀವು? ನೀನೇನೆ ಅನ್ಕೊಂಡಿದ್ಯಾ? ಹಾಕೊಂಡಿದ್ದೆ ನೋಡು. ಬಳೆ ಹಾಕೊಂಡಿದ್ರೆ ಬಳೆಗಾರನ ಜೊತೆ ಹೋಗು. ನೀನೇನ್ ದೊಡ್ಡ ಪೈಲ್ವಾನಾ? ಓ ಹೌದಾ? ಹೌದಾ? ಏನೇ ಮಾಡ್ಕೊತ್ಯಾ ನೀನು? ಹೋಗಲ್ಲ, ನಾನು ಮಾಡ್ತೀನಿ ನೋಡು. ನೋಡ್ಕೊತೀನಿ, ಹೋಗಿ ಹೋಗಿ. ಯಾವುದು ಚೆನ್ನಾಗಿಲ್ಲ, ರಿಜೆಕ್ಟೆಡ್. ರಿಜೆಕ್ಟ್ ಮಾಡ್ಬೇಡ, ಸೈಡ್ ಡಿಶ್ಗೆ ಏನಿಲ್ಲ. ಸುಮ್ನಿರು. ಯಾರ ಏನೋ ಜಗಳ ಆಡ್ಕೊಂಡಿದ್ದೀರಾ ಇಲ್ಲಿ ಮತ್ತೆ? ಮತ್ತೆ ಜಗಳ ಆಡೋದಕ್ಕೆ ನೀವು ಇದನ್ನೇ ನಾನು ತಿನ್ನೋದು. ಚೆನ್ನಾಗಿಲ್ವ ಇದು? ಚಿಕ್ಕ ಬಾಸ್, ನಂಗೆ ಕೇಳಿ ಇವೆಲ್ಲ ನೋಡೋಕ್ಕಾಗ್ತಿಲ್ಲ. ಊರಲ್ಲಿ ಶುಂಠಿ ಕಳೆ ಬೇರೆ ಕೇಳೋದೈತೆ, ಇವ್ರ ಜಗಳಗಳು ನೋಡೋಕ್ಕಾಗ್ತಿಲ್ಲ. ಅಟ್ಲೀಸ್ಟು ನಾನು ಹೋಗಿ ಸಮಾಧಾನ ಮಾಡೋಣ ಅಂದರೆ ಮಾವನ್ ಬೇರೆ ಮಾಡಿದ್ದೀರ ನನ್ನ. ಚಿಕ್ಕ ಬಾಸ್, ಈ ಜನ ಇವಾಗಲೇ ಬಂದ್ ಮಾಡಿ. ಅಟ್ಲೀಸ್ಟ್ ಕಾಮಿಡಿ ಮಾಡೋಣ ಅಂದರೆ ನಗಕ್ಕೂ ಯಾರು ರೆಡಿ ಇಲ್ಲ. ನಾನು ಹೆಂಡತಿ ನೋಡ್ತಾ ಇರ್ತಾಳೆ ಎಪಿಸೋಡ್, ಅವಳು ಏನು ಅನ್ಕೊಳಲ್ಲ. ಚಿಕ್ಕ ಬಾಸ್, ಅಯ್ಯೋ ಬಜ್ಜಿ ತಿನ್ಬೇಕು ಅನಿಸ್ತೈತೆ, ಕೊಡ ಇಲ್ಲಿ. ಚಳಿಗಾಲದಲ್ಲಿ ಬಿಸಿ ಬಜ್ಜಿ ತಿನ್ನುವುದು ಸಾಮಾನ್ಯ. ಆದರೆ ಇವರು ಜಗಳವಾಡುವ ಮೂಲಕ ತಲೆಯನ್ನು ಬಿಸಿ ಮಾಡಿಕೊಳ್ಳುತ್ತಿದ್ದಾರೆ. ಇದೆಲ್ಲದರ ನಡುವೆ ನೀವು ಮಾತ್ರ ಕೂಲಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಿದ್ದಾರೆ ಚಿಕ್ ಬಾಸ್. ವೆಲ್ಕಮ್ ಟು ಚಿಕ್ ಬಾಸ್ ಮಗ, ಸ್ಪಾನ್ಸರ್ಡ್ ಬೈ ಅಪುನ್ ಪೇಂಟ್. ಹೊಡೆದು ನೋಡಿ ನಮ್ಮ ಪೇಂಟ್, ಆಗ್ತೀಯಾ ಫುಲ್ ಪೇಂಟ್. ಕೋ ಸ್ಪಾನ್ಸರ್ಡ್ ಬೈ ಕೌಂಡ್ರೆ ಉನೆ ಚಿಕನ್ ಆ್ಯಂಡ್ ಮಟನ್ ಸ್ಟಾಲ್. ತಿಂದು ನೋಡು ಮಗ ಮಾಂಸ, ಕೊಟ್ಟರೆ ದುಡ್ಡು ಆಗಲ್ಲ ಮೋಸ. ಸ್ಪೆಷಲ್ ಪಾರ್ಟ್ನರ್ ಬೀಡ ಅಂಗಡಿ. ಹೆಲ್ತ್ ಪಾರ್ಟ್ನರ್ ಫ್ಲೂಕ್ ಹಾಸ್ಪಿಟಲ್. ಹಣ ನಮಗೆ, ಹೆಣ ನಿಮಗೆ. ಒಂದು ಬೆಡ್ಡಲ್ಲಿ ಅಡ್ಮಿಟ್ ಆದರೆ ಇನ್ನೊಂದು ಬೆಡ್ ಫ್ರೀ ಮಗ. ಧನುಷ್ ಈಶ್ವರ್ ಅಂತ ಕೂಪನ್ ಯೂಸ್ ಮಾಡಿದ್ರೆ ಎಕ್ಸ್ಪೈರಿ ಡೇಟ್ ಆಗೋಕ್ಕೆ 2 ದಿವಸ ಇರೋ ಟ್ಯಾಬ್ಲೆಟ್ಸ್ ಮೇಲೆ 50% ಆಫರ್ ಮಗ. ರೆಸ್ಟೋರೆಂಟ್ ಪಾರ್ಟ್ನರ್ ಆರೆತುಮ ಶಿವಾಜಿನಗರ್ ಕಾಲಾಲ್ ಕಟ್ಟೆ ಮಗ. ಸ್ಯಾಟರ್ಡೇ ಎಪಿಸೋಡ್ಗೆ ಹೋಗೋಕ್ಕೆ ಮುಂಚೆ ಫ್ರೈಡೇ ಎಪಿಸೋಡಲ್ಲಿ ಏನಾಯಿತು ಅಂತ ನೋಡ್ಕೊಂಬರೋಣ ಬನ್ನಿ ಮಗ. ಇಲ್ಲಿ ಗೀತಾ ಮತ್ತು ಪ್ರಶಾಂತ್ ಟಾಸ್ಕ್ ವಿಚಾರವಾಗಿ ಜಗಳವಾಡುತ್ತಿದ್ದಾರೆ. ಇವನೊಬ್ಬ ನಂದಿಲಿ ಇಡ್ಲಿ ಅಂತ ಬಂದ್ಬಿಡ್ತಾನೆ. ಹೋಗಿದ್ದು ಹೋಗು, ನಾವೇ ಸಾರ್ಟ್ ಔಟ್ ಮಾಡ್ಕೋತೀವಿ. ತೋರ್ಸು ಪ್ರಶಾಂತ್, ತೋರ್ಸು. ಇವಾಗಲೇ ತೋರ್ಸು ಪ್ರಶಾಂತ್, ತೋರ್ಸು. ಯಾಕೆಲ್ಲರೂ ಮೈ ಮೇಲೆ ಬೀಳ್ತಾ ಇದ್ದೀರಾ? ತೋರ್ಸು ಅಂತ ನಾನು ಬಿಟ್ಟಿದ್ದೀನ ಇಲ್ಲಿ. ತೋರ್ಸಿ ಹೇಳ್ತೀರಲ್ಲ, ನೋಡ್ರಿ ಇಲ್ಲೇ ಬಿಟ್ಟಿದೆ. ಇನ್ನೊಂದ್ಸಲ ಏನಾದ್ರು ತೋರಿಸಿ ಅಂದ್ರೆ ನಾನು ತೋರಿಸ್ಬಾರ್ದಿಲ್ಲ, ತೋರಿಸ್ಬಿಡ್ತೀನಿ. ನನಗೆ ಸುಮ್ಮನೆ ಬಂದು ನೀವು ಇದು ಮಾಡಬೇಡಿ. ಇಲ್ಲಿ ನೋಡಿ, ನಾನು ಜೆನ್ಯೂನ್ ಆಗಿ ಫೇರ್ ಆಗಿ ಆಡಿದ್ದೀನಿ, ಜೆನ್ಯೂನ್ ಆಗಿ ಫೇರ್ ಆಗಿ ಪಾಯಿಂಟ್ಸ್ ಹಾಕಿದ್ದೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ದಯವಿಟ್ಟು ನನ್ನ ಮೇಲೆ ಮೈ ಮೇಲೆ ಬೀಳ್ಬೇಡಿ. ಶಿಟ್, ಜಾಗ ಬಿಡಿ. ಅವ್ನ ಕ್ಯಾಪ್ಟನ್ಸಿ ಹೇಗೆ ಮಾಡ್ತಾನೆ ಅಂತಾನೆ ನಾನು ಬೇಕು ಅಂತ ಈ ಥರ ಪ್ರೊವೋಕ್ ಮಾಡಿರೋದು. ನಾನೇ ಗ್ರೇಟು. ಸಂಜೆ 4 ಗಂಟೆ. ಎಷ್ಟೊತ್ತು ಅಂತ ಇಲ್ಲೇ ಕೂತಿರ್ತೀರಾ? ಹೋಗಿ. ಇಲ್ಲ ಪರವಾಗಿಲ್ಲ, ಎಷ್ಟೊತ್ತಾದ್ರೂ ನಾನು ಇಲ್ಲೇ ಇರ್ತೀನಿ. ಅಲ್ಲ, ವಾಶ್ರೂಮ್ಗಾರು ಹೋಗ್ಬಿಟ್ಟು ಬನ್ನಿ. ಅಲ್ಲ, ನಿಮಗೋಸ್ಕರ ನಾನು ತಡ್ಕೊಂಡಿದ್ದೀನಿ. ಅಯ್ಯೋ, ನೀ ತಡ್ಕೊಂಡ್ರೆ ನನಗೆ ಪ್ರಾಬ್ಲಮ್ಮು. ಹೋಗು. ಸಿ ಅವ್ರು ಎಷ್ಟು ಚೆನ್ನಾಗಿ ಅಲ್ಲಿ ಕೇರ್ ಮಾಡ್ತಾ ಇದ್ದಾರೆ ಅಂತ ನೋಡು. ನಾನು ಜೈಲೊಳಗೆ ಇದ್ದಿರ್ಬೇಕಾದ್ರೆ ಯಾವತ್ತಾದ್ರೂ ಬಂದು ಅಲ್ಲಿ ಕೂತಿದ್ದೀನಿ ನೀನು? ಚಿಕ್ ಬಾಸ್, ಗೀತಾ ಅವರೇ, ನಿಮ್ಮ ಜೈಲಿನ ಕಾಲಾವಧಿ ಮುಗಿದಿದೆ ಎಂದು ಚಿಕ್ ಬಾಸ್ ತಿಳಿಸುತ್ತಿದ್ದಾರೆ. ಥ್ಯಾಂಕ್ ಯು ಚಿಕ್ ಬಾಸ್. ನೀವಿನ್ನು ಹೊರಡಬಹುದು.
You know how much it felt for me? You know how much I like you, I love you ಅಂತ. ನಿಂದು ಅವತ್ತು ಬಿಹೇವಿಯರ್ ಚೆನ್ನಾಗಿರಲಿಲ್ಲ, ಅದಕ್ಕೆ ನಾನು ಬರಲಿಲ್ಲ. ಹೋ ಹೌದಲ್ಲ, ನೀನು ಒಂದು ಬಾಯ್ ಫ್ರೆಂಡ್. ಥೂ. ಒಂದು ನಿಮಿಷ ಕಾಲಿಡ್ಬೇಡ. ಸಿ ಎಷ್ಟು ಚೆನ್ನಾಗಿ ಲಿಫ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ ಅಂತ. ಯಾವತ್ತಾದ್ರೂ ನೀನು ಹಂಗಾಗಿ ಮಾಡಿದ್ಯಾ? ಹೋಗು ನೀನು. ಥೂ. ಅಲ್ಲಿ ನೋಡು, ಜೈಲಿಂದ ಬಂದಾಗಿಂದ ನೆಲದ ಮೇಲೆ ಕಾಲಿಡೋದಕ್ಕೆ ಬಿಟ್ಟಿಲ್ಲ ಅವನು. ಮನ್ಸಲ್ಲಿ ಅವನಿಗೆ ಬಾಹುಬಲಿ ಫೀಲಿಂಗ್ಸು. ಅವ್ನ ಮನೆಗೆ ಹೋಗಿ ಯಾಕೆ ನೋಡಕ್ಕೆ ಹೇಳ್ರಿ, ನಾನು ಅವನ್ನ ಸ್ನೋ ಮೋಷನಲ್ಲಿ ಎತ್ತಾಕಿದ್ದು, ಅವಾಗ ಗೊತ್ತಾಗತ್ತೆ ಬಾಹುಬಲಿ ಯಾರು ಅಂತ. ಆಯ್ತು ಬಿಡಪ್ಪ, ನೀನೇ ಬಾಹುಬಲಿ 1, 2, ನೆಕ್ಸ್ಟ್ 3 ಬಂದರೆ ಅದು ನೀನೇ. ರಾತ್ರಿ 8:30. ಇನ್ನು ಒಂದು ಓಟಿದೆ, ಅದು ಸೈಕಲ್ದು. ಅದು ಈ ಕಡೆ ಆ ಕಡೆ ಓಲಾಡ್ತಾ ಇದೆ. ನಾನು ಅವನ ಜೊತೆ ಮಾತಾಡಿದ್ದೀನಿ. ಅವನೇನಾದರೂ ಕ್ಯಾಪ್ಟನ್ಸಿ ಟಾಸ್ಕ್ ಪಾರ್ಟಿಸಿಪೇಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಎಲ್ಲ ಸಪೋರ್ಟ್ ಅವನಿಗಿರುತ್ತೆ. ಸೊ ಒಂದು ಅಲಯನ್ಸ್ ಮಾತಾಡಿದ್ದೀನಿ. ಅವನಿಗೇನಾದರೂ ಸಪೋರ್ಟು ನಮ್ಮ ಕಡೆ ಬಂದರೆ ನಾವು ನಮಗೆ ಸಿಗೋ ಚಿಕನ್ ಬಿರಿಯಾನಿಯಲ್ಲಿ ಲೆಗ್ ಪೀಸು ಕಬಾಬು ಅವನಿಗೆ ಕೊಡಬೇಕು. ಬ್ರೋ ನೀವು ಕೊಡಿ, ನಾನು ಕೊಡಲ್ಲ. ಈಗಾಗ ನನಗೆ ಕೊಟ್ಟಿರೋದ ಅಮೃತಾಗೆ ಮತ್ತು ನಿಂಗೆ ಕೊಟ್ಟಿದ್ದೀನಿ. ನಾನು ಸೈಕಲ್ಗಂತೂ ಕೊಡಲ್ಲ. ಸೈಕಲ್ ಕೊಟ್ಟರೆ ನನಗೆ ನೋಡಿಯುತ್ತೆ. ನಾನು ಕೊಡಲ್ಲ ಬ್ರೋ, ನಾನು ಕೊಡಲ್ಲ. ಕುಷ್ಕ ನೀವು ಕೊಟ್ಬಿಟ್ರಲ್ಲ, ನನಗೇನು ಉಳಿತದೆ? ಕುಷ್ಕ ಉಳಿತದೆ. ಕುಷ್ಕ ತಿನ್ನೋಕ್ಕಾಗುತ್ತೆ? ನಾನು ತಿನ್ನಲ್ಲ ಬ್ರೋ. ಆಯಿತು ಜೋಕಾಲಿ, ನಾನೇನಾದರೂ ನಿಮ್ಮನ್ನ ಫೋರ್ಸ್ ಮಾಡಿದ್ನಾ? ನಾನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ, ಬ್ರೈನ್ ವಾಶು ಮಾಡ್ತಾ ಇಲ್ಲ. ನಿಮ್ಮ ಇಷ್ಟ ಮಿಕ್ಕಿದ್ದು. ನಾನೆಲ್ಲ ಕೊಟ್ಬಿಡೋಕ್ಕಾಗುತ್ತಾ? ನಾನು ಕೊಡಲ್ಲ. ಬೇಕಾದ್ರೆ ನಾನು ಕಾಮಿಡಿ ಮಾಡ್ತೀನಿ, ಮೈಕಲ್ ನಗ್ಲಿ ಅಷ್ಟೇ. ಓಕೆ ನಾನು ಅರ್ಧ ಪೀಸ್ ಕೊಡ್ತೀನಿ, ಪ್ಲೀಸ್ ನೀವು 1 ಪೀಸ್ ಕೊಟ್ಬಿಡಿ ಮೈಕಲ್ಗೆ. ನಾನು ಹಾಂ, ಆಯ್ತು, 1 ಪೀಸ್ ನಿಮಗೋಸ್ಕರ ಕೊಡ್ತೀನಿ. ಥ್ಯಾಂಕ್ ಯು. ಶೋರ್ ನಿಮಗೋಸ್ಕರ. ಯಾ ಸಾಟರ್ಡೆ ಪಂಚಾಯತ್ ಎಪಿಸೋಡ್ಗೆ ಹೋಗೋಣ ಬನ್ನಿ. ಚಿಕ್ ಬಾಸ್ ವಿಟಿ. ಧನುಷ್ ಈಶ್ವರ್, ಟಿವಿ ರಿಮೋಟ್ ಟೇಬಲ್ ಮೇಲೆಯೇ ಇದೆ. ಸರಿ ಚಿಕ್ ಬಾಸ್. ಚಿಕ್ ಬಾಸ್ ರಿಮೋಟ್ ವರ್ಕ್ ಆಗ್ತಿಲ್ಲ ಚಿಕ್ ಬಾಸ್. ಓ ಸಾರಿ ಧನುಷ್ ಈಶ್ವರ್, ಟಿವಿ ರಿಮೋಟ್ನ ಶೆಲ್ ಖಾಲಿಯಾಗಿದೆ. ತರಲು ಹೋದ ಪ್ರಸನ್ನ ಇನ್ನೂ ಬಂದಿಲ್ಲ. ಹಾಗಾಗಿ ನೀವೇ ಚಿಕ್ ಬಾಸ್ ಮನೆ ಒಳಗಡೆ ಹೋಗಿ ಪಂಚಾಯಿತಿ ಶುರು ಮಾಡಿ. ಓಕೆ ಮಗ. ಸಾರಿ ಚಿಕ್ ಬಾಸ್, ಹೋಗ್ತೀನಿ. ಬಂದ ತಕ್ಷಣ ನೀನು ನಾನು ಶುಂಠಿ ಹಾಕ್ತಿದ್ದೆ 4 ಎಕರೆ, ಒಂದು 4 ದಿನ ಬಾ. ಸರ್ ನೀವು ಬಂದಿದ್ರಾ? ನಮ್ಮ ಕಿಚನ ಬರಲ್ವಾ? ನೀವು ಆಡ್ತಾರೋ ಒಟ್ಟಿಗೆ ನಾನೇ ಸಾಕಲ್ವ ಮಗ. ಎಲ್ಲ ತುಂಬ ಚೆನ್ನಾಗಿ ಕಾಣ್ತಾ ಇದ್ರೆ. ಥ್ಯಾಂಕ್ ಯು. ಕೂತ್ಕೊಳ್ಳಿ. ಇವ್ರು ಎಮ್ಮೆಲ್ಲೇನು ಇವ್ರು ಬಂದ್ಬಿಟ್ಟವ್ರೆ. ಎಕ್ಸಾಮಲ್ಲಿ ಇವ್ರು ಚೆನ್ನಾಗಿ ಮಾತಾಡ್ಸ್ಕೋಬೇಕು. ಬ್ರದರ್ಸ್ ಸಿಸ್ಟರ್ಸ್, ಪಂಚಾಯತ್ ಎಪಿಸೋಡ್ ಶುರು ಮಾಡೋಕ್ಕೆ ಮುಂಚೆ ಒಂದು ಚಿಕ್ಕ ಮೋಟಿವೇಶನಿಂದ ಶುರು ಮಾಡೋಣ ಅಂತ. ಚಿಕ್ಕವನಾಗಿದ್ದಾಗ ನಾನು ಚಿಕ್ಕವನಾಗಿದ್ದೆ ಮಗ. ಬೆಳೀತಾ 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 ಸ್ವಲ್ಪ ದೊಡ್ಡವನಾದೆ ಮಗ. ಈಗ ಬೆಳೆದು ಹೆಮ್ಮರಾಗಿ ನಿಂತಿದ್ದೀನಿ ಮಗ. ಹೆಮ್ಮರಾಗಕ್ಕೆ ಯಾರು ಕಾರಣ ಅಂತ ಗೊತ್ತಾ ಬ್ರದರ್ಸ್? ಗೊತ್ತಾ ಸಿಸ್ಟರ್ಸ್? ನಮ್ಮ ತಾಯಿ ಮಗ. ನಮ್ಮ ತಾಯಿ ಯಾವಾಗಲೂ ಒಂದು ಮಾತು ಹೇಳ್ತಿದ್ಲು ಮಗ, ನೀನು ಹೆಮ್ಮರಾಗಿ ಬೆಳೆದಲ್ಲ, ಹೆಮ್ಮರಾಗಿ ಎಷ್ಟು ಜನಕ್ಕೆ ನೆರಳು ಕೊಡ್ತೀಯ ಅದು ಮುಖ್ಯ ಅಂತ. ಅದೇ ಥರ ಚಿಕ್ ಬಾಸ್ ನಿಮ್ಮಂಥ ಎಷ್ಟೋ ಕಲಾವಿದರಿಗೆ ನೆರಳು ಕೊಟ್ಟಿದ್ದಾರಲ್ವ ಮಗ, ನೆರಳು ಕೊಟ್ಟಿದ್ದಾರೆ. ಅದಕ್ಕೆ ಚಿಕ್ ಬಾಸ್ಗೆ ಒಂದು ಚಪ್ಪಾಳೆ. ಬ್ರದರ್ ಸಿಸ್ಟರ್ಸ್, ದಸರಾ ಹಬ್ಬಕ್ಕೆ ಫ್ಯಾನ್ಸಿಂದ ನಿಮಗೆ ಲೆಟ್ರ್ ಬಂತಲ್ಲ, ನೆನಪಿದೆಯಾ ಅದು? ಹಾಂ. ಕೋನ್ ಪ್ರಶಾಂತ್ ಅವರೇ, ನಿಮಗೆ ಲೆಟ್ರಲ್ಲಿ ಏನು ಬಂದಿತ್ತು ಅಂತ ಹೇಳೋಕ್ಕಾಗತ್ತಾ? ಸರ್, ಸಮಸ್ಯೆ ಅಂತ ಬಂದಾಗ ಹತ್ಕೊಂಡು ಬಾತ್ರೂಮ್ಗೆ ಹೋಗೋದ್ರ ಬದಲು ನಿಂತ್ಕೊಂಡು ಫೇಸ್ ಮಾಡು ಅಂತ ಹೇಳಿದ್ದಾರೆ ಸರ್. ನಿಂತ್ಕೊಂಡು ಫೇಸ್ ಮಾಡು ಅಂತ ಹೇಳಿದ್ದಾರೆ. ಎಷ್ಟು ಜನಕ್ಕೆ ಕೋನ್ ಪ್ರಶಾಂತ್ ಅವರು ಬದಲಾಗಿದ್ದಾರೆ ಅಂತ ಅನ್ಸಲ್ಲ? ಕೈ ಎತ್ತಿ. ಅಮೃತ ಅವರೇ, ಕೋನ್ ಪ್ರಶಾಂತ್ ಅವರು ಬದಲಾಗಿಲ್ವಾ ಅದ್ರ ಬಗ್ಗೆ ಹೇಳಿ. ಅದು ಸರ್, ಅವ್ರು ಚೇಂಜ್ ಆಗಿಲ್ಲ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಫಸ್ಟಿಂದನೂ ಅವ್ರು ತುಂಬ ಸೇಫ್ ಝೋನಲ್ಲಿ ಆಡ್ಕೊಂಡ್ಬಿಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಸರ್. ಸೊ ಹಾಗಾಗಿ ನನಗೆ ಹಾಗೆ ಅನ್ನಿಸ್ತು. ಅದು ಕಾರಣ ನೀವು ಹೇಳಿ ಇಸ್ಕಾನಿ ಅವರೇ.
ಸರ್ ನನಗನ್ಸುತ್ತೆ ಅವ್ರು ಚೇಂಜ್ ಆಗಿಲ್ಲ ಅಂತ. ಯಾಕಂತ ಹೇಳಿದ್ರೆ ಅವರು ಮನೆಗೆ ಬರಬೇಕಾದ್ರೆ ಅವ್ರದ್ದು ಬಿಯರ್ಡ್ ಆಗಿರ್ಬೋದು ಅಥವಾ ಕೂದಲಾಗಿರ್ಬೋದು ಮೀಸೆ ಆಗಿರ್ಬೋದು ಹೇಗಿತ್ತು ಹಾಗೆ ಇದೆ. ಸೊ ಮೇ ಬಿ ಅವ್ರದ್ದು ಬಿಯರ್ಡ್ ಮೀಸೆ ಕೂದಲು ಬೆಳೆಸ್ಕೊಂಡ್ರೆ ಅವ್ರು ಚೇಂಜ್ ಆಗಿದ್ದಾರೆ ಅಂತ ಹೇಳ್ಬೋದು ಸರ್. ನಂಗೆ ಹಂಗೆ ಅನಿಸುತ್ತೆ. ಸಿಸ್ಟರ್, ನಾನು ಏನು ಕೇಳ್ತಾ ಇದ್ದೀನಿ, ನೀವೇನು ಹೇಳ್ತಾ ಇದ್ದೀರಾ? ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ 1 ವೀಕ್ ಟೈಮ್ ತೊಗೊಂಡು ನೆಕ್ಸ್ಟ್ ವೀಕ್ ನಾನು ಬರ್ತೀನಲ್ಲ, ಆ ಎಪಿಸೋಡಲ್ಲಿ ಆನ್ಸರ್ ಮಾಡಿ, ತೊಂದರೆ ಇಲ್ಲ. ಸರ್ ನನ್ನ ಬಾಯ್ ಫ್ರೆಂಡು ನಂಗೆ ಹಾಗೆ ಹೇಳ್ತಾರೆ, ನೀವು ಹಾಗೆ ಹೇಳ್ತಾ ಇದ್ದೀರಾ. ನನ್ನ ಮಾತು ಯಾರೂ ಕೇಳೋದಿಲ್ಲ. ಅವನು ಅದು ನನ್ನ ಬಾಯ್ ಫ್ರೆಂಡ್. ನಾನು ಸ್ಟ್ಯಾಂಡೇ ತಗೊಳ್ಳೋದಿಲ್ಲ ಸರ್. ಭಾಷೆ ಬರೋದು ಪ್ರಾಬ್ಲಮ್ ಸರ್. ನಂಗೆ ಗೊತ್ತಾಗಲಿಲ್ಲ ಮಾತಾಡೋದಕ್ಕೆ. ಎಷ್ಟು ಹೇಳ್ತಾರೆ ಗೊತ್ತಾ ನನಗೆ ಅವರು. ನಿಲ್ಲಿಸ್ಬಿಡ್ಲಾ? ನಿಮ್ಗೆ ಗೊತ್ತಾ ಸರ್ ನನಗೆ ಎಷ್ಟು ಪೇನ್ ಆಗುತ್ತೆ ಅಂತ ಹೇಳಿ? ಡು ಯು ನೋ ಹೌ ಮಚ್ ಇಟ್ ಹರ್ಟ್ಸ್ ಅಂತ? ಸರ್ ನನಗೆ ತುಂಬಾ ಪೇನ್ ಆಗುತ್ತೆ ಸರ್. ಯಾರು ನನ್ನ ಸ್ಟ್ಯಾಂಡ್ ತಗೊಳ್ಳಲ್ಲ. ಅವನೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅವನು ನನ್ನ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ. ಇಸ್ಕಾನಿ, ಯು ಆರ್ ಎವಿಕ್ಟೆಡ್. ಸರ್ ನಾನು ಬಿಡೋದಿಲ್ಲ ಸರ್, ನಾನು ಬಿಡೋದಿಲ್ಲ. ನಾನು ಪ್ರೂವ್ ಮಾಡ್ಕೋತೀನಿ, ನಾನು ಪ್ರೂವ್ ಮಾಡ್ಕೋತೀನಿ ಸರ್. ಪ್ಲೀಸ್ ಸರ್. ಮೈಕಲ್, ಎತ್ತಕೊಂಡು ಹೋಗಪ್ಪ ಅವಳನ್ನ. ಪ್ಲೀಸ್ ಕಳಿಸ್ಬೇಡಿ ಸರ್. ಐ ವಿಲ್ ನಾಟ್ ಗಿವ್. ನೀನು ಒಂದು ಬಾಯ್ ಫ್ರೆಂಡ್. ಸೈಕಲ್ ಅವರೇ, ಇಸ್ಕಾನಿ ಹೋಗಿದ್ದಕ್ಕೆ ನಿಮಗೆ ಬೇಜಾರಾಗಿದೆ ಅಲ್ವಾ? ಎಸ್ ಸರ್, ಸ್ವಲ್ಪ ಬೇಜಾರಾಗಿದೆ. ಯಾಕಂದರೆ ಈಗ ಫೈಟ್ ಮಾಡೋಕ್ಕೆ ಅವಳು ನನ್ನ ಜೊತೆ ಇಲ್ಲ. ಬಟ್ ಸಿ ಹಸ್ ರಿಟರ್ನ್ ಒಂದು ಲಿರಿಕ್ಸ್, ಎಲ್ಲೋ ಗೋಜಪ್ಪ ನಿನ್ನ ಅರಮನೆ ಅಂತ. ಅದು ಹಿಟ್ಟಾಗಬೇಕಂತ ನಾನು ತುಂಬ ಬಯಸ್ತೀನಿ. ಮಗ, ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೀನಿ ಮಗ, ಆ ಸಾಂಗ್ ರಿಲೀಸೇ ಆಗಬಾರ್ದು ಅಂತ. ನನ್ನ ಜೋಕ್ ತನೆಯವರಿಗೆ ತುಂಬ ಚೆನ್ನಾಗಿ ರೀಚ್ ಆಗಿದೆ ಅನಿಸುತ್ತೆ. ತನೆಯವರೇ, ಬಳೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸರ್ ಸಾರಿ, ಅದು ಆ್ಯಕ್ಚುಲ್ ಆಗಿ ಫ್ಲೋ ಅಲ್ಲಿ ಬಂದು. ಬ್ರದರ್ ಬನ್ನಿ, ಬ್ರದರ್ ಮಾತಾಡೋಣ, ಬಳೆಗಳ ಬಗ್ಗೆ ಮಾತಾಡೋಣ. ಬನ್ನಿ ಬ್ರದರ್, ನೀವು ಬನ್ನಿ. ಚಿಕ್ ಬಾಸ್, ಐ ಆಮ್ ರಿಯಲಿ ಸಾರಿ. ಐ ಡಿಡ್ ನಾಟ್ ಮೀನ್ ಟು ಡಿಸ್ರೆಸ್ಪೆಕ್ಟ್ ಎನಿವನ್. ಏನೋ ಒಂದು ಫ್ಲೋ ಅಲ್ಲಿ ಆ ಬಳೆ ಬಗ್ಗೆ ಒಂದು ವರ್ಡ್ ಹೇಳಿಬಿಟ್ಟೆ. ಇದರಿಂದ ನಮ್ಮ ಕರ್ನಾಟಕ ಜನತೆಗೆ ಹಾಗೂ ಮಹಿಳೆಯರಿಗೆ ಬೇಜಾರಾಗಿದ್ದರೆ ನಾನು ಮನಸ್ಪೂರ್ವಕವಾಗಿ ಅಪಾಲಜೈಸ್ ಮಾಡ್ತೀನಿ. ಐ ಆಮ್ ರಿಯಲಿ ಸಾರಿ. ಐ ಡಿಡ್ ನಾಟ್ ಮೀನ್ ಟು ಸೇ ದೋಸ್ ವರ್ಡ್ಸ್. ಅದು ಒಂದು ಫ್ಲೋ ಅಲ್ಲಿ ಬಂದ್ಬಿಡ್ತು. ಧನುಷ್ ಸರ್, ಐ ಆಮ್ ಸಾರಿ. ಐ ಅಪಾಲಜೈಸ್ ಅಗೇನ್. ಮಗ, ನನಗೆ ಇಷ್ಟ ಆಗದಿರೋ ಪದ ಅಂದರೆ ಸಾರಿ ಮಗ. ಫಾರಿನವ್ರು ಹೋಗ್ಬೇಕಾದ್ರೆ ಬಿಟ್ಟೋಗಿರೋದು ಅದೇ ಪದ ಮಗ. ಅದನ್ನ ಮಾತ್ರ ನನ್ನ ಮುಂದೆ ಯೂಸ್ ಮಾಡಬೇಡ. ಮಾತಾಡಿದ್ರೆ ಹೋಯ್ತು, ಮುತ್ತೊಡೆದ್ರೆ ಹೋಯ್ತು ಅಂತಾರೆ ಮಗ. ನೀನು ಆಡಿರೋ ಮಾತಿಂದ ಕರ್ನಾಟಕದ ಹೆಣ್ಮಕ್ಳು ಅಷ್ಟು ಮನಸ್ಸು ಒಡೆದೋಗಿದೆ ಮಗ. ನೀನು ಅಪಾಲಜಿಯಿಂದ ಒಡೆದೋಗಿರೋ ಮನಸ್ಸನ್ನ ಒಂದು ಮಾಡೋಕ್ಕಾಗುತ್ತಾ ಮಗ? ಆಗುತ್ತೆ ಮಗ, ನಾನು ಮಾಡಿಸ್ತೀನಿ. ಸೀಕ್ರೆಟ್ ರೂಮಲ್ಲಿರೋ ಬಾಕ್ಸ್ ಎತ್ಕೊಂಬ ಮಗ. ಸರಿ ಸರ್. ತಾನೇ, ಇದ್ರೊಳಗೆ ಏನಿದೆ ಅಂತ ಹೇಳು ಮಗ. ಪ್ರೋಟೀನ್ ಶೇಕಾ? ಕರೆಕ್ಟು. ಇದ್ರೊಳಗಿರೋದು ಪ್ರೋಟೀನ್ ಶೇಕ್ ಅಲ್ಲ ಮಗ, ಬಳೆಗಳು. ಬಳೆ ಏನು ಮಾಡಲಿ? ಭಾಗ್ಯದ ಬಳೆಗಾರ ಹೋಗಿ ಬಾ ನನ್ನ ತವರಿಗೆ ಅಂತ ನಮ್ಮ ಅವ್ವ ಹೇಳ್ತಾ ಇದ್ಲು ಮಗ. ಅದು ಜನಪದ ಹಾಡು. ಗೊತ್ತಾಗೋಯ್ತಾ? ತಾನೇ, ಹೋಗು. ಚಿಕ್ಕ ಬಾಸಲ್ಲಿರೋ ಅಷ್ಟು ಹೆಣ್ಮಕ್ಳಿಗೆ ಬಳೆಗಳನ್ನ ತೊಡಿಸಿ ಬಳೆಗಾರ ಆಗು, ಹೋಗು. ಬಳೆಗಾರ ಅಂದರೆ ಸಾಮಾನ್ಯ ಅಲ್ಲ ಅಂತ ಎಲ್ಲರಿಗೂ ಪ್ರೂವ್ ಮಾಡು, ಹೋಗು. ಈ ಡೈಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಬಲೆ ಜೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮಗ. ಹಾಂ, ಸರ್. ಓ ಸಾರಿ, ಫ್ಲೋ ಅಲ್ಲಿ ಮತ್ತೆ ನಿಮ್ಗೆ ಹಾಕೋಣ ಅಂತ ಬಂದ್ಬಿಟ್ಟು. ಸಿಸ್ಟರ್ ಗೀತಾ ಅವರೇ, ಬಳೆಗಳ ಬಗ್ಗೆ ನೀವು ಸ್ಟ್ಯಾಂಡ್ ತಗೊಂಡ್ರಲ್ಲ, ಅದ್ಭುತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಾರ್ದಿಕ್ ಅವರೇ, ನಿಮಗೇನಾದರೂ ಬೇಜಾರಾಯ್ತಾ ಬ್ರದರ್ ಬಳೆಗಳ ರಾಜ ಅಂದಿದ್ದಕ್ಕೆ? ಇಲ್ಲ ಸರ್, ಗೀತಾ ಮತ್ತು ತನುಷ್ ಅವ್ರ ಜೊತೆ ನನ್ನ ಖುಷಿನೇ ಆಯಿತು. ನಾನು ತುಂಬ ಸ್ಪೋರ್ಟಿವ್ ಆಗಿ ತೊಗೋತೀವಿ. ಇದು ಮಗ ಸ್ಪೋರ್ಟಿವ್ನೆಸ್ ಅಂದರೆ. ಸಿಸ್ಟರ್ಸ್, ಬಳೆಗಳು ಹಾಕೊಂಡು ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ದೀರಾ. ಚೆನ್ನಾಗಿದೆ ಅಲ್ವಾ ಬಳೆಗಳು? ಚೆನ್ನಾಗಿದೆ ಸರ್, ಬಟ್ ಗೋಲ್ಡ್ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದ್ದೇ ಮಗ ನಮ್ಮ ಜನರು ಪ್ರಾಬ್ಲಮ್ಮು. ಇನ್ನ ಬೇಕು ಅಂತ ಆಸೆ ಪಡ್ತೀರಾ. ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ಸ್ವೀಕರಿಸಲ್ಲ. ಹಿಂಗೆ ಆಸೆ ಪಡೋರು ಯಾರು ಮನೇಲಿರಲ್ಲ ಮಗ, ಆಚೆ ಹೋಗ್ತಾ ಇರ್ತೀರಾ. ಕರೆಕ್ಟಾಗಿ ಹೇಳಿದ್ನ ಚಿಕ್ಕ? ಹೌದು. ಥ್ಯಾಂಕ್ ಯು ಮಗ. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು. ನಂಗೆ ಇದು ಕೊಡ್ತೀರಾ? ಎರಡು ಒಂದೇ ಕಲರ್ ಅಲ್ವಾ? ಹೌದಾ, ಓಕೆ ಫೈನ್. ಸೊ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅಂದರೆ ಇವರು ಬಳೆಗಳು ರಾಜ ಅಂತ ಹೇಳೋದಲ್ಲ, ನನಗೆ ಅದು ಡಾರ್ಕ್ ಕಾಮಿಡಿ ಅಂತ ಅನಿಸ್ತಿದೆ ಸರ್. ಇನ್ನ ಯಾರಿಗೆ ಬಕೆಟ್ ಹಿಡಿದಿದ್ರೆ ಬ್ರದರ್?
ಅವರೇ ತಪ್ಪು ಮಾಡಿದೀನಿ ಅಂತ ಒಪ್ಕೊಂಡಿದ್ದಾರೆ. ಅವ್ರಿಗೆ ಬಕೆಟ್ ಹಿಡಿದು ಮುಳುಗೋಗ್ತಾ ಇದ್ದೀರಾ ಬ್ರದರ್. ಮೇಲತ್ತಕ್ಕೆ ಯಾರು ಬರಲ್ಲ, ಅರ್ಥ ಮಾಡ್ಕೊಳ್ಳಿ. ತನೆಯವ್ರೆ ಬಿಡಿ 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 ತನೆಯವ್ರೆ, ಬ್ರದರ್ ಬಿಡಿ. ಎಷ್ಟು ಅಂತ ಬಕೆಟ್ ಹಿಡಿತಲ್ಲ, ಸಾಯ್ಸ್ಬಿಡ್ತೀನಿ ನಿನ್ನ. ತೆಗೆದು ಬಕೆಟ್ ಬಿಸಾಕ ಕಡೆ. ಬೆಳಿಗ್ಗೆ ಹೇಳ್ಬೇಕು ಮಗ, ಸಂಜೆ ಮಲಗಬೇಕು. ಬೆಳಿಗ್ಗೆ ಮಲಗಿ ಸಂಜೆ ಹೇಳ್ಬಾರ್ದು ಮಗ, ಅವಾಗ ಹೊಟ್ಟೆ ನೋವು ಬರುತ್ತೆ. ಸೈಲೆನ್ಸ್ ಅಂತಿದ್ದಂಗೆ ನನಗೊಂದು ಮೋಟಿವೇಶನ್ ನೆನಪಾಗ್ತಿದೆ. ಚಿಕ್ಕದಾಗಿ ಹೇಳ್ಬಿಡ್ತೀನಿ, ಸೈಲೆನ್ಸ್ ಇದ್ರೇನೆ ಜೀವನದಲ್ಲಿ ಬೆಳೆಯಕ್ಕೆ. ಧನುಷ್ ಈಶ್ವರ್, ಇದು 1 hour ಪ್ರೋಗ್ರಾಮ್, ಬೇಗ ಮುಗಿಸಿ. ವೀಕೆಂಡ್ ಪ್ಲಾನ್ಸ್ ನಮಗೂ ಇರುತ್ತೆ. ಫ್ಯಾಮಿಲಿ ಅಂತಿದ್ದಂಗೆ ನನಗೇನೋ ಒಂದು ನೆನಪಾಯ್ತು ಚಿಕ್ಕ ಬಾಸ್. ಲಾಸ್ಟ್ ಇಯರು ಒಂದು ಮದುವೆಗೆ ಹೋಗಿದ್ದೆ, ಅದು ನನ್ನ ಮದುವೆ, ಬೇರೆ ಆಪ್ಷನ್ ಇರಲಿಲ್ಲ, ಹೋಗಲೇಬೇಕಾಗಿತ್ತು, ಹೋಗಿದ್ದೆ. ನನಗೂ ಹೆಂಡತಿ ಮಕ್ಕಳು ಮನೇಲಿ ಕಾಯ್ತಾ ಇದ್ದಾರೆ, ಹೋಗಿ ಬರ್ತೀನಿ. ಇದು ಫ್ಯಾಮಿಲಿ ಶೋ, ಎಲ್ಲ ಫ್ಯಾಮಿಲಿ ಥರ ಇರೋಣ. ಮುಂದಿನ ವಾರ ಪಂಚಾಯತಿ ಕಟ್ಟೆಯಲ್ಲಿ ಸಿಗೋಣ. ಬ್ರದರ್ಸ್ ಸಿಸ್ಟರ್ಸ್, ಬರ್ತೀನಿ. ಮತ್ತೆ ನೆಕ್ಸ್ಟ್ ವೀಕಾ? ಚಿಕ್ಕ ಬಾಸ್, ದಯವಿಟ್ಟು ಇವರೇ ನೆಕ್ಸ್ಟ್ ವೀಕ್ ಪಂಚಾಯತಿ ಮಾಡೋದಾದ್ರೆ ನಮ್ಮನ್ನ ನಾವೇ ಸೆಲ್ಫ್ ನಾಮಿನೇಟ್ ಮಾಡ್ಕೊಂಡು ಹೊರಗಡೆ ಹೊರಟೋಗ್ಬಿಡ್ತೀವಿ ಚಿಕ್ಕ ಬಾಸ್. ದಯವಿಟ್ಟು ನಾವ್ ಯಾರು ಜಗಳ ಆಡಲ್ಲ ಚಿಕ್ಕ ಬಾಸ್. ಚಿಕ್ಕ ಬಾಸ್, ಇನ್ನು ಮುಂದೆ ನೀವು ಜಗಳವಾಡದಿದ್ದರೆ ಸುದೀಪ್ ಅವರೇ ಬರುತ್ತಾರೆ. ಓಕೆ ಚಿಕ್ಕ ಬಾಸ್, ನಾವ್ ಇನ್ಮೇಲೆ ಎಲ್ಲ ಅನ್ಯೋನ್ಯವಾಗಿರ್ತೀವಿ, ನಾವೆಲ್ಲ ಫ್ರೆಂಡ್ಸು ಅಲ್ವೇನೋ ಜೋಕಲ್ಲಿ. ಬನ್ನಿ ಸ್ನೇಹಿತರೆ, ಎಲ್ಲರೂ ಒಗ್ಗಟ್ಟಾಗಿ ಒಂದೇ ತಟ್ಟೆಯಲ್ಲಿ ಊಟ ಮಾಡೋಣ ಅಂತ ಹೇಳಿಕ್ ಇಷ್ಟಪಡ್ತೇನೆ. ಅದನ್ನೆಲ್ಲ ನೀನ್ ಹೇಳಕ್ ಬರ್ಬೇಡ್ವ. ಯಾರ ನೀನು? ಯಾರೋ ಡ್ರೋನ್ ಅಷ್ಟೇ ನೀನು. ನೀನ್ ಯಾರು ಹೇಳೋದಕ್ಕೆ? ಡಾರ್ಕ್ ಕಾಮಿಡಿ ನನ್ನ ಮುಖ ಅದೇನೋ ಹೇಳ್ತಾರಲ್ಲ, ನಾಯಿ ಬಾಲ ಡೊಂಕೆ ಅನ್ನಂಗೆ ನಮ್ಮ ಚಿಕ್ಕ ಬಾಸ್ ಮನೆಯಲ್ಲಿ ಜಗಳ ಯಾವತ್ತೂ ಸರಿ ಹೋಗಲ್ಲ. ಇವರೆಲ್ಲರೂ ಸರಿ ಹೋಗಬೇಕೆಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್. ಬೆಳಗ್ಗೆ 8:30. ಎಲ್ಲ ಅನಿಷ್ಟ ಮುಂಡೆವು ಇನ್ನ ಮಲಗಿದೆ. 12 ಗಂಟೆ ಆಯ್ತು, ಸೂರ್ಯ ನೆತ್ತಿ ಮೇಲೆ ಬರ್ತಾ ಇದ್ದಾನೆ, ಎದೋಳ್ರು. ಬೆಳಗ್ಗೆ ಎದ್ದು ದೇವ್ರು ನೋಡೋದು ಇದ್ಯಾವುದೋ ದರಿದ್ರ. ಅಯ್ಯೋ, ಎಲ್ಲ ಸೋಂಬೇರಿ ಮುಂಡೆವೆ ತುಂಬಿಕೊಂಡಿದೆ ಮನೆ ತುಂಬಾ, ಅನಿಷ್ಟ ಮುಂಡೆವು. ಯಾರೋ ಮನೆಗೆ ಬಂದವ್ರೆ. ನಮಸ್ಕಾರ ಗುರುಜಿ, ನಮಸ್ಕಾರ. ಹಾ, ಒಳ್ಳೇದಾಗ್ಲಿ. ಚಿಕ್ ಬಾಸ್ ದೀಪೇಂದ್ರ ಅವರು ಈ ಮನೆಗೆ ಅತಿಥಿಯಾಗಿ ಆಗಮಿಸಿದ್ದಾರೆ. ಅವರನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನು ನಿಮಗೆ ನೀಡುತ್ತಿದ್ದಾರೆ. ಥ್ಯಾಂಕ್ ಯು ಕಣಯ್ಯ ಚಿಕ್ ಬಾಸ್. ಇವನಲ್ಲಿ ಆನೆ ಬಂತು ಒಂದು ಆನೆ ವಿನಯ, ಆಮೇಲೆ ಇವನ್ ಸಂಘ ಬುಲ್ಲ ಮುಗಿತ್ತು, ಎಲ್ಲಿ ಕಾಣಿಸ್ತಾ ಇಲ್ಲ. ಗುರುಜಿ ಬಂದೇ ಇರ್ರಿ. ತನೇಬ್ರು ಬಾತ್ರೂಮ್ ಒಳಗಡೆ ಹೋಗಿದ್ದಾರೆ, ಅವ್ರಿಗೋಸ್ಕರ ನಾನು ನೀರು ಇಟ್ಕೊಂಡು ನಿಂತಿದ್ದೀನಿ. ಅವರು ಬರ್ತಾರೆ, ನಾನು ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ಇರ್ರಿ. ಅಯ್ಯೋ, ಅನಿಷ್ಟ ಮುಂಡೆ ಅಲ್ಲೇ ಎದ್ಬಿಟ್ಯಾ, ಬೇಗ ಬಾ. ಅಣ್ಣ ಏನ್ ಮಾಡ್ತಾ ಇದೀರ ಅಣ್ಣ? ನೀರು ಇಟ್ಕೊಂಡು ನಿಂತಿದ್ದೀನಿ. ನನಗೋಸ್ಕರ ಇಟ್ಕೊಂಡು ನೀರಲ್ಲಿ ನೀವು ತೊಳ್ಕೊತೀರ ಅಣ್ಣ? ಅಣ್ಣ ನೀವು ಮೋಸ ಮಾಡ್ತಿದ್ದೀರ ಅಣ್ಣ ನನಗೆ. ಏನಣ್ಣ ಪಾರ್ಶಾಲಿಟಿ ಮಾಡ್ತಿದ್ದೀರಾ? ಎಲ್ಲೋ ಒಂದ್ ಕಡೆ ಪಾರ್ಶಾಲಿಟಿನ ಏನೀಗ ಏನ್ ಮಾಡ್ತೀಯ? ಹೌದಾ, ಗೊತ್ತು ಅಣ್ಣ, ನನಗೆ ಎಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತು ಅಣ್ಣ. ಆಯ್ತು ಗೊತ್ತು, ನಾನು ಮಾಡೇ ಮಾಡ್ತೀನಿ ಅಣ್ಣ, ಬಿಡಲ್ಲ ನಾನು. ಬೆಳಗ್ಗೆ 9:30. ಏನು ಅಲ್ಲ ಅಣ್ಣ, ರಾತ್ರಿ ಎಲ್ಲ ಜಗಳ ಆಡ್ಬಿಟ್ಟು ಅಂಟ್ಕೊಂಡು ಕೂತ್ಕೊಂಡವನಲ್ಲ, ಇವನ್ಗೆ ಏನು ಹೇಳಬೇಕು? ಹ್ಞೂನಣ್ಣ, ಇವನ್ನ ನಂಬ್ಕೊಂಡು ಏನಾದರೂ ನಮ್ಮ ನೊಂದವ್ರ ಗುಂಪಿಗೆ ಸೇರಿಸ್ಬಿಟ್ರೆ ನಮ್ಮನ್ನು ಕುರಿ ಕಡ್ದಾಕ್ಬಿಡ್ತಾನೆ ಕಣಣ್ಣ. ಅದೇ ಹೇಳು. ಯಾವ ಪ್ರಾರಬ್ಧ ಮುಂಡೆ ಇದೆ, ಇದಕ್ಕೆ ಹಿಂಗೆ ಹಾಡಿದ್ರೆ ಹಿಂಗೆ ಇನ್ನು 2 ನಿಮಿಷಕ್ಕೆ ಜಗಳ ಸ್ಟಾರ್ಟ್ ಆಗತ್ತೆ ನೋಡು. ಯಾಕೆ ಹಿಂಗ್ ಮಾಡ್ತಿದಾರ? ನೀವ್ ಏನ್ ಮಾಡ್ತಿದಾರ ನಂಗೆ ಒಂಚೂರು ಅರ್ಥ ಆಗ್ತಿಲ್ಲ ಹಾರ್ದಿಕ್. ಯಾಕೆ ಹಿಂಗ್ ಮಾಡ್ತಿದ್ದೀರಾ? ಅವ್ನು ನೋಡಿದ್ರೆ ಎಲ್ಲರೂ ನನಗೆ ಬ್ಲೇಮ್ ಮಾಡ್ತಿದ್ದಾರೆ. ಏನಣ್ಣ, ಗುರುಜಿ ಹೇಳ್ದಂಗೆ ಐತೈತೆ ಎಲ್ಲನೂ. ನನಗೆ ಬರ್ತಿದೆ. ಏನ್ ಅನ್ಕೊಂಡಿದ್ದೀರಾ ನನ್ನ ಬಗ್ಗೆ ನೀವು? ನನ್ನ ಮಾತನ್ನು ಕೇಳೋದೇ ಇಲ್ವಲ್ಲ ನೀವು? ಅವರೆಲ್ಲರೂ ನನಗೆ ಬ್ಲೇಮ್ ಮಾಡ್ತಿದ್ದಾರೆ. ನೀವ್ ಏನ್ ಮಾಡಿದ್ರು ನನಗೆ ಬ್ಲೇಮ್ ಮಾಡ್ತಿದ್ದಾರೆ. ಅಮ್ಮ ತಾಯಿ ಸುಮ್ಮನೆ ರಮ್ಮ, ಈಗ ತಾನೇ ಒಂಥರ ಇದೆ, ಇವಾಗ ಒಂಥರ ಇದೆಯಾ ನೀನು? ಅಲ್ಲ, ನನ್ನ ಮಾತು ಕೇಳ್ತೀರಾ ನೀವು? ಕೇಳೋದಂತೂ ಬಿಟ್ಬಿಟ್ಟಿದ್ದೀರಾ. ಅವರು ಬ್ಲೇಮ್ ಮಾಡ್ತಾರೆ, ನೀವು ಬ್ಲೇಮ್ ಮಾಡ್ತಿದ್ದೀರಾ. ಎಷ್ಟು ಏನ್ ಕೋಪ ಮಾಡ್ಕೊಂಡು ಹೋಗ್ತಿದಾರಲ್ಲ ನೀವು? ನನಗ್ ಕೋಪ ಅಂದ್ರೆ ನನಗೂ ಬರತ್ತೆ, ನನಗೂ ಕೋಪ
ಹಿಂಗಾದ್ರೆ ಹೆಂಗೋ ಅಲ್ಲಿ ಕೋನು ಮತ್ತೆ ತನೈ ಜಗಳ ಆಡ್ಕೊಂಡ್ ಬರ್ತಾರೆ ನೋಡು. ಏಯ್ ನೀನ್ ಯಾವನ ಲೇ ನಾನ್ ಕ್ಯಾರೆಕ್ಟರ್ ಇಂದ ಆಚೆ ಬಂದ್ರೆ ನಾನು ಎಂತ ಟೈಮ್ ತೋರಿಸ್ತೀನಿ. ಏನು ಅನ್ಕೊಂಡ್ಬಿಟ್ಟಿದ್ಯಾ? ಎಲ್ಲಿದ್ಯೋ ಅಲ್ಲೇ ಇರ್ಬೇಕು ಮಗನೇ ಕೋನು. ಗುರುಜಿ ಹೋಗೋ ಶನ್ ಮುಂಡೆದೆ. ಇದಕ್ಕೆ ಶಾಕ್ ಆದ್ರೆ ಹೆಂಗೋ ಅಲ್ಲಿ ನೋಡು ಶನಿಶ ಮತ್ತೆ ದಮ್ರತ ಜಗಳ ಆಡ್ತಾರೆ. ಒಂದು ಅನಿಷ್ಟ ಮುಂಡೆದು, ಇನ್ನೊಂದು ಪ್ರಾರಬ್ಧ ಮುಂಡೆದು. ಥ್ಯಾಂಕ್ ಯು ಚಮಚಾಮೃತ ಅವರೇ, ನೀವು ನನಗೋಸ್ಕರ ಆಟ ಆಡಿದ್ದಕ್ಕೆ ನಂಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಆದರೂ ನೀವು ಮುಗಿದ್ಗೋಸ್ಕರ ಸೋತಿದ್ದು ಮಾತ್ರ ನನಗಿಷ್ಟ ಆಗಲಿಲ್ಲ. ಏನ್ ಗುರು ಇದು ಗ್ರಾಟಿಟ್ಯೂಡ್ ಇಲ್ವಾ ನಿಮಗೆ? ನಾನು ನಿಮಗೋಸ್ಕರ ಅಷ್ಟು ಆಟ ಆಡಿದ್ದೀನಿ. ನನಗೆ ನಿಜವಾಗ್ಲೂ ಗ್ರ್ಯಾಟಿಟ್ಯೂಡ್ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಆಟಿಟ್ಯೂಡ್ ಇದೆ. ನೀವು ಮುಗಿತಿದ್ದಾಗ ಒಂಥರ ಇರ್ತೀರಾ, ಮುಗಿದಿಲ್ದಿರೋವಾಗ ಒಂಥರ ಇರ್ತೀರಾ. ಹೌದು, ಬಿಕಾಸ್ ಐ ಆಮ್ ವೆರಿ ಇಂಪಾರ್ಟೆಂಟ್ ಟು ಹಿಮ್. ಐ ಆಮ್ ವೆರಿ ಇಂಪಾರ್ಟೆಂಟ್ ಪರ್ಸನ್. ಇದನ್ನೇ ನಾನು ಹೇಳ್ತಾ ಇರೋದು. ನೀವು ಇನ್ಫ್ಲುಯೆನ್ಸ್ ಆಗ್ತಾ ಇದ್ದೀರಾ. ನೀವು ಒಬ್ರು ಚಮಚ ಅಂತ ಕಿರಿಚಬೇಡಿ. ನಾನು ಕಿರಿಸ್ತೀನಿ. ನೀವು ಒಬ್ರು ಚಮಚ, ನೀವು ಇನ್ಫ್ಲುಯೆನ್ಸ್ ಆಗ್ತಿದ್ದೀರಾ. ಇನ್ಫ್ಲುಯೆನ್ಸರ್ ನಾನು ಹೇಳ್ತೀನಿ. ನನಗೆ ಸ್ಮೆಲ್ ಮಾಡ್ತಾ ಇಲ್ಲ ಗುರು, ನನಗೆ ಸ್ಮೆಲ್ ಬರ್ತಾ ಇಲ್ಲ. ನನಗೆ ಸ್ಮೆಲ್ ಬರ್ತಾನೆ ಇಲ್ಲ. ಯಾಕೆ ಕಿರಿಚ್ತಿದ್ಯಮ್ಮ? ಬಾಯೇ ಮುಚ್ಚಲ್ವರ ಗುರು ಇವಳು. ಹೌದು, ನಾನು ಬಾಯಿ ಮುಚ್ಚಲ್ಲ. ಯಾಕೆಂತ ಹೇಳಿದ್ರೆ ನಾನು ಮಾತಾಡ್ತಾ ಇರ್ಬೇಕು, ನನ್ಗೆ ಏನಾದ್ರು ಹೇಳ್ತಾ ಇರ್ಬೇಕು. ನಾನು ಬಾಯಿ ಮುಚ್ಚೋದಿಲ್ಲ. ಸ್ವಾಮಿಗಳೇ, ಎಲ್ಲ ನೀವು ಹೇಳ್ದಂಗೆ ಆಗ್ತೈತೆ. ಅಷ್ಟು ಪವರ್ಫುಲ್ಲಾ? ಪುಟ್ಗೋಸಿ ಪವರು ಇಲ್ಲ, ಪಿಂಡನೂ ಇಲ್ಲ. 40 ದಿನದಿಂದ ನೀವು ಇದನ್ನೇ ತಾನೇ ಮಾಡ್ತಾ ಇರೋದು. ನಿಮಗೆ ಟಾಸ್ಕ್ ಅಂದ್ರೆ ಅಲರ್ಜಿ, ಜಗಳ ಅಂದ್ರೆ ಎನರ್ಜಿ. ಸಾಯಿರಿ ಶನ್ ಮುಂಡೆವಾ. ಆದ್ರೂ ಗುರೂಜಿ ಹೇಳಿದ್ ನಿಜಾನೇ ಅಲ್ವಾ? ನಾವು ಅದನ್ನೇ ತಾನೇ ಮಾಡ್ತಾ ಇರೋದು. ಹ್ಞೂ ಕಣೋಣ. ಇಲ್ಲಿ ಅಕ್ರಮ್ ಸಲಾರ್ ಟಾಸ್ಕ್ ನಡೀತಾ ಇದೆ. ಬಕೆಟ್ನಿಂದ ಸ್ವಿಮ್ಮಿಂಗ್ ಪೂಲ್ನಲ್ಲಿರುವ ನೀರನ್ನು ತೆಗೆದುಕೊಂಡು ಬಾಟಲ್ ಒಳಗಡೆ ಹಾಕಬೇಕು. ಏನು ಪುಂಗಿತ್ ಅವರೇ ಈ ಕಡೆ ಬಂದ್ಬಿಟ್ಟಿದ್ದೀರಾ? ಅಲ್ಲಿ ಯಾರೂ ನಂಗೆ ಹಿಡಿಸ್ಲೇ ಇಲ್ಲ. ಇನ್ಫ್ಯಾಕ್ಟ್ ಆ ಗ್ರೂಪಿಗೆ ಹೋಗಿದ್ದು ಎಲ್ಲಾನು ಮಣ್ಣು ಮಾಡಿ ಮುಚ್ಚೋಣ ಅಂತ ಅಷ್ಟೇ. ವೆರಿ ಟಾಕ್ಸಿಕ್. ಯಾಕವಾ ಫೌಲ್ ಇದು ಫೌಲ್. ತಲೆ ಏನು ಆಟ ಆಡ್ತಿದ್ಯಾ ನೀನು? ಏಯ್ ನೀನ್ ಏನೋ ಉಸ್ತುವಾರಿ ಮಾಡ್ತಾ ಇದ್ಯಾ ಅವಾಗಿಂದ. ಅಷ್ಟು ನೀರ್ ಹಾಕಿದೀವಿ, ಒಂಚೂರು ತುಂಬಿಲ್ಲ. ಅವ್ರಿಗೆ ಮಾತ್ರ ಅದು ಹೆಂಗೋ ತುಂಬಿಡ್ತು ಅಷ್ಟೊಂದು. ನಾನೆಲ್ಲ ಕರೆಕ್ಟ್ ಮುಚ್ಚುಳ ಯಾರು ಹಾಕಿದ್ದು? ನೀನಾ? ನಾನು ಆಡ್ಲೇನೋ ಏನೋ ಅನ್ಕೊಂಡಿದ್ಯಾ ನೀನು? ಆಯ್ತಿರಲ್ಲ ಕಿರಿಸ್ಬೇಡ. ಈ ತರ ಎಲ್ಲ ಮೋಸ ಆಡೋರ್ ಜೊತೆ ನಾನು ಆಡಕ್ ಆಗಲ್ಲ ಮಗ. ನೋಡು, ಟಾಸ್ಕ್ ನಡೀತಾ ಇದೆ, ಸೈಲೆಂಟಾಗಿ ಟಾಸ್ಕ್ ಆಡಿ. ಇವಾಗ ನಾನು ಒಂದು ಕೆಲಸ ಮಾಡ್ತೀನಿ. ಒಂದು ಕೆಲಸ ಮಾಡಿ ಸಂತೂರ್, ನೀವು ಸ್ವಲ್ಪ ಒಂದು 10 ಸೆಕೆಂಡ್ ಆಚೆ ಇರಿ. ಇವಾಗ ಹಾಕಿ ನೀರು. ನನ್ನ ಬಲಿ ಪುಷ್ ಮಾಡ್ತಾರೆ ನೋಡಮ್ಮ, ಕ್ಯಾಪ್ ತೆಗಿತಾ ಇದ್ದೀನಿ. ಅಷ್ಟೇ ಇವಾಗ. ಏಯ್ ತನಯ್, ಇದು ಜಾಸ್ತಿ ಆಯ್ತು. ಹೋಗಲೇ ನೀವು ಚಾನ್ಸ್ ಕೊಟ್ಟಿದ್ದೀನಿ ತಾನೆ, ನ್ಯಾಯ ಕೊಟ್ಟಿದ್ದೀನಿ ತಾನೆ. ಸಂತೂರ್ನ ಆಚೆ ಹಾಕ್ಬಿಟ್ಟು ನಾನು ಈ ತರ ಮೋಸದಿಂದ ಗೆಲ್ಲಂಗಿದ್ರೆ ಅವ್ನು ಬೇಕಾದ್ರೆ ಯಾವನೋ ಮೋಸ? ನೀನ್ ಮಾಡಿದ್ ಮೋಸ ತಾನೆ. ಇಲ್ಲ ಇವ್ನು ಮಾಡಿದ್ ಮೋಸ. ಸುಮ್ಮನೆ ಇರೋ. ನೀವು ಏನ್ ಹಿಂಗ್ ಆಟ ಆಡ್ತಿದ್ದೀರಾ? ತುಂಬಾ ಅಗ್ರೆಸಿವ್ ಆಗಿ ಮಗ. ನಾನು ಜಸ್ಟ್ ಹಿಂಗ್ ಅಂದಿದ್ದು. ಅದು ಅನ್ಲಿಲ್ಲ, ನೀನು ಹೋದ್ಮೇಲೆ ತಳ್ಳಂಗಿರ್ಲಿಲ್ಲ. ಹೆಂಗ್ ತಳ್ಳ ನೀನು? ನಾನ್ ಬೇಕು ಅಂತ ಮಾಡಿದ್ರೆ ಹಿಂಗಿರಲ್ಲ ಕಣೋ. ತುಕಾಲೆ 2 ನಿಮಿಷ ಮಾತಾಡ್ಬೇಕು ನಿನ್ನ ಹತ್ರ. ಆಮೇಲೆ ಮಾತಾಡೋಣ. ಕೂಲಾಗಿ ನೀನು ಆರಾಮಾಗಿ. ಬೆಳಗ್ಗೆ ಬೇರೆ ಟೆನ್ಷನ್ ಇದ್ದೆ. ನೀನು ಕೂಲಾಗು, ಆಮೇಲೆ ಮಾತಾಡಕ್ ಬಿಡಯ್ಯ ನನ್ಗೆ. ಬೆಳಗ್ಗೆ ಬೇರೆ ಟೆನ್ಷನ್ ಅಲ್ಲಿ ಇದ್ದೆ ಅಂತ ಹೇಳ್ತಾ ಇದೀನಿ ತಾನೇ. ತಳ್ಳಿದ್ದೆ ನಾನು. ತಳ್ಳೋದು ಅಂದ್ರೆ ಇದು ಅಗ್ರೆಸಿವ್ ಆಗೋದು ಅಂತ ಗೊತ್ತಾಯ್ತಾ? ನೀನು ಕೂಲಾಗಿ. ಸಾಯ್ಕುಮಾರ ಬಾ. ಬೇಡ ಹೋಗಲ್ಲೇ. ಇವ್ನು ಟೆನ್ಷನ್ ಇಂದ ಹೇಳೋದೇ ಮರ್ತ್ಬಿಟ್ಟೆ. ಸಾಯ್ಕುಮಾರ್ ಏನ್ ಡೈಲಾಗ್ ಕೊಟ್ಬಿಟ್ಟಪ್ಪ. ಬೆಳಗ್ಗೆ 11:20. 3 ದಿನ ಇರ್ಲಿಲ್ವಲ್ಲ. ಅಣ್ಣ ಕುಂತ್ರು ಬೆಂಕಿ, ನಿಂತ್ರು ಬೆಂಕಿ, ಮನಿಕೊಂಡ್ರು ಬೆಂಕಿ, ಬಾತ್ರೂಮ್ಗೆ ಹೋದ್ರು ಬೆಂಕಿ ಅಲ್ವಾಣೆ? ಹೌದಾ ಸಂತೋಷ್? ಬೆಂಕಿ ನೀನು ನನ್ನ ಬಗ್ಗೆ ಗೊತ್ತಿಲ್ವಾ? ಕಡೆ ಮೇಲೆ ಮಣಗಿರೋದು ನೋಡಿದ್ರೆ ಗೊತ್ತಾಯ್ತದಲ್ಲ. ಜೋಕಾಲಿ ಆ ಥರ ಎಲ್ಲ ಏನಿಲ್ಲ, ಸುಮ್ಮನೆ ಇರು. ಕಾಣ್ತದೆ ನಮಗೂ ಕಣ್ಗಳವೆ. ಅಣ್ಣ ಸುಮ್ಕಿಯ ಬಿಡಪ್ಪ. ಆಯ್ತು, ನೀನು ಬಿಡೋದು ಬೆಂಕಿ ಹಾಕ್ತೀನಿ ಬಾ ಈ ಕಡೆ. ಗುರುಜಿ, ನಮಗೂ ಚಮಚಾಮೃತಂಗೂ ಮದುವೆ ಆಗತ್ತೆ ಅಂತ ಸ್ವಲ್ಪ ನೋಡ್ಬಿಟ್ಟು ಹೇಳ್ತೀರಾ?
ಶೇಕ್ ಮಾಡಿ ಮಾಡಿ ರೇಖೆಗಳೆಲ್ಲ ಅಳಸೋಗಿದ್ಯಲ್ಲ ಗುರುಜಿ ಏನು ಹೇಳ್ತಿದ್ದೀರಿ? ಪ್ರೋಟೀನ್ ಶೇಕು. ಪ್ರೋಟೀನ್ ಶೇಕಾ? ಈಗ ನನಗೂ ಅವ್ರಿಗೂ ಮದುವೆ ಆಗತ್ತಾ? ನೋಡಿದ್ರೆ ಅಷ್ಟಮದಲ್ಲಿ ಶನಿ ಇದೆ. ಆಗತ್ತೆ ಆಗತ್ತೆ. ನಿನಗೂ ಮದುವೆ ಆಗತ್ತೆ, ಅವಳಿಗೂ ಮದುವೆ ಆಗತ್ತೆ. ನಿನಗೆ ಬೇರೆ ಹುಡುಗಿ ಜೊತೆ ಮದುವೆ ಆಗತ್ತೆ, ಅವಳಿಗೆ ಬೇರೆ ಹುಡುಗನ ಜೊತೆ ಮದುವೆ ಆಗತ್ತೆ ಕಣಯ್ಯ. ಗುರುಜಿ ಏನು ಹೇಳ್ತಿದ್ದೀರಾ? ಗುರುಜಿ ನೋ. ನೋಡಯ್ಯ, ಭವಿಷ್ಯ ಹೇಳಿದ್ದೀನಿ. ನಂದು ಲಂಗೋಟಿ ಒಗೆದಿಟ್ಟಿದ್ದೀನಿ, ಹೋಗಿ ಒಣಗಾಕ್ಬಿಡು ಆಯ್ತಾ? ಹಾಂ ಹೋಗಯ್ಯ ಹೋಗಿ. ಮಧ್ಯಾಹ್ನ 12:40. ದೀಪೇಂದ್ರ ಅವರೇ, ನೀವಿನ್ನು ಹೊರಡಬಹುದು. ಹೋಗುವ ಮುನ್ನ ಯಾರಿಗಾದರೂ ಟಾಸ್ಕ್ ಕೊಡಬಹುದು. ಓಕೆ ಕಣಯ್ಯ ಚಿಕ್ಕ ಬಾಸು. ನೋಡಿ, ನಾನು ಈ ಮನೆಯಿಂದ ಹೊರಡಕ್ಕೆ ಮುಂಚೆ ನಿಮ್ಮೆಲ್ರಿಗೂ ಕೊಡ್ತಾ ಇರೋ ಟಾಸ್ಕ್ ಏನು ಅಂತ ಹೇಳಿದ್ರೆ, ಜೋಕಾಲಿ ಮತ್ತೆ ಸಂತೂರು ಇಬ್ರು ಸೇರ್ಕೊಂಡು ಪುಂಗಿತ ಮತ್ತೆ ಹಾರ್ದಿಕ್ ತರ ಆಕ್ಟ್ ಮಾಡ್ಬೇಕು. ಜೋಕಾಲಿ ಗುರುಗಳೇ, ನೀವು ಹೋಗಿ ಹೋಗಿ ಅವಳ ಹೆಸರಿಗೆ ನನ್ನ ಹೆಸರು ಯಾಕೆ ಸೇರಿಸ್ತೀರಾ? ಮುಂದೆ ನಾನು ಮಾಡ್ಲಿಲ್ಲ ಅಂದ್ರೆ ನಾಶವಾಗಿ ಹೋಗ್ತೀಯಾ? ಮಾಡೋ ಅಣ್ಣ, ಸುಮ್ಮನೆ ಮಾಡೋಣ. ಆಯ್ತು ಚಿನಿ, ಗುರುಜಿ ಟಾಸ್ಕ್ ಕೊಟ್ಟವ್ರು ಅಂತ ಅಷ್ಟೇ ಮಾಡ್ತಾ ಇರೋದು ನಾನು. ಇಲ್ಲ ಅಂದರೆ ಯಾಕೆ ಹಾರ್ದಿಕ್ ನೀವು ಕೋಪ ಬಂದಾಗೆಲ್ಲ ಎತ್ತಿ ಎತ್ತಿ ಎಸಿತಾ ಇರ್ತೀರಾ? ಆತನೇ ಯಾವಾಗಲೂ ಕಿರ್ಚಾಡ್ತಿರ್ತಾನೆ. ನಾನು ಕಿರ್ಚಾಡಿದ್ರೆ ಯಾರು ನನ್ನ ನೋಟಿಸ್ ಮಾಡಲ್ಲ ಅಂತ ಎತ್ತಿ ಎತ್ತಿ ಎಸಿತಾ ಇರ್ತೀನಿ. ಹಂಗಾದ್ರೆ ಕೋಪ ಬಂದರೆ ನನ್ನನ್ನು ಎತ್ತಿ ಎತ್ತಿ ಎಸಿತೀರಾ? ಹಾಂ, ನಾನೇ ಎತ್ತೆಸ್ತು ಕ್ಯಾಚ್ ಇಟ್ಕೊಂಡ್ಬಿಡ್ತೀನಿ. ಹೋಗಿಪ್ಪ ನೀವು. ಆದರೂ ಪುಂಗೀತ, ನೀನು ಆಪೋಸಿಟ್ ಟೀಮಲ್ಲಿ ಯಾಕೋ ಚೆನ್ನಾಗಿದ್ದೆ. ನೀವು ನನ್ನನ್ನು ಎಷ್ಟು ಮಿಸ್ ಮಾಡ್ಕೊತೀರಾ ಅಂತ ನೋಡಬೇಕಾಗಿತ್ತು. ಆದರೂ ಹಾರ್ದಿಕ್, ನಾನು ಆಪೋಸಿಟ್ ಟೀಮಲ್ಲಿ ಇದ್ದಾಗಲೂ ನಾನು ಎಲ್ಲರಿಗೂ ತೋಡ್ಬಿಟ್ಟೇ ಬಂದಿರೋದು. ಏನು? ಗುಂಡಿ. ಹಾಂ, ನೋಡಿದೆ ಬಿಡು, ಚೆನ್ನಾಗಿ ತೋಡ್ಬಿಟ್ಟು ಮುಚ್ಚಾಕ್ದಲ್ಲ ನಮ್ಮನ್ನ. ಏನು? ಗುಂಡಿ. ಯಾಕೋಪ್ಪ, ನಿಮ್ಮ ಹೇರ್ ಸ್ಟೈಲೇ ನನಗೆ ಇಷ್ಟ ಆಗ್ತಾ ಇಲ್ಲ. ನೀನೇ ಅಲ್ವಾ ಕತ್ತರಿಸಿದ್ದು? ಸಾರಿ. ನಿಲ್ಲಿಸ್ರೋ ಮುಂಡೆವಾ, ಅವಾಗ್ಲಿಂದ ಏನು ಆ್ಯಕ್ಟಿಂಗ್ ಮಾಡ್ತಿರೋ? ನಿಮ್ಮ ಆ್ಯಕ್ಟಿಂಗ್ ನೋಡಿ ನನ್ನ ಕಣ್ಣಲ್ಲಿ ಪೊರೆ ಬಂದ್ಬಿಡ್ತಲ್ಲೋ. ಅದೇನೋ ಪಲಾವ್ ಮಾಡಿದ್ದೀನಿ, ತಗೊಂಬಂದು ಕುಕ್ಕು ತಿಂದು ನೆಗೆದ್ಬಿಟ್ಟು ಹೋಗ್ತೀನಿ. ಒಂದು ನಿಮಿಷ ಗುರುಜಿ. ಏನಯ್ಯ ಇದು? ಎಲ್ಲ ಒಬ್ಬನೇ ಗೆದಕ್ತಾ ಇದ್ದಾನಲ್ಲ ಯಾ. ಎಂಜಿನಿಲ್ಲ ಮುಸ್ರೆ ಇಲ್ಲ, ನಮಗಿವೆಲ್ಲ ಆಗಲ್ಲ ಕಣಯ್ಯ. ನಾನೇನು ಬರ್ತೀನಿ, ನಾನು ಪಲಾವು ಬೇಡ ಏನು ಬೇಡ, ಬರ್ತೀನಿ ಚಿಕ್ಕ ಬಾಸ್. ಗುರುಜಿ ಗುರುಜಿ ಗುರುಜಿ, ಮನೇಲಿ ಅಡುಗೆ ಮಾಡಿದ್ರೆ ಎಲ್ಲರೂ ಹಂಚ್ಕೊಂಡು ತಿನ್ಬೇಕು, ಒಬ್ರೊಬ್ರು ಎಷ್ಟು ನಾಕೊಂಡು ತಿನ್ನೋದಲ್ಲ. ಖಾರ ಏನೋ ಜಾಸ್ತಿ ಆಯ್ತಾ? ಇಲ್ಲ. ಮತ್ತೆ ಯಾಕೆ ಅಳ್ತಾ ಇದ್ದೀರಾ? ಪುಂಗಿತ, ನಿಮಗಲ್ಲ ಪುಂಗಿತ, ಇವ್ರು ಹೇಳಿದ್ದು. ನಾನೇನು ಮಾಡಿದೆ? ಏನಾಯ್ತು? ಆಯ್ತು, ಬರೀ ಶೇರ್ ಮಾಡೋಣ ಬರೀ. ಯಾಕೆ ಹೇಳ್ತಾ ಇದೆಯಾ? ಅವ್ನು ಹಾರ್ದಿಕ್ ಯಾಕೆ ಅಂತ ಒಳ್ಳೆ ನಾಯಕತ್ವ ಥರ ಆಡ್ತಾ ಇದ್ದ? ಏನಾಯ್ತಪ್ಪ? ನಿನ್ನ ಬ್ಲೇಮ್ ಮಾಡಿದ್ದಲ್ಲ, ಅವ್ನು ಹೇಳಿದ್ದ ಸ್ನೇಹಿತ್ಗೆ. ಈಗ ನನಗೆ ಹಸಿವಾಗಿಲ್ಲ, ನೀನು ಊಟ ಮಾಡು. ನನಗ್ ಬೇಡ. ಯಾಕೆ ಬೇಡ? ಹಂಗೆಲ್ಲ ಹೇಳ್ತಾರ? ಕೊಡಿ. ಊಟದ ಮೇಲೆ ಎಲ್ಲ ಕೋಪ ತೋರಿಸ್ಬಾರ್ದು. ಬೇಡ. ಏನಕ್ಕೆ ಹಿಂಗೆ ಹೇಳ್ತಾ ಇದ್ದೆ? ನಿನ್ಗೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದೀನಿ ತಾನೇ ನಾನು. ನಾನು ಹತ್ತಿಲ್ಲ ಅಂದ್ರೆ ಪ್ರೋಮೋದಲ್ಲಿ ಬರಲ್ಲ, ಅದಕ್ಕೆ ಹೇಳ್ತಿದ್ದೀನಿ. ಹಾಗಾದ್ರೆ ನಾವು ಹತ್ಬಿಡ್ತೀವಿ. ಬೇರೆ ಚೆನ್ನಾಗಿಲ್ಲ, ಇದಕ್ಕೆಲ್ಲ ಜಗಳ ಆಡ್ತಾರ. ರಾತ್ರಿ 8:30. ನೋಡು ಹೆಂಗ್ ಪ್ಲೇಟ್ ಚೇಂಜ್ ಮಾಡ್ಕೊಂಬಿಟ್ಲು ಅಂತ. ಅವ್ರ ಟೀಮಲ್ಲಿ ಹೋಗಿ ಕೂತಿದ್ದಾಳೆ. ಅದಕ್ಕೆ ಕೊಡಬೇಡ ಅಂತ ಹೇಳಿ. ನಿಲ್ಲಿಸ್ತೀರಾ ದಯವಿಟ್ಟು? ನನ್ನ ಸ್ವಲ್ಪ ಮಾತಾಡೋದಕ್ಕೆ ಬಿಡಿ. ಕಿರ್ಚ್ತಾ ಇರ್ತೀರ ಯಾವಾಗೂ. ಚಿಕ್ಕ ಬಾಸ್, ನಮ್ಮ ಟೀಮಲ್ಲಿ ಯಾವುದೇ ರೀತಿ ಗಲಾಟೆಗಳಾಗಬಾರ್ದು ಅಂತ ನಾನು ಕೆಲವೊಂದು ನಿರ್ಧಾರಗಳು ತೊಗೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ಏನಪ್ಪ ಅಂದರೆ ನಮ್ಮ ಟೀಮಲ್ಲಿ ಫಸ್ಟು ಹಾರ್ದಿಕ್ ಅವ್ರನ್ನ ನಾನು ರಿಮೂವ್ ಮಾಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವರು ಪ್ರತಿಯೊಂದು ಕ್ಷಣದಲ್ಲೂ ಅವರು ತುಂಬ ಕಿರ್ಚ್ತಾ ಇರ್ತಾರೆ ಚಿಕ್ಕ ಬಾಸ್. ನಮ್ಗೆ ತುಂಬ ಇರಿಟೇಟ್ ಆಗುತ್ತೆ. ಸೊ ಅವ್ರನ್ನ ರಿಮೂವ್ ಮಾಡಬೇಕು ಅಂತ ನಾನು ಕೇಳ್ತಿದ್ದೀನಿ ಚಿಕ್ಕ ಬಾಸ್. ಪ್ರೆಷರ್ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಚಿಕ್ಕ ಬಾಸ್, ಅದೇ ರೀತಿ ನಮ್ಮ ಟೀಮಲ್ಲಿರ್ತಕ್ಕಂಥ
ಚಮಚಾಮೃತ ಅವ್ರನ್ನ ನಾನು ರಿಮೂವ್ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ಯಾಕೆ ಅಂತಂದರೆ ಅವ್ರನ್ನ ಒನ್ಸ್ ನಾನು ರಿಮೂವ್ ಮಾಡಿದ್ಮೇಲೆ ಅವ್ರು ಅದನ್ನ ಮೋಟಿವೇಶನ್ ಆಗಿ ತಗೊಂಡು ಕಿಚ್ಚನ ಚಪ್ಪಾಳೆ ಹೊಡ್ಸ್ಕೋತಾರೆ ಅಂತ ನನ್ನ 6th ಸೆನ್ಸ್ ಹೇಳ್ತಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ವಾವ್, ಬುಲ್ಶಿಟ್ ರೀಸನ್ ಇಲ್ಲ ಅಂದ್ರೆ ಕೊಡಬೇಡಿ. ರಶ ಸ್ವಲ್ಪ ಹೇಳೋದು ಕೇಳ್ತೀಯ, ಯಾಕೋ ಈ ಥರ ಆಡ್ತಿದ್ಯಾ? I wanted to play. ಯಾವನ್ ಗುರುನು ತುಳಿಬೇಕು, ನನ್ನನ್ನ ಟೀಮಿಂದ ಕಳಿಸ್ಬೇಕು ಅಂತಿದ್ರೆ ಮುಂಚೆನೇ ಹೇಳ್ಬೋದಿತ್ತಲ್ಲ. ಅದು ಬದಲು ಕಿಚ್ಚನ ಚಪ್ಪಾಳೆ ಕೊಡಿಸ್ತೀನಿ, ಉತ್ತಮ ಕೊಡಿಸ್ತೀನಿ. ಯಾಕೆ ಗುರು ಬೇಕಿತ್ತು ನಿಮಗೆ? ಚಿಕ್ಕ ಬಾಸ್, ನಾನು ಇವ್ರನ್ನೂ ರಿಮೂವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ನಿಮ್ಮನ್ನು ರಿಮೂವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಏನ್ ಬೇಕಾದ್ರೂ ಮಾಡ್ಕೊಂಡು ಸಾಯ್ತು. ಪ್ರಶಾಂತ್ ಏನಾಯ್ತು ಅಣ್ಣ, ನಾನು ನಿಮ್ಮನ್ನು ರಿಮೂವ್ ಮಾಡ್ತಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಅಣ್ಣ, ದಯವಿಟ್ಟು. ಚಿಕ್ಕ ಬಾಸ್, ನಾನು ನಿಮ್ಮನ್ನು ರಿಮೂವ್ ಮಾಡ್ತಿದ್ದೀನಿ ಇವರ, ದಯವಿಟ್ಟು ನೀವು ಕುತ್ಕೋಬೇಕು. ಚಿಕ್ಕ ಬಾಸ್, ಇದು ನನ್ನ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ಇದು ನನ್ನ ಪ್ರಶಾಸ್, ನೀವು ತಂಡವನ್ನು ಆಯ್ಕೆ ಮಾಡಿರುವ ವಿಧಾನವನ್ನು ನೋಡಿದರೆ ತಿಳಿಯುತ್ತದೆ ಈ ಟಾಸ್ಕಲ್ಲಿ ಯಾರು ಗೆಲ್ಲುತ್ತಾರೆ ಅಂತ. ಹಾಗಾಗಿ ತನೈ ಟೀಮ್ ಅವರೇ ವಿನ್ನರ್ ಎಂದು ಘೋಷಿಸುತ್ತಿದ್ದೇನೆ ಮತ್ತು ಈ ನಿಮ್ಮ ಅಧಿಕ ಪ್ರಸಂಗಕ್ಕೆ ನಾನೇ ಕಳಪೆ ಕೊಡುತ್ತಿದ್ದೇನೆ. ಚಿಕ್ಕ ಬಾಸ್, ನಾನು ತಗೊಂಡಿರ್ತಕ್ಕಂಥ ನಿರ್ಧಾರ ಸರಿ ಇತ್ತು ಅಂತ ನಾನು ಇಷ್ಟಪಡ್ತೇನೆ ಚಿಕ್ಕ ಬಾಸ್. ಏನೇ ಮಾಡಿ ನಾನು ಗೆಲ್ಲಿಸ್ತಿದ್ದೆ, ಆದರೆ ನೀವು ಕಳಪೆಯನ್ನು ನಾನು ಅಕ್ಸೆಪ್ಟ್ ಮಾಡ್ತಿದ್ದೀನಿ, ಬಟ್ ನಾನು ಅದನ್ನ ಒಪ್ಪೋದಿಲ್ಲ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಚಿಕ್ಕ ಬಾಸ್. ನಾನು ಅದನ್ನ ಒಪ್ಪೋದಿಲ್ಲ. ಇದೇ ಅಧಿಕ ಪ್ರಸಂಗ ಅಂದರೆ ಹಮ್ಮಿಕೊಂಡು ಹೋಗಿ. ಬೆಳಗ್ಗೆ 7:30. ಆನೆ ಬಂತೊಂದಾನೆ. ಡ್ರೆಸ್ ಯಾವಾಗ ಚೇಂಜ್ ಆಯಿತು? ಅಯ್ಯೋ, ಏಯ್ ಚೇಂಜ್ ಮಾಡಿದ್ದು ಚಟ್ನಿ ಕಾಸ್ಟ್ಯೂಮ್ ಏನಣ್ಣ ಇದು? ರಾಕ್ಷಸರು ಹಾಗೂ ಗಂಧರ್ವರ ಟಾಸ್ಕ್ ನೀಡುತ್ತಿದ್ದಾರೆ. ಕೆಂಪು ಕಲರ್ ವಸ್ತ್ರ ಧರಿಸಿರುವವರು ರಾಕ್ಷಸರು ಹಾಗೂ ಬಿಳಿ ಬಣ್ಣ ವಸ್ತ್ರ ಧರಿಸಿರುವವರು ಗಂಧರ್ವರು. ನನ್ನ ಕಾಸ್ಟ್ಯೂಮ್ ಯಾಕೆ ಚೇಂಜ್ ಆಗಿಲ್ಲ? ಯಾಕೆಂದರೆ ನೀವು ಕ್ಯಾಪ್ಟನ್ ಲೋಕಾಧಿಪತಿ ಆಗಿರುತ್ತೀರಾ. ನಾನು ರಾಕ್ಷಸ, ಯಾರಿಗೋ ಒಬ್ರಿಗೆ ಸರಿ ಕಾದಿದೆ. ಈ ಸಾಂಗ್ ಸ್ಟಾರ್. ಹೇಳ್ತಾನೆ ಗಂಧರ್ವ, ಊರಿನಿಂದ ಮಂಡಿಯನ್ನ. ಲೋಕಾಧಿಪತಿ ಇವರು ಈ ತರ ಟಾಸ್ಕ್ ಕೊಡಬಹುದೇ? ಕೊಡ್ಬೋದು, ಇದೆ ರೂಲಲ್ಲಿ. ಹೋಗ್ರಿ ಸೈಡಿಗೆ. ಆನೆ ಬಂತೊಂದಾನೆ, ಯಾವೂರಾನೆ? ಬಿಜಾಪುರದ ಆನೆ. ಈ ನೋಡಿದ್ರಿ ನಾನೇನು ಏನು ಮಾಡ್ತೇನೆ ನಾನು? ವೈಲೆನ್ಸ್ ಬೇಡ, ವೈಲೆನ್ಸ್ ಬೇಡ. ಏ ಬೊಂಬೆಗೆ ವೈಲೆನ್ಸ್, ಹೋಗ್ರಿ ಸೈಡಿಗೆ. ಹೇಳ್ತಾನ ಮಧ್ಯಸ್ಥೆ ಮಾಡು ಬಾ. ಒಂದು ಅಯ್ಯಾಡ ಅಮ್ಮೂರು. ಆನೆ ನೀನು ಆಮೇಲೆ ವಿಚಾರಿಸ್ಕೊತೀನಿ. ನಮಗೆ ರಾಕ್ಷಸರು ಸಿಕ್ಕಾಗ ನಾವು ಹೆಂಗೆ ಆಡ್ಬೇಕು ಅಂತ ಇವರೇ ತೋರಿಸ್ಕೊಡ್ತಾ ಇದ್ದಾರೆ. ನಾನು ಕ್ಯಾರೆಕ್ಟರ್ ಬಿಟ್ಟು ಆಚೆ ಬರಬೇಕು. ತಡ್ಕೊಂಡಿದ್ದೀನಿ, ತಡ್ಕೊಂಡು. ಬೆಳಗ್ಗೆ 10:40. ರಾಕ್ಷಸಿ ಮಹಾರಾಣಿ ಅವರೇ, ನಿಮ್ಮ ಕಾಲುಗಳು ನೋವಾಗಿದ್ದು ಅಲ್ಲವೇ? ಹೌದು ಹೌದು, ನೋಯ್ತಾ ಇದೆ, ನೋಡಿಕೊಂಡು ಮಾಡಿ. ಡೌರಾಣಿ, ಏನು? ಇವತ್ತು ನೀವು ಡೌ ಶಾಂಪೂವಿನಲ್ಲಿ ಸ್ನಾನ ಮಾಡಿದ್ದೀರೇ ಎಂದು ಕೇಳಿದ್ದೆ. ಹಾ ಹೌದು ಹೌದು. ಆಯಿತು ಮಹಾರಾಣಿ. ರಾಕ್ಷಸಿ, ನಾನು ಬಯಸಾಗಿದ್ದೀನಿ. ನೀವು ಅವ್ರು ಏನಾದ್ರು ನಿಮಗೆ ಫಿಸಿಕಲ್ ಟಾಸ್ಕ್ ಕೊಟ್ಟರೆ ಹೇಳ್ರಿ, ನಾನು ಬಯಸಾಗಿ ಡಿಸಿಷನ್ ತೊಗೊತೀನಿ. ಆಯಿತು, ಓಕೆ. ಮೆಲ್ಲಕ್ಕೆ. ಗಂಧರ್ವ ತಾನೇ ಅವರೇ, ಶೇಕ್ ಮಾಡಿದ್ ಸಾಕು, ಸೈಡಲ್ಲಿರಿ.
ಓಹ್ ಸಾರಿ. ನಿಮ್ದೆಲ್ಲ ಮುಗ್ದಿದ್ರೆ ನನ್ನನ್ನು ಹೊಗಳಿ. ಏನೆಂದು ಹೊಗಳಬೇಕು? ಹಾ, ಐ ಆಮ್ ಸೋ ಬ್ಯೂಟಿಫುಲ್, ಐ ಆಮ್ ಸೋ ಇಂಟೆಲಿಜೆಂಟ್, ಐ ಆಮ್ ಸೋ ಸ್ಮಾರ್ಟ್. ಐ ಆಮ್ ಸೋ ಬ್ಯೂಟಿಫುಲ್. ನಾನು ತುಂಬಾ ಬ್ಯೂಟಿಫುಲ್, ತುಂಬಾ ಇಂಟೆಲಿಜೆಂಟ್, ತುಂಬಾ ಏಯ್, ನಾನು ತುಂಬಾ ಬ್ಯೂಟಿಫುಲ್, ತುಂಬಾ ಇಂಟೆಲಿಜೆಂಟ್, ತುಂಬಾ ಸ್ಮಾರ್ಟ್. ಏಯ್, ಅಧಿಕ ಪ್ರಸಂಗತನ ಬೇಡ. ನೀನು ತುಂಬಾ ಬ್ಯೂಟಿಫುಲ್, ತುಂಬಾ ಸ್ಮಾರ್ಟ್, ತುಂಬಾ ಇಂಟೆಲಿಜೆಂಟ್ ಅಂತ ಹೇಳಿ. ನೀನು ತುಂಬಾ ಬ್ಯೂಟಿಫುಲ್, ತುಂಬಾ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್. ಈ ಚಮಚಾಮೃತ ಅವರೇ, ಬನ್ನಿ ಇಲ್ಲಿಗೆ. ನಮ್ಮನ್ನು ಮನರಂಜಿಸಿ ಎಂದರೆ ಅಲ್ಲಿ ಇಲ್ಲಿ ಓಡಾಡುತ್ತಿರುವಿರಲ್ಲ, ನಮ್ಮ ಮನವೊಲಿಸುವಂತೆ ಒಂದು ಕುಣಿಯಿರಿ. ಯಾವ ಹಾಡು? ಒಂದು ಕಣಿ ಕೇಳಿ, ಯಾವುದಾದರೂ ಒಂದು ಹಾಡಿಗೆ ಕುಣಿಯಿರಿ. ಓಕೆ. ಯಕ್ಕ ನಿನ್ನ ಮಗಳು ನಂಗೆ ಚಿಕ್ಕವಳಾಗಲ್ವಾ? ಪಕ್ಕದ ಮನೆ ನಿಲ್ಲಿಸಿ. ದೇವಕನ್ಯೆಯರ ಹಾಗೆ ಕುಣಿಯಿರಿ ಎಂದರೆ ಎಕ್ಕ ಪಕ್ಕ ಎದ್ದುಕೊಂಡು ಸೊಂಟ ತಿರುಗಿಸುತ್ತಿರುವಿರೆ. ಯಾವುದಾದರೂ ಒಂದು ಚೆನ್ನಾಗಿರುವ ಹಾಡಿಗೆ ಕುಣಿಯಿರಿ. ಯಾವ ಹಾಡು? ಪ್ರಿಯತಮೆ. ಸಾಕಲ್ವಾ? ಸಾಕು ಸಾಕು. ಒಂದು ಸುಮಧುರವಾದ ಕಂಠದಿಂದ ಹಾಡನ್ನು ಹಾಡಿ. ನಿಲ್ಲಿಸಿ. ಇಷ್ಕಾನಿಯವರು ಮನೆಯಿಂದ ಹೊರಗೆ ಹೋಗಿ 2 ವಾರಗಳಾಗಿದೆ. ಅದೇ ಎಲ್ಲ ಗೋಜಪ್ಪವನ್ನು ಹಿಡಿದುಕೊಂಡಿದ್ದೀರಾ? ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ. ಆದರೆ ಇನ್ನು 2 ವಾರದಲ್ಲಿ ನೀವು ಹೋಗುವಿರಿ. ಅಲ್ಲಿ ಹೋಗಿ ಮಾತನಾಡಿಸಿ. ಆಗಲಿ. ನಡೀರಿ. ಗಂಧರ್ವ ತಗೋ, ಈ ನೀರು ಕುಡಿದು ಮುಖದ ಮೇಲೆ ಹಾಕು. ಅದಮ್ಮ, ನನ್ನ ಮುಖದ ಮೇಲಲ್ಲ, ನಿನ್ನ ಮುಖದ ಮೇಲೆ ಹಾಕೋ. ಬೇಡಿ ಅರ್ಥ ಮಾಡಿಕೊಳ್ಳಿ, ಬಟ್ಟೆ ಎಲ್ಲ ಒದ್ದೆ ಆಗುತ್ತದೆ. ಹಾಕೋ, ನನಗೆ ಖುಷಿ ಆಗುತ್ತದೆ. ಬೇಡಿ ದಯಮಾಡಿ ಅರ್ಥ ಮಾಡಿಕೊಳ್ಳಿ. ಬೇಕಾದ್ರೆ ನಿಮಗಾಗಿ ನೃತ್ಯ ಮಾಡುತ್ತೇನೆ. ಅಯ್ಯೋ, ಆ ರಾಕ್ಷಸಿ ಬೇರೆ ಬರುತ್ತಿದ್ದಾಳೆ, ಅವಳು ಬಂದರು ಅದೇ ಹೇಳ್ತಾಳೆ. ಬನ್ನಿ ಅಲ್ಲಿ ನೃತ್ಯ ನನ್ನ ಎತ್ಕೊಂಡು ಹೋಗು. ಬನ್ನಿ. ತನಯವರೇ, ಈ ಸಲ ಕಪ್ಪು ಪುಂಗಿತ ಅವ್ರದೆ ಅಂತ ಹೇಳಿ. ಈ ಸಲ ಕಪ್ಪು ಪುಂಗಿತಾ ಅವ್ರದೆ. ಏನೇನು ಸ್ವಲ್ಪ ಜೋರಾಗಿ ಹೇಳಿ. ಈ ಸಲ ಕಪ್ಪು ಈ ಪುಂಗಿತಾ ಅವ್ರದೆ. ಹೌದು. ತಡ್ಕೊಂಡಿದ್ದೀನಿ, ನಾನು ರಾಕ್ಷಸ ಆದಾಗ ತೋರಿಸ್ತೀನಿ. ಬಂದ್ರಲ್ಲ ನಿಮ್ ಬಯಾಸ್ ಕ್ಯಾಪ್ಟನ್, ಹೋಗಿ ಯಾಕೆ ತಡ್ಕೊಂತೀರಾ? ಹೋಗಿ ಮಾಡ್ಕೊಂಡ್ ಬನ್ನಿ. ನಾನು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ ನಿನ್ಗೆ. ನಿಮಿಷ ರೀ, ಅವರು ಅಲ್ಲಾಡ್ಸಕ್ ಬೇಕಾಗತ್ತೆ. ಕೊಡಿ. ನಾನು ಬಯಸ್ ಕ್ಯಾಪ್ಟನ್ ಅಲ್ಲ, ನಾನು ಯಾರು ಭಿಕ್ಷೆ ಹಾಕಿಲ್ಲ. ನನಗೆ ನಾನು ಆಡಿ ಗೆದ್ದಿದ್ದೀನಿ. ತಗೊಳ್ಳಿ, ಇದನ್ನು ಹಚ್ಚಿ. ಸ್ವಲ್ಪ ಮುಂದೆ ಬನ್ನಿ ರಾಕ್ಷಸಿ. ಏತಕ್ಕೆ? ತುಟಿಗೆ ಹಚ್ಚುವುದು. ಇದು ತುಟಿಗೆ ಅಲ್ಲ, ಉಗುರುಗಳಿಗೆ ಹಚ್ಚಬೇಕು. ಹಚ್ಚಿ. ಸರಿಯಾಗಿ ಹಚ್ಚಿ. ಹಚ್ಚುವೆ. ಸ್ವಲ್ಪ ಹೆಲ್ಪ್ ಮಾಡಿ ಅಲ್ಲ. ಬಿಸಾಕಿ. ಏನು ಸುಮ್ಮನೆ ನಿಂತಿದ್ದೀರಾ? ಇದನ್ನು ಬಿಸಾಕಿ. ಅಯ್ಯಯ್ಯೋ, ಮನೇಲಿ ಏನು ಹಿಂಗೆ ಮಾಡಿಟ್ಟಿದ್ದಾರೆ? ಎತ್ತಿಡಿ. ಒನ್ಸ್ ಮೋರ್. ಗಂಧರ್ವರೇ, ನನ್ನ ಕಾಲಿನ ಅಡಿ ಈ ದಿಂಬು ಇದೆ. ಎತ್ತಿ ಅಲ್ಲಿಡಿ. ಸ್ವಲ್ಪ ನೀಟಾಗಿಡಿ, ಕಂಟಿನ್ಯೂಟಿ ಮಿಸ್ ಆಗತ್ತೆ. ನಾವು ಅಗ್ರೆಸಿವ್ ಆದರೆ ಗೊತ್ತಲ್ಲ. ಕ್ಯಾರೆಕ್ಟ್ರಲ್ಲಿ ಇದ್ದೀನಿ. ಕ್ಯಾರೆಕ್ಟರ್ ಬಿಟ್ಟು ಆಚೆ ಬಂದಮೇಲೆ ಒಬ್ಬೊಬ್ರಿಗೂ ಇದೆ ಹಬ್ಬ. ತಡ್ಕೊಂಡಿದ್ದೀನಿ ಇಲ್ಲಿ. ಸಾಕು. ಅದೆಷ್ಟು ತಡ್ಕೊಂತೀರ?
ಇಟ್ಕೊಳ್ರಿ. ನೋ 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 ಮುಗಿತ್, ಅರ್ಥ ಮಾಡ್ಕೊಳ್ಳಿ. ನಂಗೆ ಒಂದು ಸ್ವಲ್ಪ ಟೈಮ್ ಬೇಕು. ವೈ ಆರ್ ಪುಷಿಂಗ್ ಇಟ್? ಅರ್ಥ ಮಾಡ್ಕೊಳ್ಳಿ. ಇದು ಚಿಕ್ ಬಾಸ್. ಗಂಧರ್ವರೆಲ್ಲ ರಾಕ್ಷಸರಾಗಿ, ರಾಕ್ಷಸರೆಲ್ಲ ಗಂಧರ್ವರಾಗಿ ಟಾಸ್ಕ್ ಮುಂದುವರಿಸಬೇಕೆಂದು ಆದೇಶಿಸುತ್ತಿದ್ದಾರೆ. ಇದು 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 ಬೇಕಾಗಿರೋದು. ಹೆಂಗ್ ಹಾಕಿದ್ರು ನಮ್ಮ ಹುಡುಗಿಗೆ ನೀರ್ನ ಹೆಂಗ್ ಎರ್ಚಿದ್ರು. ಇವಾಗ ನಾವ್ ತೋರಿಸ್ತೀವಿ. ಎಲ್ರು ತನೈ ಬನ್ನಿ, ತನೈ ನಾವ್ ತೋರಿಸ್ತೀವಿ ನೋಡಿ. ತುಂಬಾ ವೈಲೆನ್ಸ್ ಬೇಡ, ಸಮಾಧಾನ ಆಗಿರಿ ಸರ್. ಓಕೆ, ಬಟ್ ನೀವು ಬಯಾಸ್ಡ್ ಆಗಿರ್ಬೇಡಿ, ಅರ್ಥ ಆಯ್ತಾ? ನಮ್ಗೆ ಸಪೋರ್ಟ್ ಮಾಡ್ಬೇಕು. ಓಕೆ, ಈಗ ನಾ ಅದೇ ತಾನೇ ಮಾಡ್ತಿರೋದು. ಇವಾಗ ನೋಡು, ಒಬ್ಬೊಬ್ರಿಗೂ ಇದೆ ಹಬ್ಬ. ಬಾರೋ. ಬರ್ತೀನಿರಲ್ಲೇ. ತಗಡು ಬಾರೋ. ಬರ್ತೀನಿರೋ. ರಾಕ್ಷಸರೇ ಹೇಳಿ. ಗುಲಾಮ ಬಾರೋ. ಗಂಧರ್ವ ಹಾರ್ದಿಕ್. ರಾಕ್ಷಸರೇ, ನನಗೆ ನೀರನ್ನು ಕುಡಿಸಿ. ಆಗಲಿ. ರಾಕ್ಷಸರೇ, ನನಗೆ ದಾಹ ಆಗ್ತದೆ. ನಾನು ಕುಡಿದು ನಿಮಗೆ ಕುಡಿಸುತ್ತೇನೆ. ಆಯ್ತು. ಈಗ ನನಗೆ ನೀರನ್ನು ಕುಡಿಸು. ರಾಕ್ಷಸರೇ, ನೀರು ಜಾಸ್ತಿ ಕುಡಿದ್ಬಿಟ್ಟೆ. ನಾನು ಸ್ವಲ್ಪ ಸುಸ್ಸು ಮಾಡಿ ಬರುತ್ತೇನೆ. ಆಯ್ತು, ಹೋಗಿ ಬಾ. ಈಗ ನೀರನ್ನು ಕುಡಿಸು. ರಾಕ್ಷಸರೇ. ರಾಕ್ಷಸರೇ, ಈಗ ವೇಗವಾಗಿ ಹೋಗಿ ಬಂದಲ್ಲ, ಮತ್ತೆ ದಾಹ ಆಗುತ್ತದೆ. ನಾನು ಕುಡಿದು ಮತ್ತೆ ನಿಮಗೆ ಕುಡಿಸುತ್ತೇನೆ. ಆಯ್ತು, ಕುಡಿ. ಈಗ ನನ್ನ ಸರದಿ, ಕುಡಿಸು. ರಾಕ್ಷಸರೇ, ನೀರನ್ನು ಮತ್ತೆ ಜಾಸ್ತಿ ಕುಡಿದೆ, ಮತ್ತೆ ಸುಸುವೆ. ತೊಲಗು. ಈಗಲಾದರೂ ಕುಡಿಸುತ್ತೀಯೋ ಮತ್ತೆ ಹೋಗುತ್ತೀಯೋ? ಇಲ್ಲ ಇಲ್ಲ ರಾಕ್ಷಸ, ನಿಮ್ಗೆ ಕುಡಿಸು. ಹೌದು, 2 ಸರಿ ಬಾತ್ರೂಮ್ಗೆ ಹೋಗಿದ್ದಲ್ಲ, ಕೈ ತೊಳೆದ? 2 ಬಾರಿನೂ ಕೈ ತೊಳಿಲಿಲ್ಲ. ಏನೋ ಇಷ್ಟೊಂದು ದುಸ್ಸಾಹಸವೇ? ದೋಕಾಧಿಪತಿಗಳೇ, ಇವನು ನನ್ನ ಆಜ್ಞೆಯನ್ನು ಪಾಲಿಸುತ್ತಿಲ್ಲ. ಇಲ್ಲ, ನಾನು ಮಾಡ್ತಾ ಇದ್ರೆ ಅವ್ರು ಹೇಳಿದ್ದಲ್ಲ. ಇಲ್ಲ ಇಲ್ಲ ಇಲ್ಲ, ಅವನು ಬಾತ್ರೂಮ್ಗೆ ಹೋಗಿ ಬಂದು ಕೈ ತೊಳಿಲಾರದೆ ನನಗೆ ನೀರನ್ನು ಕುಡಿಸಿದ್ದಾನೆ. ಅದು ಫಿಸಿಕಲ್ ವೈಲೆನ್ಸ್ ಅಲ್ಲ, ಫಿಸಿಕಲ್ ಟಚ್. ರಾತ್ರಿ 9:30. ನೋಡಿ ಎಷ್ಟು ಗಲೀಜ್ ಮಾಡಿದ್ದಾರೆ ನೋಡಿ. ಎಷ್ಟು ಹೇಳಿದ್ರು ಇಲ್ಲ ಇವ್ರಿಗೆ, ಬರೀ ಇಂಥವೇ 3rd ಕ್ಲಾಸ್ ಬುದ್ಧಿಗಳು. ನೋಡಿ ಆ ತನೆ ಟೇಬಲಲ್ಲಿ ನೋಡಿ ಎಷ್ಟು ಗಲೀಜಾಗಿದೆ ಅಂತ. ನನಗೂ ಒರೆಸಿ ಸಾಕಾಗಿದೆ. ಬೇಯ್ ಒರೆಸಿ. ಮಾತು ಲಿಮಿಟಲ್ಲಿದ್ದರೆ ಒಳ್ಳೇದು. ತರೈ, ನಾನು ನಿಮಗೆ ಹೇಳಿಲ್ಲ. ನಾನೇ ಇರೋದಿಲ್ಲಿ, ಇನ್ಯಾರಿದ್ರು? ನಾಯಿ ಬೇವರ್ಸಿ ಅಂತ ಹೇಳಿಸ್ಕೊಳ್ಳೋದಕ್ಕೆ ಇಲ್ಲಿ ಯಾರು ಬಿಟ್ಟಿ ಬಿದ್ದಿಲ್ಲ, ಆಯ್ತಾ? ನೋಡಿ, ನೀವು ಅಲ್ಲಿದ್ರೆ ಅಂತ ಆಗ್ಲಿ ಅಥವಾ ನಿಮಗಾಗ್ಲಿ ನಾನು ಹೇಳಿದ್ದಲ್ಲ. ನಾನು ಹೇಳಿದ್ದು ಬೇಯ್ ಒರೆಸಿ ಅಂತ. ಯಾರು ಅವಳು? ಬೇನ ಅವಳು, ಹಿಡಿಂಬೆ ಇದ್ದಂಗಿದ್ದಾಳೆ. ಬೇನ ಅವಳು. ಮತ್ತಿನ್ನೇನು ಹೇಳ್ಬೇಕಾಗಿತ್ತು? ಫ್ರೀಕಿಂಗ್ ಫಿಶ್ ಅಂತ ಹೇಳ್ಬೇಕಾಗಿತ್ತು. ಇಲ್ಲಿ ಬೇರೆಯವ್ರನ್ನ ಬೇವರ್ಸಿ ಅಂತ ಕರೆಯೋ ಅಧಿಕಾರ ಯಾರಿಗೂ ಚಿಕ್ ಬಾಸ್ ಕೊಟ್ಟಿಲ್ಲ, ಕೊಡೋದಿಲ್ಲ. ಮೇಬಿ ನಿಮ್ಮ ಮನೇಲಿ ನಿಮ್ಮ ಫ್ಯಾಮಿಲಿ ಆ ತರ ಕರೆದಿರ್ಬೋದು. ಫ್ಯಾಮಿಲಿ ಬಗ್ಗೆ ಮಾತಾಡಬೇಡ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳೋದನ್ನ ಕಲ್ತ್ಕೊಳ್ಳಿ ತನಿಷಾ ಅವ್ರೆ. ಹೇಳಿ. ಏನ್ ಹೇಳೋದು? ಏನ್ ಹೇಳೋದು? ಮರ್ಯಾದೆ ಕೊಡ್ಬೇಕು. ಯಾರು ಬಿಟ್ಟಿ ಬಂದಿಲ್ಲ. ಇಲ್ಲಿ ಬಂದ್ಬಿಟ್ಟು ಬೇವರ್ಸಿ ಅಂತ ಅನ್ನಿಸ್ಕೊಳ್ಳೋದಕ್ಕೆ ಯಾರು ಬಿಟ್ಟಿ ಕೂತಿಲ್ಲ ಇಲ್ಲಿ. ನಾವು ಕೂತಿಲ್ಲ ಇಲ್ಲಿ. ಮತ್ತೆ ಅದ್ ಹೆಂಗ್ರಿ ಹೇಳಿದ್ರಿ ನೀವು? ಅದ್ ಹೆಂಗ್ ಹೇಳಿದ್ರಿ? ನೋಡಿ ತಾನೆ, ನಾನು ಹೇಳ್ತಾ ಇದ್ದೀನಿ, ನಿಮಗೆ ಹೇಳಿಲ್ಲ ಅಂತ. ನಾನೇ ತಾನೇ ಇದ್ದಿದ್ದು, ಇನ್ಯಾರಿದ್ರು ಅಲ್ಲಿ? ಯಾರಿದ್ರು? ನೀವ್ ಆತರ ಅನ್ಕೊಂಡ್ರೆ ನಾನು ಏನ್ ಮಾಡಕ್ಕಾಗಲ್ಲಪ್ಪ. ನಿಮ್ಗೂ ಆ ತಗಡು ಬುದ್ಧಿನೇ ಬಂದಿದೆ. ಮೈ ಮಲ್ ಮಾತಾಡೋದು, ಬೇರೆಯವ್ರ ಪದಗಳನ್ನ ನಿಮ್ ಬಾಯಲ್ಲಿ ಹಾಕೋದು, ಇಲ್ಲ ನಿಮ್ ಪದಗಳನ್ನ ಬೇರೆಯವ್ರ ಬಾಯಲ್ಲಿ ಹಾಕೋದು. ಬೇವರ್ಸಿ ಅಂತ ಯಾರು ಹೇಳಿದ್ರಿ ಅಂತ ಗೊತ್ತು. ನಾನು ನಿಮ್ಗೆ ಹೇಳಿಲ್ಲ ಅಂತ ಹೇಳ್ತೇನೆ, ನಿಮ್ ಇಷ್ಟ. ಅಯ್ಯಯ್ಯೋ, ನಿಜವಾಗ್ಲೂ
ನಿಜವಾಗ್ಲೂ ಬೇವರ್ಸಿದೆ ಇವನು. ಚಿಕ್ ಬಾಸ್ ಯಾಕೆ ಈ ತರ ಮಾಡ್ತಿದಾರೆ ಚಿಕ್ ಬಾಸ್? ಪ್ಲೀಸ್ ಚಿಕ್ ಬಾಸ್ ಗ್ಯಾಸ್ ಆದ್ರೂ ಆನ್ ಮಾಡಿ ಚಿಕ್ ಬಾಸ್. ತನ ಅಣ್ಣ ನಾನು ತಿನ್ನಾಕ್ ಬಿಡ್ತಾ ಇದಾರೆ. ಅಣ್ಣ ಮಾತಾಡ್ತಾ ಇದೀನಲ್ವಾ ಅಣ್ಣ, ತಿಂಡಿ ಬರುತ್ತೆ ಇರಿ ಅಣ್ಣ ಪ್ಲೀಸ್ ಅಣ್ಣ. ಏಯ್ ನೀನು ಹೇಳ್ದಂಗೆ ಫುಡ್ ಬಂದ್ರೆ ಓಕೆ ಕಣೋ, ಇಟ್ಸ್ ವೆಲ್ ಅಂಡ್ ಗುಡ್. ಬಂದಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಇದೇ ಕೆಲಸ ನಾನು ಮಾಡಿದ್ರೆ ಬಿಟ್ಬಿಡ್ತಿದ್ರೇನೋ ನೀವು? ನನ್ನ ತಿಂದಾಗ್ತಾ ಇರ್ಲಿಲ್ಲ. ಅಲ್ಲ, ರೆಸ್ಪಾನ್ಸಿಬಿಲಿಟಿ ತಗೋತೀನಿ, ರಿಸ್ಕ್ ತಗೋತೀನಿ ಅಂತ ಇದ್ದೆ. ಎಲ್ಲ ರಿಸ್ಕ್ ಅಣ್ಣ. ರಿಸ್ಕ್ ಇದೆ ಅಣ್ಣ, ರಿಸ್ಕ್ ತಿನ್ನಿ ಅಣ್ಣ. ಚಿಕ್ ಬಾಸ್ ಬೇಕರಿ ಐಟಂಗಳನ್ನು ಹಿಂಪಡೆಯಲಾಗಿದೆ. ಚಿಕ್ ಬಾಸ್ ಅಣ್ಣ ಈರುಳ್ಳಿ ಇದೆ ಅಣ್ಣ, ತರಕಾರಿ ಇದೆ ಅಣ್ಣ, ಮೆಣಸಿನ್ಕಾಯಿ ಇದೆ ಅಣ್ಣ. ಚಿಕ್ ಬಾಸ್ ತರಕಾರಿಗಳನ್ನು ಹಿಂಪಡೆಯಲಾಗಿದೆ. ಅಣ್ಣ ಚಿಕ್ ಬಾಸ್ ಫ್ರೂಟ್ಸ್ ಅನ್ನು ಹಿಂಪಡೆಯಲಾಗಿದೆ. ಚಿಕ್ ಬಾಸ್ ಬೇಡ ಚಿಕ್ ಬಾಸ್, ನಾನು ಮನೆಗೆ ಹೋಗ್ಬಿಡ್ತೀನಿ ಚಿಕ್ ಬಾಸ್. ಪ್ಲೀಸ್ ನನ್ನ ಬಿಟ್ಬಿಡಿ ಚಿಕ್ ಬಾಸ್, ಇಲ್ಲಾಂದ್ರೆ ನನ್ನ ಫೋನ್ ಆದ್ರೂ ವಾಪಸ್ ಕೊಡಿ ಚಿಕ್ ಬಾಸ್. ನಾನು ಟೊಮ್ಯಾಟೊ ಆರ್ಡರ್ ಮಾಡ್ಕೊಡ್ತೀನಿ. ಚಿಕ್ ಬಾಸ್ ಝೊಮ್ಯಾಟೊ ಇಂದ ತರಿಸಲು ಬಜೆಟ್ ಇಲ್ಲದ ಕಾರಣ ಕಲಾಸಿ ಪಾಳ್ಯದ ಚಾಟ್ನ ತರಿಸಿದ್ದೇವೆ, ಅದನ್ನೇ ತಿಂದು ಮಲಗಿಕೊಳ್ಳಿ. ಬ್ರೋನೋ ಬದುಕೊಂಡೆ ಕಣ. ಥ್ಯಾಂಕ್ ಯು ಚಿಕ್ ಬಾಸ್. ಥ್ಯಾಂಕ್ ಯು ಚಿಕ್ ಬಾಸ್. ಥ್ಯಾಂಕ್ಸ್ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಚಿಕ್ ಬಾಸ್, ಇಲ್ಲಾಂದ್ರೆ ತನ ಹೆಣ ನನ್ನ ತಲೆ ಮಾಂಸ ಮಾಡ್ಕೊಂಡು ತಿನ್ನಾಕ್ ಬಿಡ್ತೈತೆ ಚಿಕ್ ಬಾಸ್. ಥ್ಯಾಂಕ್ ಯು ಚಿಕ್ ಬಾಸ್. ಬೆಳಗ್ಗೆ 8:30 ಬೆಳಗ್ಗೆ 10 ಗಂಟೆ. ಚಿಕ್ ಬಾಸ್, ನಾನು ಸಂತೂರ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಾನು ಹಾಕ್ಕೊಳ್ಳೋದು ಅಂದರೆ ನಾನು ಯೂಸ್ ಮಾಡೋದು ಡವ್ ಸೋಪ್. ನಾನು ಸಂತೂರ್ ಸೋಪ್ ಯೂಸ್ ಮಾಡಲ್ಲ ಚಿಕ್ ಬಾಸ್, ನನಗೆ ಇಷ್ಟ ಆಗಲ್ಲ ಸಂತೂರ್ ಸೋಪು. ಸೊ ಹಾಗಾಗಿ ಸಂತೂರ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನಾನು ಸೈಕಲ್ ಅವ್ರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಚಿಕ್ ಬಾಸ್. ಯಾಕಂದರೆ ನಾನು ಯಾವಾಗಲೂ ಪ್ರೋಮೋದಲ್ಲಿ ಬರಬೇಕು ಅಂತ ನನ್ನ ಆಸೆ, ಬಟ್ ಅವರು ಪ್ರೋಮೋದಲ್ಲಿ ಬರಬೇಕು ಅಂತ ತುಂಬ ಆಸೆ ಪಡ್ತಿದ್ದಾರೆ, ಬಟ್ ಅದು ನನಗೆ ಇಷ್ಟ ಆಗ್ತಿಲ್ಲ. ಚಿಕ್ ಬಾಸ್ ನಾಮಿನೇಷನ್ ಅಂದರೆ ನಾನು ಹೋದ ವಾರ ಯಾರನ್ನ ನಾಮಿನೇಟ್ ಮಾಡಿದ್ನೋ, ಮೊದಲನೇದಾಗಿ ಕೋನ್ ಪ್ರಶಾಸ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ಅವರು ಮುದ್ದೆ ಮಾಡಿದ್ರಿಂದ ನಮಗೆ ಗ್ಯಾಸ್ ಖಾಲಿಯಾಗಿ ಊಟ ಲೇಟಾಗಿ ಸಿಕ್ತು. ಹಾಗಾಗಿ ನಾನು ಪ್ರೋಟೀನ್ ಶೇಕ್ನ ಆನ್ ಟೈಮ್ ಕುಡಿಯೋಕ್ಕಾಗಿಲ್ಲ ಚಿಕ್ ಬಾಸ್. ಹಾಗಾಗಿ ಒಂದು ಪ್ಯಾಕ್ ಕರ್ಗೋಗಿದೆ ಆಲ್ರೆಡಿ. ಆದರೂ ಹೋದ ವಾರ ಯಾರನ್ನ ನಾಮಿನೇಟ್? ಮೊದಲನೇದಾಗಿ ಸಂತೂರ್ ಅವ್ರನ್ನ ವೋಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ನಾನು 2 ಜಡೆ ಹಾಕ್ಕೊಂಡು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ರು, ನನ್ನ ಕಡೆ ತಿರುಗೂ ನೋಡ್ತಾ ಇಲ್ಲ ಚಿಕ್ ಬಾಸ್. ಆದರೂ ಹೋದ ವಾರ ಯಾರನ್ನ ನಾಮಿನೇಟ್? ಒಂದು ಶನಿಶಾ ಅವರು ಗೇಮ್ ಪ್ಲೇಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇದ್ದಾರೆ, ಅವರು ಮೇಕಪ್ಗೆ ತುಂಬ ಟೈಮ್ ತಗೋತಾ ಇದ್ದಾರೆ ಚಿಕ್ ಬಾಸು. ಆದರೂ ಹೋದ ವಾರ ಯಾರನ್ನ ನಾಮಿನೇಟ್? ನಾನು ಶನೀಶಾ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತಿದ್ದೀನಿ. ಯಾಕಂದರೆ ನಾನು 1 hour ಮೇಕಪ್ಗೆ ತೊಗೊತೀನಿ, ಅವರು 2 hours ಮೇಕಪ್ಗೆ ತೊಗೊತೀನಿ. ಆದರೂ ಹೋದ ವಾರ ಯಾರನ್ನ ನಾಮಿನೇಟ್ ಮಾಡಿದ್ನೋ ಅವ್ರನ್ನ ನಾಮಿನೇಟ್ ಮಾಡ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದಾರೆ ಚಿಕ್ ಬಾಸ್. ಕೋನ್ ಪ್ರಶಸ್ ಅವ್ರನ್ನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಅವರು ಬೇರೆ ಭಾಷೆಯಲ್ಲೇ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಪುಂಗಿತನ ನಾಮಿನೇಟ್ ಮಾಡೋಕ್ಕೆ ಇಷ್ಟಪಡ್ತೀನಿ ಚಿಕ್ ಬಾಸ್. ಬಿಕಾಸ್ ಈಸ್ ಪುಂಗಿತ ಚಿಕ್ ಬಾಸ್ ಅಷ್ಟೇ. ಥ್ಯಾಂಕ್ ಯು. ಕೋನ್ ಪ್ರಶಾಸ್ ಸೂಕ್ತ ಕಾರಣಗಳೊಂದಿಗೆ ವಿವರಿಸಬೇಕೆಂದು ಚಿಕ್ ಬಾಸ್ ಆದೇಶಿಸುತ್ತಿದ್ದಾರೆ. ಕಾರಣ ಅಂದ್ರೆ ಹೋದ ವಾರ ನಾನು ಏನು ರೀಸನ್ ಕೊಟ್ನೋ, ಅದ್ರ ಹೋದ ವಾರ ಏನು ರೀಸನ್ ಕೊಟ್ನೋ, ಅದ್ರ ಹೋದ ವಾರ ಏನು ರೀಸನ್ ಕೊಟ್ನೋ ಅದನ್ನೇ ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಚಿಕ್ ಬಾಸ್. ಕಾಪಿ ಪೇಸ್ಟ್ ಮಾಡ್ಕೊಳ್ಳಿ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಕೋನ್ ನೀವಿನ್ನು ಹೊರಡಬಹುದು. ಚಿಕ್ ಬಾಸ್ ಈ ವಾರ ನಾಮಿನೇಟ್ ಆಗಿರುವವರು ಕೋನ್ ಪ್ರಶಾಸ್, ಪುಂಗೀತಾ, ಸಂತೂರ್, ಜೋಕಾಲಿ, ಸನೀಶಾ ಮತ್ತು ಸೈಕಲ್. ನಾನು ನಾಮಿನೇಟ್ ಆಗಿಲ್ವಾ? ನಾನಾಗಿಲ್ವಾ ಚಿಕ್ ಬಾಸ್? ನಾನು ನಾಮಿನೇಟ್ ಆಗಿಲ್ವಾ? ಸೀರಿಯಸ್ಲಿ? ಹೇಯ್, ಯಾರು ನಾಮಿನೇಟ್ ಮಾಡಿಲ್ವೇನೋ? ಪ್ರಶಾಸ್, ನೀನು ನನ್ನ ನಾಮಿನೇಟ್ ಮಾಡಿಲ್ವಾ? ಸಂಗೀತ, ನಿನಗೆ ನನ್ನ ಕಂಡ್ರೇನೆ ಆಗಲ್ಲ, ನೀನು ಮಾಡಿಲ್ವಾ? ಯಾರು ಮಾಡಿ ಅಂದರೆ ನಾನು ಅಗ್ರೆಸಿವ್ ಆಗಿ ಆಡ್ತಾ ಇಲ್ವಾ? ಚಿಕ್ ಬಾಸ್, ನಾನು ಅಗ್ರೆಸಿವ್ ಆದರೆ ಗೊತ್ತಲ್ಲ ಚಿಕ್ ಬಾಸ್. ಒಬ್ರು ನಾಮಿನೇಟೇ ಮಾಡಿಲ್ವಲ್ಲ ಚಿಕ್ ಬಾಸ್. ನಾನು ಕ್ಯಾರೆಕ್ಟರಿಂದ ಆಚೆ ಬರ್ತೀನಿ ಚಿಕ್ ಬಾಸ್. ಅಗ್ರೆಸಿವ್ ಆಗಿ ಆಡ್ತೀನಿ ಚಿಕ್ ಬಾಸ್, ನಾನು ಆಡ್ತೀನಿ. Why is he screaming about it? ಚಿಕ್ ಬಾಸ್, ನಾನು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಇಷ್ಟಪಡ್ತಿದ್ದೀನಿ ಅಂದರೆ ಮುಗೀತ್. ನಿಮ್ಮ ಆಟ ಹೋದ ವಾರನೇ ಮುಗೀತು. ಈ ವಾರ ಬಟ್ಟೆ ತಗೊಂಡು ಬರ್ತೀವಿ ಅಂತ ಡವ್ ಮಾಡ್ತಾ ಇದ್ದೀರಾ. ಮುಚ್ಚಿಕೊಂಡು ಹೊರಗಡೆ ಹೋಗಿ. ಸಾರಿ ಚಿಕ್ ಬಾಸ್, ಬಟ್ ನಾನು ಚಮಚಾಮೃತ ಅವ್ರನ್ನ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ಬಿಗ್ ಬಾಸ್. ಇಲ್ಲಿ
ಸೂಜಿಗೆ ದಾರ ಹಾಕೋನೆ ಸರದಾರ. ಟಾಸ್ಕ್ ನಡೀತಾ ಇದೆ. ಒಂದು ಒಳ್ಳೆ ಮಜಾ ತೋರಿಸ್ತೀನಿ ನೋಡು. ಓಕೆ ಯಾರಾದ್ರೂ ಬರ್ರೋ, ನಾನು ಅಗ್ರೆಸಿವ್ ಆದ್ರೆ ಗೊತ್ತಲ್ಲ. ಅಣ್ಣ ಯಾರಿಗೆ ಹೇಳ್ಬೇಕು ಅಂತ ಗೊತ್ತೋಣ. ಏನೋ ಮಾಡ್ತಿದ್ಯಾ? ನಾನು ಇದಕ್ಕೆ ಆಟಾಡೋ. ಯು ಕ್ಯಾನ್ ಡೂ ಇಟ್ ಕನಟ್. ಏನು ಅಡ್ಡೇಶನ್? ಇವಾಗ ನಾನು ಆಡ್ತೀನಿ ನೋಡ್ರಿ. ಏನಿದು? ನಾನು ಕುಳ್ಳಕ್ಕಿದ್ದೀನಿ ಅಂತ ಅಂದ್ಬಿಟ್ಟು ಹಿಂಗೆ ಎತ್ಕೊಂಡ್ಬಂದು ಇಡ್ಬೋದಾ ತಾನೇ? ಚಿಕ್ಕ ಬಾಸ್ ಹಿಂಗೆ ಮಾಡ್ಬೋದಾ? ಹಿಂಗೆ ಇದು ತಪ್ಪಿದು. ತಪ್ಪೆಲ್ಲ ಏನಿಲ್ಲ, ಪುಷ್ ಮಾಡಬಾರ್ದು, ಹೊಡಿಬಾರ್ದು. ನೀವು ಇಲ್ದೇ ಇರೋದೆಲ್ಲ ಹೇಳಬೇಡಿ ಇಲ್ಲಿ ಜೋಕಾಲಿ ಅವರೇ. ಸೈಕಲ್ ನಿನಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದ್ದೀನಿ ತಾನೆ, ಉಪಯೋಗಿಸ್ಕೋ ಅದನ್ನ. ಏಯ್ ನೀನು ನನಗೆ ಸ್ಕ್ರೀನ್ ಸ್ಪೇಸ್ ಕೊಟ್ಟಿದೀಯಾ? ಎಲ್ಲ ಪ್ರೊಮೋದಲ್ಲೂ ನೀನೇ ಕಾಣ್ತೀಯ. ಹೌದು, ನಾನು ಚೆನ್ನಾಗಿ ಅಳ್ತಿದ್ದಾನೆ, ಅದಕ್ಕೆ ನಾನು ಕಾಣದಪ್ಪ. ಅದು ಬಿಡು, ಚೆನ್ನಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಹೈಕ್ ಕೊಡ್ತೀನಿ ಅಂತೆಲ್ಲ ಹೇಳ್ಕೊಟ್ಟೆ ನೀನು. ನಮ್ಮ ಕಂಪನಿ ಬೇಜಾನ್ ಲಾಸಲ್ಲಿದೆ. ಯು ಆರ್ ಫೈರ್ಡ್, ಗೆಟ್ ಔಟ್. ನೆಗೆಟಿವ್ ಕಂಪನಿ, ನೆಗೆಟಿವ್ ಓನರ್. ಹೌದು ಹೌದು ಹೌದು. ಈ ಜೋಕಾಲಿ ಕಮ್ ಆನ್, ಬೇಗ ಅಗ್ರೆಷನ್ ಆಗಿ ಆಡ್ತೀನಿ ನೋಡಿ ಇವಾಗ. ಇವಾಗ ಹೆಂಗೋ ಗಾಳಿ ಹೋಗ್ತಾ ಇದೆ. ಮುಂದೆ ಬ್ಲಾಕ್ ಮಾಡಿದೀವಲ್ಲ. ಏಯ್, ನೀವು ಬ್ಲಾಕ್ ಮಾಡಿದ ಒಂದೇ ಸೈಡು, ಇನ್ನೊಂದು ಕಡೆಯಿಂದ ಗಾಳಿ ಹೋಗ್ತಾನೇ ಇದೆ. ನನ್ನ ತಮ್ಮಂಗೆ ಏನು ಮಾಡಬೇಡಿ, ಅಗ್ರೆಸಿವ್ ಆಗಿ ಆಡಬೇಡಿ ನೀವು. ಯಾಕೆ ಅಗ್ರೆಸಿವ್ ಆಗ್ತಿದ್ಯಾ? ಅಲ್ಲ, ನಿಮ್ಮನ್ನ ಮಾತೇ ಕೇಳಲ್ಲ. ಸರಿ, ಎಲ್ಲಿ ಹೋಗೋದ? ಗಾರ್ಡನಿಗೆ ಹೋಗೋಣ. ಓಕೆ. Are you okay? ಏನಾಯ್ತು? What's wrong with you, Tanay? I'm sorry. ಬೇಕು ಅಂತ ಮಾಡಿಲ್ಲ. I'm sorry. ಏನಾಯ್ತು? ಏಯ್ ಕೊಡು ಪ್ಲೀಸ್. ಅತ್ತೆ ಇಲ್ಲ. ಚಿಕ್ಕ ಬಾಸ್ ಪ್ಲೀಸ್, ನನಗೆ ಇಂಜುರಿ ಆಗಿದೆ. ಚಿಕ್ಕ ಬಾಸ್ ಪ್ಲೀಸ್, ಟಾಪ್ ಡಾಕ್ಟರ್ಸ್ ನ ಮತ್ತೆ ಆಂಬ್ಯುಲೆನ್ಸ್ ನ ಕಳಿಸಿ. ಚಿಕ್ಕ ಬಾಸ್ ಪ್ಲೀಸ್, ಚಿಕ್ಕ ಬಾಸ್. ತನೈ, ಆರ್ ಯು ಓಕೆ ತನೈ? ಹಾ, ಓಕೆ. ಗಾಯ ಎಲ್ಲಾಗಿರೋದು ತನೈ? ಇಲ್ಲಿ ಗಾಯ ಇಲ್ಲಾಗಿರೋದು, ಕೈಗೆ ಫುಲ್ ಬ್ಯಾಂಡೇಜ್ ಇಟ್ಟಿದ್ದಾರೆ. ಗಾಯ ಎಲ್ಲಾಗಿದೆ ಅಂತ ಕಾಣಿಸ್ಬೇಕಲ್ವಾ, ಹಾಗಾಗಿ ನೆಕ್ಸ್ಟ್ ಟಾಸ್ಕ್ ಆಡ್ತೀರಾ ತನೈ? ಆಡ್ತೀನಿ. ಐ ವಿಲ್ ಪ್ಲೇ. ನಾನು ಅಗ್ರೆಸಿವ್ ಆದ್ರೆ ಐ ವಿಲ್ ಪ್ಲೇ. ಚಿಕ್ಕ ಬಾಸ್, ನಾನು ಈ ವೀಕ್ ಉತ್ತಮನ ನಾನು ತನೈಗೆ ಕೊಡ್ತಾ ಇದ್ದೀನಿ. ಬಿಕಾಸ್ ಅವ್ರ ಕೈಗೆ ಏಟ್ ಆಗಿದ್ರು, ಬ್ಲೀಡ್ ಆಗ್ತಾ ಇದ್ರು, ಪ್ರೋತ್ಸಾಹದಿಂದ ಆಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅವ್ರು ಪ್ರೋತ್ಸಾಹ ನೋಡ್ತಾರೆ. ನಾನು ಈ ವೀಕ್ ಉತ್ತಮ ಅವ್ರಿಗೆ ಕೊಡ್ತಾ ಇದ್ದೀನಿ ಚಿಕ್ಕ ಬಾಸ್. ಥ್ಯಾಂಕ್ ಯು. ಓಕೆ, ಟೇಕ್ ಕೇರ್ ತನೈ. ಎಕ್ಸ್ಕ್ಯೂಸ್ ಮೀ, ನಂದು ಪ್ರೋಟೀನ್ ಶೇಕ್ ಸ್ವಲ್ಪ ಕೊಡ್ತೀರಾ? ಓಕೆ. ಪ್ರಕಾಶ್, ನಾನು ಇನ್ಮೇಲೆ ಅಗ್ರೆಸಿವ್ ಆಗಿ ಆಡಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಬಿ ಹ್ಯಾಪಿ. ವಾಟ್, ಆರ್ ಯು ಸೀರಿಯಸ್? ಏನ್ ಗುರು ಇದು? ಪ್ರಾಮಿಸ್. ವಾವ್, ಹಾಗಾದ್ರೆ ನಾವು ಅಗ್ರೆಸಿವ್ ಆಗಿ ಆಡೋಣ. ಓಕೆ, ನಾವು ಅಗ್ರೆಸಿವ್ ಆಗಿ ಆಡ್ತೀವಿ. ಇದನ್ನ ನಾವೇ ತಗೋತೀವಿ. ಹಾರ್ದಿಕ್ ಫ್ರೀಜ್. ಫ್ರೀಸ್ ಅಂದ್ರ ನಮ್ರತ ರಿವೈಂಡ್. ಚಿಕ್ಕ ಬಾಸ್ ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು ಬರ್ತಾರೆ, ನಮ್ಮ ಮನೆಯವರು. ನಿಜ ಬರ್ತಾರಾ? ಎಕ್ಸಾಕ್ಟ್ಲಿ, ಫ್ರೀಸ್ ಮತ್ತೆ ಇದನ್ನ ಆಡ್ತಿದ್ದಾರೆ, ಬರ್ತಾರೆ ಈ ವಾರ. ಹಂಗಾದ್ರೆ ನಾನು ವಾಂಗಿಬಾತು, ಕೇಸರಿ ಬಾತು, ಖಾರ ಬಾತು ಎಲ್ಲ ಮಾಡ್ತೀನಿ ಇವತ್ತು. ಹಾರ್ದಿಕ್ ಅವರೇ, ಮನೆಯಿಂದ ಬರುವವರೇ ವಾಂಗಿಬಾತ್, ಕೇಸರಿ ಬಾತ್ ತರ್ತಾರೆ. ಓಕೆ ಚಿಕ್ಕ ಬಾಸ್, ಓಕೆ. ಅಮ್ಮ, ಅಪ್ಪ ಬರ್ತಾ ಇದೀರಪ್ಪ? ಅಪ್ಪ ಎಲ್ಲಿದ್ದೀರಪ್ಪ? ಅಪ್ಪ, ಇವಾಗ ತಾನೇ ಶುರು ಆಗಿರೋದು, ಬರ್ತಾರೆ, ತಡ್ಕೊ ಒಂದು ಸ್ವಲ್ಪ. ಇಲ್ಲ ಅಣ್ಣ, ಅಪ್ಪ ಬಂದೇ ಬಂದಿರ್ತಾರಣ್ಣ. ನಾನು ನೋಡ್ತೀನಿ ಅಣ್ಣ, ಕನ್ಫ್ಯೂಷನ್ ರೂಮ್ ಹೋಗ್ತೀನಿ ಅಣ್ಣ. ನನ್ಗೆ ಊಟ ಏನು ಬೇಡ, ನೀವೇ ತಿನ್ನಿ ಅಣ್ಣ. ಅಪ್ಪ, ಅಪ್ಪ. ಡ್ರೋನ್. ಚಿಕ್ಕ ಬಾಸ್, ಯಾರು ಬಂದರೂ ಪರವಾಗಿಲ್ಲ, ಈ ಮನೆಗೆ ನನ್ನ ಹೆಂಡತಿನ ಮಾತ್ರ ಕಳಿಸ್ಕೊಡ್ಬೇಡಿ. ಹೊಡಿ ತೊಳ್ಕೊಂಡು ಬಂದ್ರೆ
ಚಿಕ್ ಬಾಸ್ ನೀವೇನಾದರೂ ಮಾಡಿ ನನ್ನ ಹೆಂಡತಿನ ಮಾತ್ರ ಬೇಗ ಕಳಿಸ್ಕೊಡಿ ಚಿಕ್ ಬಾಸ್. ಇವತ್ತೊಂದಿನ ಮಾತ್ರ ಅಗ್ರೆಸಿವ್ ಆಗಿ ಆಡ್ತೀನಿ. ಓ ಅಪ್ಪ ಅಮ್ಮ ಎಲ್ಲಿದ್ದೀರಾ ಅಮ್ಮ? ಅಪ್ಪ ಅಪ್ಪ ಜೋಕಾಲಿ ಪಾಸ್. ಅಪ್ಪ ಹಾರ್ದಿಕ್ ಪಾಸ್. ಯಾಕಪ್ಪ ಇಷ್ಟು ಹತ್ರ ಬಂದಿದ್ದಿ? ಲಿಪ್ ಗಿಪ್ ಕೊಡ್ತೇನೋ? ತನಯ್ ಪಾಸ್. ಏನು ಮಾಡಿಲ್ಲ ಕಣ್ ಸುಮ್ನಿರೋಣ. ಈ ಎಕ್ಸರ್ಸೈಸ್ ಮಾಡ್ತಿರ್ಬೇಕಾದ್ರೆ ಬಂದವನೇ ಮಾತಾಡ್ಬೇಡ ಆದ್ರೆ ಗೊತ್ತಲ್ಲ. ಮಾತಾಡ್ಬೇಡ ಸುಮ್ನಿರು. ಆಗ್ತಾ ಇಲ್ವೇ? ಮಾನಸ ಚಿಕ್ಕ ಬಾಸು ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ ಚಿಕ್ಕ ಬಾಸು, ನೀವ್ ಹೇಗಿದ್ದೀರಾ? ನಾನು ಇಷ್ಟು ದೊಡ್ಡ ಮನೆಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಚಿಕ್ಕ ಬಾಸು. ಮನೆ ಮಾತ್ರ ಸಖತ್ತಾಗಿದೆ. ನನ್ಗಿದ್ರ ಮೇಲೆ ಕುತ್ಕೊಂಡಿದೆ, ಭಾಳ ಖುಷಿ ಆಗ್ತಿದೆ ಚಿಕ್ಕ ಬಾಸು. ಬೈಕ್ ಐತೆ. ಮಾನಸ ಹೇಳಿ ಚಿಕ್ಕ ಬಾಸು. ನಿಮ್ಮ ಗಂಡ ಹೇಗೆ ಆಟವಾಡುತ್ತಿದ್ದಾರೆ? ಅಯ್ಯೋ ತುಂಬಾ ಚೆನ್ನಾಗಿ ಆಡ್ತಿದ್ದಾನೆ ಚಿಕ್ಕ ಬಾಸು. ಅವನು ಗಂಟೆಗೊಂದ್ಸಲ ಊಟ ಮಾಡೋನು. ಇವಾಗ ಹೊಟ್ಟೆ ಎಲ್ಲ ಕರ್ಕೊಂಡ್ಬಿಟ್ಟೈತೆ, ಅದೇ ನನಗೆ ಖುಷಿ ಚಿಕ್ಕ ಬಾಸು. ಪ್ಲೇ. ಅಪ್ಪ ಅಪ್ಪ ಅಮ್ಮ ಏನೋ ಮಾಡ್ತಾ ಇದ್ಯಾ? ಅಪ್ಪ ಅಪ್ಪ ಎಲ್ಲಿದ್ದೀರಪ್ಪ? ಏಯ್ ಡ್ರೋನು! ಎಷ್ಟು ಮಿಸ್ ಮಾಡ್ಕೊಂಡಿದ್ದೀರಾ? ಅಯ್ಯೋ ತುಂಬಾ ಮಿಸ್ ಮಾಡ್ಕೊತೀನಿ ಚಿಕ್ಕ ಬಾಸು. ಇನ್ನೊಂದು ವಿಷಯ ಗೊತ್ತಾ, ನಿಮ್ ಜೊತೆ ಮಾತಾಡ್ತಿರೋದಕ್ಕೆ ನನಗೆ ಮಾತೇ ಬರ್ತಿಲ್ಲ, ಕೈ ಕಾಲೆಲ್ಲ ನಡಕ್ತಿದೆ ಚಿಕ್ಕ ಬಾಸು. ಲೇ ಅದು ಹೆಲಿಕಾಪ್ಟರ್. ನಮ್ಮ ಅಪ್ಪ ಅಮ್ಮ ಹೆಲಿಕಾಪ್ಟರ್ ಬರ್ತಿದ್ದಾರಾ? ಅಪ್ಪ ಅಮ್ಮ 35 ಕಂಪ್ನಿ ಓನರ್ ನಾನು, ನಂದೇ ಚಾಪರ್ ಇಲ್ಲ. ಚಿಕ್ಕ ಬಾಸ್ ಅಷ್ಟು ಬಜೆಟ್ ಇಲ್ಲ ಬಾಮ್ಮ. ನನ್ನ ಗಂಡನ ಎಷ್ಟು ಪ್ರೀತಿ ಮಾಡ್ತಿದ್ದೀನಿ ಅಂದ್ರೆ ಒಳಗಡೆ ಹೋಗಿ ಸರಿಯಾಗಿ ತೋರಿಸ್ತೀನಿ ಚಿಕ್ಕ ಬಾಸು. ಅಣ್ಣ ಯಾರು ಬೇಕಾದ್ರೂ ಬರಲಿ ಅಣ್ಣ, ನನ್ನ ಹೆಂಡತಿ ಮಾತ್ರ ಬರ್ಬೇಕಣ್ಣ. ನನ್ನ ಹೆಂಡತಿ ಬರ್ಬೇಕಣ್ಣ. ಚೀನಿ ನಾನು ಅದನ್ನೇ ಹೇಳ್ತಾ ಇದ್ದೆ, ಯಾರು ಬರ್ದಿದ್ರು ಪರವಾಗಿಲ್ಲ, ನನ್ನ ಹೆಂಡತಿ ಮಾತ್ರ ಬರ್ಬೇಕು ಅಂತ. ಅಯ್ಯೋ ಡೌನ್ ನನ್ನ ಮಗನೇ. ಅಷ್ಟು ಪಿರದಿಲ್ಲ ಕನ್ಸರ್ಟ್ ರೂಮಲ್ಲಿ ಕುತ್ಕೊಂಡು ನನ್ನ ಗಂಡನ ನೋಡ್ಬೇಕು, ಹೊಡಿಬೇಕು ಅಂತ ಬಂದ್ರಿ ನನ್ನ ಮಗ ಬರಬಾರ್ದು ಅಂತ ಹೇಳ್ತಾನಲ್ಲ. ಚಿಕ್ಕ ಬಾಸು ಎಲ್ಲರನ್ನ ಬಿಟ್ಬಿಡಿ, ಈ ನನ್ನ ಮಗನ್ ಮಾತ್ರ ಪಾಸ್ ಕೊಡಿ ಚಿಕ್ಕ ಬಾಸು ಪ್ಲೀಸ್. ಚಿಕ್ಕ ಬಾಸ್ ಜೋಕಾಲಿ ಪಾಸ್. ಚಿಕ್ಕ ಬಾಸು. ಅಯ್ಯೋ ಚೀನಿ ಹೊಡಿಬೇಡ ಕಣೆ, ಏಟಾಗ್ತಿದೆ. ನಿಂತಿದ್ದೇನು ಮಾತಾಡೋಣ. ಅಯ್ಯೋ ಬೇಡ ಅಣ್ಣ, ನೀನು ಅಯ್ಯೋ ಹಂಗ ಹೊಡೆಯೋದು. ಸಂಜೆ 4 ಗಂಟೆ. ನೀನೇ ನೋಡಕ್ ಬಂದಿದ್ದಿಲ್ಲ, ಅವ್ನು ವಿಚಾರಿಸ್ಕೊಳಕ್ ಬಂದಿದ್ದೆ. ನಿನ್ ಜೊತೆ ಮಾತಾಡ್ತಿದ್ದೆ ತಾನೇ ಅವಾಗ. ನೋಡೋಣ ಪಿರತಿಯಿಂದ ಲೆಟರ್ ಬರ್ದು ಕಳ್ಸಿದ್ರೆ ಇದು ಬ್ಯಾಡಾಗಿತ್ತು ಅಂತಾನೆ ಚಿಕ್ಕ ಬಾಸ್ ಮುಂದೆ. ಏನ್ ಬೈಗುಳುವ? ಅದು ಬೈಗುಳನ ಪಿರತಿ ನೋಡೋಣ ಬೈಗುಳ ಇವ್ನು ಮಾಡೋದಕ್ಕೆ ಒಂದು ಕಾಮಿಡಿನೇ ಅಣ್ಣ. ಈ ಇವ್ನ ಬದಲು ನನ್ನೇ ಕರ್ಸ್ಬೇಕಾಗಿತ್ತು ಚಿಕ್ಕ ಬಾಚಿಗೆ, ಚೆನ್ನಾಗಿ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದೆ ಅತ್ತಗೆ. ಹೆಂಗಿದ್ರು ಬಂದಿದ್ಯಲ್ಲ, ನಾನೇ ಹೋಗ್ಬಿಡ್ತೀನಿ, ನೀನೇ ಕುಂತ್ಕೊ ಇಲ್ಲೇ. ಈಗ ಅಣ್ಣ ಚೆನ್ನಾಗಿ ಮಾತಾಡಲ್ಲ ಏನಣ್ಣ? ಜೋಕಾಲಿ ಬದಲು ಅವ್ರ ಹೆಂಡತಿ ಬಂದ್ರೇನೆ ಚೆನ್ನಾಗಿರ್ತಿತ್ತಲ್ವಾ? ಹೌದು. ಕಡೆ ಬಾ ಚೆನ್ನಾಗಿ ಮಲಗಿಸ್ಕೊಂಡಿದ್ದೆ ಅಣ್ಣ. ಹೆಂಗೆ ಮೆತ್ತಗಾಯ್ತಾ? ಅದು ಅವಳಿಗೆ ಕೇಳ್ಬೇಕಲ್ವ, ನೀನು ನನಗೆ ಕೇಳಕತ್ತೀಯ? ಇದೇನು ಹಿಂಗ್ ಬರ್ತೈತಿ? ಏನು ನನ್ನ ಲವ್ ಸ್ಟೋರಿ ಇಷ್ಟ ಆಗ್ಲಿಲ್ವಾ ನಿಂಕ? ಸ್ವಲ್ಪ ಮುಂದಕ್ಕೆ ಬಾ. ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಕೇಳ್ತೀನಿ. ಒಂದ್ ದಿವಸನಾದ್ರೂ ನನ್ನ ಜೊತೆ ಹಂಗೆ ಡ್ಯಾನ್ಸ್ ಮಾಡಾನೆ ನೀನು? ಸಂಗೀತಕ್ಕ ಡ್ಯಾನ್ಸ್ ಮಾಡ್ಬೇಕಂದ್ರೆ ಓವರ್ ಆಕ್ಟಿಂಗ್ ಮಾಡ್ತಾನೆ. ಅದು ನಮ್ರತಕ್ಕ ಡ್ಯಾನ್ಸ್ ಮಾಡ್ಬೇಕಾದ್ರೆ ಹತ್ರ 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 ಹೋಗ್ತಾನೆ. ಅಲ್ಲಿ ಮನೆಗೆ ಸರಿಯಾಗಿ ಹೋಗ್ತೀನಿ. ನಮ್ರತನ್ ನೋಡ್ತಿದ್ರೆ ನೀನೆ ನೋಡ್ದಂಗೆ ಎದ್ಕಣೆ ಚಿನ್ನ. ಯಾವ ಆಂಗಲಲ್ಲಿ ನೋಡೋಣ. ಚಿಕ್ ಬಾಸ್, ನಿಮ್ಮ ಸಮಯ ಮುಗಿದಿದೆ, ನೀವಿನ್ನು ಹೊರಡಬಹುದು. ಅಯ್ಯೋ ಚಿನ್ನಿ ಹೋಯ್ತಿದ್ಯಲ್ಲ ನನ್ನ ಜೊತೆ ಇರಕ್ಕಿಲ್ಲ. ಅಣ್ಣ ಚೆನ್ನಾಗಿ ಪ್ರೀತಿ ಮಾಡ್ಬೇಕಂತ
ಎಲ್ಲ ಮಾಡ ಬಂದಾಗಿಂದ ಹೊಡಿತಾನೆ ಅವಳೆ ಒಂದ್ ಮಾತಾದ್ರೆ ಕೇಳಿದ್ರೆ ಯಾರು ಬರೋಬ್ಬರಿ ಅಂತೀನಿಲ್ಲ ರಾತ್ರಿ 8 ಗಂಟೆ ಧನುಷೀಶ್ವರ್. ಇಲ್ಲಿಗೆ ನಿಮ್ಮ ನಾಟಕ ಮುಗಿದಿದೆ. ಇನ್ನು ನೀವು ನಿಮ್ಮ ನಿಜವಾದ ರೂಪವನ್ನು ತೋರಿಸಬಹುದು. ನಮಸ್ಕಾರ ಬ್ರದರ್ಸ್, ನಮಸ್ಕಾರ ಸಿಸ್ಟರ್ಸ್. ಮಗ ಜೀವನದಲ್ಲಿ ಊಸುರುಳಿ ಥರ ಇರಬೇಕು ಮಗ. ಊಸುರುಳಿ ಥರ ಇದ್ರೆ ಮರದ ಮೇಲೆ ಮರ, ಹುಲ್ ಮೇಲೆ ಹುಲ್ ಥರ ಇರ್ಬೋದು ಮಗ. ಅದಕ್ಕೆ ಅಲ್ವ ಚಿಕ್ಕ ಬಾಸ್ ನನ್ನನ್ನು ಕರೆಸಿದ್ದು. ಇಷ್ಟು ದಿವಸ ಚಿಕ್ಕ ಬಾಸ್ ಮನೆಯಲ್ಲಿ ನಾನು ಊಸುರುಳಿ ಥರ ಆಟ ಆಡಿದ್ದು ನಿಮ್ಗೆ ಯಾರು ಗೊತ್ತಾಯ್ತಾ ಬ್ರದರ್ಸ್? ನಿಮಗೆ ಗೊತ್ತಾಯ್ತಾ ಸಿಸ್ಟರ್? ಗೊತ್ತಾಗಕ್ಕೆ ಚಾನ್ಸೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ತಿದ್ದೀನಿ. ಅದಕ್ಕೆ ನಾನು ಚಿಕ್ಕ ಬಾಸ್ ನನ್ನ ಮೇಲೆ ನಂಬಿಕೆ ಇಟ್ಟು ನಿಮ್ಮನ್ನೆಲ್ಲ ಆಟ ಆಡ್ಸೋಕ್ಕೆ ಕರೆಸಿರೋದು. ಇವಾಗ ನಿಜವಾದ ಸಂತೂರ್ನ ನಾನು ಕರೆಸ್ತೀನಿ. ಮಗ ಬಾ ಮಗ. ಬೆರಳ ಹಿಡಿದು ನಡೆಸಿದ ಮೊದಲ ಮಾತು ಕಲಿಸಿದ ಅವಳ ಮಾತೇ. ಏನು ಗೊತ್ತಣ್ಣ, ಈ ಚಿಕ್ಕ ಬಾಸ್ ಮನೆನಾಗ ಜೊತೆನಾಗೆ ಇರ್ತಾರೆ. ಮುಂದ್ಗಡೆ ಹಳ್ಳ ಮಾಡಿ ಹಿಂದ್ಗಡೆಯಿಂದ ಬಿಡ್ತಾರೆ. ಅದಕ್ಕೆ ನಾನು ಈ ಸೀಕ್ರೆಟ್ ರೂಮಾಗ ಹೆಣ್ಣು ಜೊತೆ ಸೇರ್ಕೊಂಡು ನಿಮ್ಮ ಆಟಗಳನ್ನೆಲ್ಲ ನೋಡಿದ್ದೀನಿ. ಇಷ್ಟು ದಿನ ಆಡಿದ್ದಲ್ಲ ಅಣ್ಣ ಆಟ, ಇನ್ಮೇಲೆ ಆಡ್ತೀನಿ ನೋಡು, ಅದು ಹಳ್ಳಿಕಾರ ಆಟ. ಏನಣ್ಣ, ನಾವು ಅವರಲ್ಲ, ಇರೋ ಮತ್ತೆ ಹೇಳ್ಬಿಡ್ತೀನಿ. ಕರೆಕ್ಟು ಮಗ, ಇವ್ನು ಹೇಳ್ತಿರೋದು ಪಾಯಿಂಟ್ ಇದೆ ಮಗ. ಅದಕ್ಕೆ ಹೇಳೋದು ಮಗ, ಡೋಂಟ್ ಕವರ್ ದ ಬುಕ್ ಬೈ ದ ಜಡ್ಜ್, ಡೋಂಟ್ ಬುಕ್ ದ ಕವರ್ ಬೈ ದ ಬುಕ್. ಅದು ಏನೋ ಒಂದು ನೆಕ್ಸ್ಟ್ ಎಪಿಸೋಡ್ ಬಂದಾಗ ನೋಡ್ಕೊಂಡ್ಬರ್ತೀನಿ. ಪಂಚಾಯತ್ ಎಪಿಸೋಡ್ ಎಲ್ಲಾರ ಪಂಚಾಯತ್ ತೆಗಿತೀನಿ, ನಿಂದು ತೆಗಿತೀನಿ. ಊಸರವಳ್ಳಿ ಬಣ್ಣ ಬದಲಾಯಿಸಿದರೆ ಧನುಷೇಶ್ವರ್ ಮನುಷ್ಯರನ್ನೇ ಬದಲಾಯಿಸಿದ್ದಾರೆ. ಇನ್ನು ಮುಂದೆ ಹಳ್ಳಿಕಾರ್ ಆಟ, ಧನುಷೇಶ್ವರ್ ಪಂಚಾಯಿತಿ ಹೇಗೆ ನಡೆಯುತ್ತದೆ ಅನ್ನೋದನ್ನ ಕಾದು ನೋಡಿ ಅಂತ ಹೇಳ್ತಾ ಇದ್ದಾರೆ ಚಿಕ್ ಬಾಸ್. ಅಲೇ ನೀರು ತಗೊಂಬಾರ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ನೀವು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಮ್ಮ ಮುಂದಿನ ಧನುಷೀಶ್ವರ್ ಅವರ ಪಂಚಾಯಿತಿಯಲ್ಲಿ ಅವರು ಏನೇನು ಕ್ವಶನ್ಸ್ ಕೇಳಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೇ ರೀತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಮಗ. ಹೌದು ಮಗ. ಏ ಏನಾತ್ ಹಂಗ್ಯಾಕ್ ನಿಂತಿ? ಹುಲಿಗಿಲಿ ಬಂದೈತೇನ? ಹುಲಿ ಅಲ್ಲ, ಹುಲಿ ಅಮ್ಮ. ಟೈಗರ್ ಕೃಷ್ಣ, ಮಮ್ಮಿ ಇದೇನೋ ನೀನ್ ಅವತಾರ? ಅದು ಹೇಳ್ತೀನಿ ಬಾ ಮೋ. ಬಾಮ 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 ಬಾಮ. ಕೂತ್ಕೋ ಕೂತ್ಕೋ. ಏಯ್, ಏನ ನೀನ್ ಅವತಾರಗಳು? ತಗದ್ ಬಿಸಾಕೆಲ್ಲ. ಅದು